ತಮ್ಮೆಲ್ಲರಿಗೂ ಸ್ವಾಗತ. ವಿಶೇಷವಾಗಿರುವಂತಹ ರೇಖಿ ಎರಡನೇ ಸೆಷನ್ಗೆ ನಡೆಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಮತ್ತು ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, ಕನ್ನಡದ ಕವಿಯತ್ರಿ ಆಗಿದ್ದಾರೆ, ಸಾಹಿತಿ ಆಗಿದ್ದಾರೆ. 8 ಪುಸ್ತಕಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ನಿರೂಪಣೆ ಮಾಡಿರುವಂತಹ ಪ್ರಸಿದ್ಧ ಕನ್ನಡದ ನಿರೂಪಕರಾಗಿದ್ದಾರೆ. ಹಾಗೇನೆ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ, ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಕೂಡ ಎಲ್ಲ ಕಡೆಗೂ ಈ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದಾರೆ. ಹಾಗೇನೆ ನಿವೇದಿತಾ ಹೂಗಾರ್ ಅನ್ನುವಂತಹ ಒಂದು ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಇಂತಹ ಒಂದು ವಿಶೇಷ ವ್ಯಕ್ತಿತ್ವ ಉಳ್ಳುವಂತಹ ವಿಶೇಷ ವ್ಯಕ್ತಿ ನಮ್ಮ ಗುರುವಾಗಿ ಸಿಕ್ಕಿರುವಂತಹದ್ದು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಈ ಒಂದು ಸೆಷನ್ ನಡೆಸ್ಕೊಡ್ಲಿಕ್ಕೆ ನಾನು ಗುರುಮಾತೆಯಾದಂತಹ ಶ್ರೀದೇವಿ ಅಮ್ಮನ್ಗೆ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಮತ್ತೆ ಎಲ್ಲರಲ್ಲೂ ಒಂದು ವಿನಂತಿ ಏನು ಅಂದ್ರೆ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಬೇಕು. ನೀವು ನಿನ್ನೆ ಸಾಕಷ್ಟು ಜನ ಮಾಡಿಲ್ಲ, ಮಾಡ್ಲಿಲ್ದವ್ರಿಗೆ ಖಂಡಿತ ನಾವು ರಿಮೂವ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ವಿಡಿಯೋ ಆನ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ನೆಸಸರಿ ಇಲ್ಲ. ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ ಮುಖ್ಯವಾಗಿ ಬೇಕಾಗಿರುವಂತದ್ದು ವೈಬ್ರೇಷನ್ ಯಾವಾಗ ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಗುರುಗಳನ್ನ ನೀವು ಅವ್ರನ್ನ ನೋಡಿದಾಗ, ಅವ್ರು ನಿಮ್ಮನ್ನ ನೋಡಿದಾಗ ಇಲ್ಲಿ ಎನರ್ಜಿ ಕನೆಕ್ಟ್ ಆಗುತ್ತೆ. ನೀವು ವಿಡಿಯೋ ಆಫ್ ಮಾಡ್ಕೊಂಡು ಕುತ್ಕೋತೀರಿ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡ್ಕೊಂತಿರ್ತೀರಿ, ಅಡಿಗೆ ಮಾಡ್ಕೊಂತಿರ್ತೀರಿ, ಊಟ ಮಾಡ್ತಿರ್ತೀರಿ, ಇಲ್ಲ ಅಂತ ಹೇಳಿದ್ರೆ ಮಲ್ಕೊಂಡು ಇರ್ಬೋದು ಕೆಲವರು, ಹಾಗಿರ್ತದೆ. ಹಾಗಾಗಿ ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೋ ಅವ್ರನ್ನ ಹೊರತುಪಡಿಸಿ ಪ್ರತಿಯೊಬ್ರು ಕೂಡ ವಿಡಿಯೋ ಆನ್ ಮಾಡುವಂತದ್ದು ಕಡ್ಡಾಯವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಯಾರು ವಿಡಿಯೋ ಆನ್ ಮಾಡೋದಿಲ್ವೋ ಅವ್ರನ್ನ ರಿಮೂವ್ ಮಾಡ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ, ಗುರು ಕಾಣಿಕೆ ಪ್ರತಿಯಾಗಿ ಅಟ್ಲೀಸ್ಟ್ ಏನು ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಮುಖ ದರ್ಶನವನ್ನಾದ್ರೂ ಗುರುಗಳಿಗೆ ಮಾಡಿ ಅಂತ ವಿನಂತಿಯನ್ನ ಮಾಡ್ಕೊಳ್ತಾ, ತಾವೆಲ್ಲರೂ ಇವತ್ತಿಗೆ ಸೂಚಿಸಿರುವಂತಹ ಸಾಮಗ್ರಿಗಳನ್ನ ಜೋಡಿಸ್ಕೊಂಡಿದ್ದೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನ್ಗೆ ಈ ಸೆಷನ್ ನಡೆಸ್ಕೊಡ್ಲಿಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ವೆಲ್ಕಮ್. ಎಸ್, ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲಹುತ್ತಿರುವ ಆ ಪರಮೇಶ್ವರ್ ನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ 2ನೇ ದಿನದ ರೇಖಿ ಲೆವೆಲ್ 1 2ನೇ ದಿನದ ಸೆಷನ್ಗೆ ತಮ್ಮೆಲ್ಲರಿಗೂ ಸಮೇತ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ಕೊಳ್ತಾ, ಇವತ್ ಫಸ್ಟ್ ಡೇ ಯಾರ್ಯಾರು ಅಟೆಂಡ್ ಆಗಿದ್ರಿ, ಫಸ್ಟ್ ಟೈಮ್ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಇವತ್ ಯಾರ್ಯಾರು ಬಂದಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ ಒಂದ್ಸಲ. ಸೊ ಯಾರ್ಯಾರು ಫಸ್ಟ್ ಇವತ್ತೇ ಬಂದಿದ್ರಿ, ನೀವು ದಯವಿಟ್ಟು ನಿನ್ನೆದ್ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಇದು ಏನ್ ಕ್ಲಾಸ್ ಅಂತ ಹೇಳಿ ಗೊತ್ತಾಗುತ್ತೆ. ನಿನ್ನೆದ್ ಬೇಸಿಕ್ ಇತ್ತು. ಬೇಸ್ಮೆಂಟ್ ಇಲ್ದೇನೆ ಬಿಲ್ಡಿಂಗ್ ಯಾವ ರೀತಿ ನಡೆಯೋದಿಲ್ಲ ನೋಡ್ರಿ, ಸೇಮ್ ಅದೇ ರೀತಿ ರೇಖಿಯ ಬೇಸಿಕ್ ಇದೆ ನೋಡ್ರಿ, ಅದು ಬಹಳ ಬಹಳ ಮಹತ್ವದಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಕ್ಲಾಸ್ ನ ನಂತರ ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ. ದೀಕ್ಷೆಯ ಒಳಗೆ ನೀವು ಡೇ 1 ಕ್ಲಾಸ್ ಇದೆ ನೋಡ್ರಿ, ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಹಾಗಾಗಿ ನಾಳೆಯ ಒಂದಿಷ್ಟು ವಿಚಾರವನ್ನ ಮತ್ತೆ ನಾನು ಕೊನೆಯ ಒಂದ್ ಮಾಹಿತಿಯಲ್ಲಿ ಕೊಡ್ತಾ ಇರ್ತೀನಿ. ಇದೀಗ ಎಲ್ಲರೂ ರೆಡಿ ಇದ್ದೀರಿ? ಎಲ್ಲರೂ ಆಮೇಲೆ ಆ ಕಡೆ ಈ ಕಡೆ ಓಡಾಡ್ಬೇಡ. ನಂಗೂ ಗೊತ್ತಿದೆ ನಿಮ್ ಕಡೆ ಎಲ್ಲ ಗೌರಿ ಗಣೇಶ್ ಹಬ್ಬ ಮಾಡ್ತೀರಿ, ನಮ್ ಕಡೆನೂ ಮಾಡ್ತೀವಿ. ಹಬ್ಬದೊಳಗ ಒಂದಿಷ್ಟು ತಲೆಯಾಗಿರುತ್ತೆ, ಅದು ಮಾಡ್ಬೇಕು ಇದು ಮಾಡ್ಬೇಕು, ಬಟ್ ಒಂದ್ ತಾಸ್ ರಿಲ್ಯಾಕ್ಸ್ ಆಗಿರಿ. ಗಣೇಶ ಅಂದ್ರೆ ವಿದ್ಯೆ, ಜ್ಞಾನ. ಹಾಗಾಗಿ ಇದನ್ನ ನೀವು ಪಡ್ಕೊಂಡ್ರಿ ಅಂದ್ರ ನಿಮ್ಮ ಮೂಲಾಧಾರ ಚಕ್ರ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ಡೇ 2 ರೇಖಿ ಲೆವೆಲ್ 1 ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡ್ರಿ. 1 ಸೆಕೆಂಡ್. ಎಸ್. ಸೊ ಮೊಟ್ಟ ಮೊದಲು ಬರ್ಕೋರಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಈಗ ಮೆಸೇಜ್ ಹಾಕ್ಬೇಡ್ರಿ ಯಾರು, ನೀವು ಒಳಗೊಳಗೆ ಹಾಕಿದ್ರೆ ಡಿಸ್ಟರ್ಬ್ ಅನ್ಸುತ್ತೆ. ಇಟ್ಸ್ ಓಕೆ. ಸರಿ, ಮೊದಲು ಬರ್ಕೊಡ್ರಿ ರೇಖಿ ಅಂದ್ರೆ ಏನು ಅಂತ. ಎಸ್, ನಾವು ಮೊದಲು ರೇಖೆ ಅಂದ್ರೆ ಏನು, ಅದರ ಅರ್ಥ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ. ರೇ ಅನ್ನುವಂತಹ ಪದ ಇದೆ ನೋಡ್ರಿ, ರೇ ಅಂದ್ರೆ ಯೂನಿವರ್ಸ್, ವಿಶ್ವ ಅಥವಾ ಬ್ರಹ್ಮಾಂಡ. ಯಾವುದೇ ವರ್ಡ್ ಅನ್ನ ನೀವು ಅಲ್ಲಿ ಬರ್ಕೋಬಹುದು, ಅಥವಾ 3 ಬರೀರಿ. ಮೊದಲು ರೇ, REI, ರೇ ಬರ್ದು ಮುಂದೆ ಬರೀರಿ ಯೂನಿವರ್ಸ್ ಅಥವಾ ವಿಶ್ವ ಅಥವಾ ಬ್ರಹ್ಮಾಂಡ. ಕೆಳಗೆ ಬರೀರಿ ಕಿ ಅಂದ್ರೆ ಎನರ್ಜಿ ಅಂದ್ರೆ ಶಕ್ತಿ. ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ನನ್ನ ಪಿಂಡಾಂಡ ಅಂದ್ರೆ ನನ್ನ ಒಳಗೆ ಏನ್ ಬರುತ್ತೆ ನೋಡ್ರಿ, ಅದಕ್ಕೆ ನಾವು ರೇಖೆ ಅಂತೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಒಂದು ಶಬ್ದವನ್ನ ನೀವು ಬರ್ಕೋರಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ.
ಹಾಗಾಗಿ ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ಇದೆ ನೋಡ್ರಿ, ಅದು ನಮ್ಮ ಪಿಂಡಾಂಡದಲ್ಲಿ ಇದೆ. ಇದು ನಾನ್ ಹೇಳ್ತಾ ಇಲ್ಲ, ಸಾಕಷ್ಟು ಸಂಶೋಧನೆಗಳು ಸಮೇತ ಹೇಳುತ್ತೆ. ಹಾಗಾಗಿ ಬ್ರಹ್ಮಾಂಡಕ್ಕೂ ನನಗೂ ಅವಿನಾಭಾವವಾಗಿರುವಂತ ಸಂಬಂಧ ಇದೆ. ನಾನು ಬೇರೆ, ಬ್ರಹ್ಮಾಂಡ ಬೇರೆ ಅಲ್ವೇ ಅಲ್ಲ. ನಾನು ಬ್ರಹ್ಮಾಂಡದ ಒಂದು ಭಾಗವಾಗಿದ್ದೀನಿ. ಸೊ ಯಾವ ರೀತಿ ಒಂದು ದೊಡ್ಡ ಸಾಗರದಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ಕಂಟೆಂಟ್ ಇದೆ, ಅಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ, ಮತ್ತೊಂದು ಎಷ್ಟಿದೆ ಅಂತ ಹೇಳಿ ವಿಜ್ಞಾನಿಗಳು ಒಂದ್ ವೇಳೆ ಪರೀಕ್ಷೆ ಮಾಡ್ಬೇಕಂದ್ರ ಇಡೀ ಸಾಗರವನ್ನ ಲ್ಯಾಬಿಗೆ ತಗೊಂಡು ಹೋಗ್ಲಿಕ್ಕೆ ಆಗುತ್ತಾ? ಬಸನಗೌಡ ಸರ್, ನೀವು ನನ್ ಕಾಣ್ತಾ ಇದ್ದೀರಿ. ಈಗ ಸಾಗರವನ್ನ ಪರೀಕ್ಷೆ ಮಾಡೋದಿದೆ ನಮ್ಗೆ, ಅದ್ರಲ್ಲಿ ಏನೇನಿದೆ, ಯಾವ ವಸ್ತುಗಳು ಎಷ್ಟೆಷ್ಟಿವೆ ಅಲ್ಲಿ ಅಂತ ಹೇಳಿ. ಹಾಗಂತ ನಾವು ಇಡೀ ಸಾಗರವನ್ನ ಲ್ಯಾಬಿಗೆ ತಗೊಂಡು ಹೋಗ್ತೀವ? ಏನ್ ಮಾಡ್ತೀವಿ ಹೇಳ್ರಿ? ಒಂದು ಗ್ಲಾಸ್ ಅಥವಾ ಒಂದ್ ಸಣ್ಣದು ಒಂದ್ ಡ್ರಾಪ್ ತಗೊಂಡೋಗಿ ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡಿದಾಗ ಇಡೀ ಸಮುದ್ರದಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ಪರ್ಸೆಂಟ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನೋಡ್ರಿ. ಸೇಮ್ ಅದೇ ರೀತಿ ನಾವು ಈ ಬ್ರಹ್ಮಾಂಡದ ಲ್ಯಾಬ್ ಇದ್ದಂಗೆ, ಲ್ಯಾಬ್ ನಲ್ಲಿ ಯಾವ ರೀತಿ. ಹಾಗಾಗಿ ಬ್ರಹ್ಮಾಂಡದ ಎಲ್ಲಿ ಏನೆಲ್ಲವೂ ಇದೆ ನೋಡ್ರಿ, ಅದೆಲ್ಲವೂ ನಮ್ಮಲ್ಲಿದೆ. ಹಾಗಾಗಿ ನಾವು ಬ್ರಹ್ಮಾಂಡದ ಸ್ಯಾಂಪಲ್ ಇದೀವಿ, ಬರ್ಕೋರಿ. ಅದಕ್ಕೆ ನೋಡ್ರಿ, ಬ್ಲಡ್ ಟೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್, ಪೂರ್ತಿ ಬಾಡಿ ಎಲ್ಲಾ ಕತ್ತರಿಸಿ ಎಲ್ಲಾ ರಕ್ತ ಒಳಗಿಂದ 10-15 ಲೀಟರ್ ರಕ್ತ ಎಲ್ಲಾ ತೆಗೆದು ಏನಾದ್ರೂ ಟೆಸ್ಟ್ ಮಾಡ್ತಾರ? ನೋ, ಒನ್ ಡ್ರಾಪ್. ಸುಮ್ನೆ ಸೀಸೆ ಇರುತ್ತೆ ನೋಡ್ರಿ, ಆ ಗಾಜಿನ ಮೇಲೆ ಒನ್ ಡ್ರಾಪ್ ಹಾಕಿ ಹಿಂಗ್ ಮಾಡಿರ್ತಾರೆ, ಎಲ್ಲಾ ಕೆಮಿಕಲ್ಸ್ ಗಳನ್ನ ಹಾಕಿರ್ತಾರೆ. ಒನ್ ಡ್ರಾಪ್ ನಲ್ಲೇ ಗೊತ್ತಾಗುತ್ತೆ ನಮ್ ಬಾಡಿಯಲ್ಲಿ ಏನೇನಾಗಿದೆ ಅಂತ ಹೇಳಿ. ರಕ್ತದಲ್ಲಿ ಯಾವ್ದ್ಯಾವ್ದು ಅಂಶ ಇದೆ, ಯಾವ್ದ್ಯಾವ್ದು ಕಡಿಮೆ ಇದೆ, ಯಾವ್ದ್ಯಾವ್ದು ಹೆಚ್ಚಿದೆ, ಯಾವ್ದ್ಯಾವ್ದು ಬ್ಯಾಲೆನ್ಸ್ ಇದೆ, ಯಾವ್ದ್ಯಾವ್ದು ಇಂಬ್ಯಾಲೆನ್ಸ್ ಇದೆ, ಓನ್ಲಿ ಒನ್ ಡ್ರಾಪ್ ನಲ್ಲಿ ಗೊತ್ತಾಗುತ್ತೆ. ಸೇಮ್ ಅದೇ ರೀತಿ ನಾವು ಈ ಬ್ರಹ್ಮಾಂಡದ ಏನಿದೀವಿ ಅಂದ್ರೆ ಒಂದು ಡ್ರಾಪ್ ಇದ್ದೀವಿ. ಹಾಗಾಗಿ ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ನಡೆಯುತ್ತೆ ನೋಡ್ರಿ, ಅದು ನಮ್ಮ ಶರೀರದಲ್ಲೂ ಸಮೇತ ನಡೆಯುತ್ತೆ. ಹಾಗಾಗಿ ಬ್ರಹ್ಮಾಂಡದ ಎಲ್ಲವೂ ಯಾವುದರ ಮೂಲಕ ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ ಅಂದ್ರ ಪಂಚತತ್ವಗಳ ಮೂಲಕ ಕೆಲಸ ಮಾಡ್ತಾ ಇವೆ. ಬರ್ಕೋರಿ, ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಪಂಚತತ್ವಗಳ ಮೂಲಕ ನಮ್ಮೊಳಗೆ ಏನ್ ಮಾಡ್ತಾ ಇದೆ ಅಂದ್ರೆ ಕಾರ್ಯ ಮಾಡ್ತಾ ಇದೆ. ಪೃಥ್ವಿಯ ತತ್ವ ನಮ್ಮೊಳಗೆ ಕೆಲಸ ಮಾಡ್ತಾ ಇದೆ, ಜಲ ತತ್ವನು ಮಾಡ್ತಾ ಇದೆ, ಅಗ್ನಿ ತತ್ವ ಇದೆ, ವಾಯು ತತ್ವ ಇದೆ, ಆಕಾಶ ತತ್ವ ಇದೆ. ಹಾಗಾಗಿ ಈ ತತ್ವಗಳೇನು ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ ನೋಡ್ರಿ, ತತ್ವದಲ್ಲಿ ಒಂದು ಅಟ್ರಾಕ್ಷನ್ ಪವರ್ ಇದೆ. ಬರ್ಕೋರಿ, ವೈಬ್ರೇಷನ್ ಪವರ್ ಇದೆ, ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತೀವಿ. ನಮ್ಮ ಶರೀರ ಏನಿದೆ ನೋಡ್ರಿ, ಒಂದು ಆಕರ್ಷಣೆ ಮಾಡುವಂತ, ವೈಬ್ರೇಷನ್ ಮಾಡುವಂತ ಎನರ್ಜಿ ನಮ್ಮ ಒಳಗಿದೆ. ಹಾಗಾಗಿ ಬ್ರಹ್ಮಾಂಡದ ಅನಂತ ಶಕ್ತಿಯನ್ನ, ಪಾಸಿಟಿವ್ ಎನರ್ಜಿಯನ್ನ ಏನ್ ಮಾಡುತ್ತೆ ಅಂದ್ರ ಅದು ಹೀಲ್ ಮಾಡ್ಕೊಳ್ಳುತ್ತೆ, ಎಳ್ಕೊಂಡ್ ಬಿಡುತ್ತೆ. ಆ ಎಳೆಯೋದಕ್ಕೆ ಯಾವ ರೀತಿ ಲ್ಯಾಬ್ ನಲ್ಲಿ ಟೆಸ್ಟ್ ನಡೆಯುತ್ತೆ ನೋಡ್ರಿ, ಪರೀಕ್ಷೆ ಮಾಡ್ತಾರಲ್ಲ, ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಿಂಬಲ್ಸ್ ಗಳ ಮೂಲಕ ಅಟ್ರಾಕ್ಟ್ ಮಾಡ್ತೀವಿ. ಬರ್ಕೋರಿ, ರೇಖೆಯಲ್ಲಿ ವಿಶೇಷವಾಗಿರುವಂತ ಸಂಕೇತಗಳು, ಸಿಂಬಲ್ಸ್ ಅಂದ್ರೆ ಸಂಕೇತಗಳ ಮೂಲಕ ನಾವು ಆ ಶಕ್ತಿಯನ್ನ ಬಹಳ ಬೇಗ, ಆ ಯೂನಿವರ್ಸ್ ನ ಪವರ್ ಇದೆ ನೋಡ್ರಿ, ಅದನ್ನ ನಾವು ಹೇಳ್ಕೊಳ್ತೀವಿ. ಇದು ರೇಖೆ ಅಂದ್ರೇನು ಎಲ್ಲರಿಗೂ ತಿಳಿತಾ? ಉದಾಹರಣೆ ಸಮೇತ ಒಂದ್ಸಲ ಎಸ್ ಟೈಪ್ ಮಾಡ್ರಿ, ಟೈಪ್ ಮಾಡ್ಬಿಡ್ರಿ, ನಿನ್ನ ಎಲ್ಲಾರ್ದು ಆಫ್ ಮಾಡಿ. ನಾನು ಈ ರೀತಿ ಮಾಡ್ರಿ, ಇಷ್ಟ ಅರ್ಥ ಆಯ್ತಾ? ಇನ್ ಸ್ವಲ್ಪ ಸ್ಪೀಡ್ ಆಯ್ತು? ಸ್ಪೀಡ್ ಏನ್ ಆಗ್ಲಿಲ್ಲ ಅಂತ ಅನ್ಕೊಂಡಿನಿ ಅಷ್ಟೇ. ನೀವು ತಿಳ್ಕೊಳ್ಳೋದು, ರೇಖೆ ಅಂದ್ರೆ ಯೂನಿವರ್ಸ್ ನ ಪವರ್, ಯೂನಿವರ್ಸ್ ನ ಎನರ್ಜಿ. ಹಾಗಾಗಿ ಪ್ರತಿಯೊಂದು ನನ್ನ ಒಳಗೆ ಏನಿದೆ ನೋಡ್ರಿ, ನಮ್ಮ ಅಂತರಂಗದಲ್ಲಿ ಏನೆಲ್ಲವೂ ಇದೆ ನೋಡ್ರಿ, ಅದು ಬಾಹ್ಯದೊಳಗೂ ಸಮೇತ ಇದೆ. ಅವು ಎರಡು ಏನಾಗಿವೆ ಅಂದ್ರೆ ಬ್ಯಾಲೆನ್ಸಿಂಗ್ ತಪ್ಪಿದ ಸಲುವಾಗಿ ನಮ್ಗೆ ಇವೆಲ್ಲಾ ಸಮಸ್ಯೆಗಳಿವೆ. ಮೇನ್ ಪ್ರಾಬ್ಲಮ್ ಇದು. ಬ್ರಹ್ಮಾಂಡದಲ್ಲಿ ಎಷ್ಟು ಪರ್ಸೆಂಟ್ ಏನಿದೆ ನೋಡ್ರಿ, ಅದು ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೊರತೆ ಆಗ್ತಾ ಇದೆ. ಹೊರಗೆ ಪೃಥ್ವಿ ತತ್ವ 25% ವರ್ಕ್ ಮಾಡ್ತಾ ಇದೆ, ನಮ್ ಒಳಗೆ ನೀವೇನಾದ್ರೂ ಬಂದ್ರೆ ನಮ್ಮ ಹತ್ರ 28% ಕೆಲಸ ಮಾಡ್ತಾ ಇದೆ. 28% ಯಾವಾಗ ಪೃಥ್ವಿ ತತ್ವ ವರ್ಕ್ ಮಾಡುತ್ತೆ, ನನ್ ಫ್ಯಾಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ಹೆಚ್ಚಾದ್ರೆ ಹೆಚ್ಚಾಗುತ್ತೆ ಫ್ಯಾಟ್. ನಮ್ದು ಎಲುಬುಗಳ ಸಮಸ್ಯೆ ಬರುತ್ತೆ, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಗಳು ಬಂದಿರುತ್ತೆ. ಒಂದ್ ವೇಳೆ ಬ್ರಹ್ಮಾಂಡದಲ್ಲಿ ಎಷ್ಟಿದೆ ಅದಕ್ಕಿಂತ ಕಡಿಮೆ ಇದೆ, ಪೂರ್ತಿ ತೆಳ್ಳಗಿರ್ತೀವಿ. ತಾಳಗಂದ್ರೆ ಮೂಗಿಡಿದ್ರೆ ಜವ ಬಿಡಾರ ಅಂತಾರ ನೋಡ್ರಿ, ಗೊತ್ತಲ್ಲ ನಿಮ್ಗೆ? ಊಟ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಯಾವ್ದು ಶರೀರ ಕನೆಕ್ಟೇ ಆಗೋದಿಲ್ಲ, ಯಾವ್ದು ರಕ್ತ ಉತ್ಪತ್ತಿ ಆಗೋದಿಲ್ಲ, ಎಲ್ಲ ಸುಟ್ಟು ಹೋಗುತ್ತೆ. ಆ ಶರೀರ ಏನು ಅಂದ್ರೆ ಪೃಥ್ವಿ ತತ್ವ ಅವರಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಇದೆ ನೋಡ್ರಿ, ಅದು ಕಡಿಮೆ ಇದೆ ಅಂತ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಈ ತತ್ವಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಬರ್ಕೋರಿ, ಪಂಚತತ್ವಗಳನ್ನ ರೇಖಿ ಏನ್ ಮಾಡುತ್ತೆ ಅಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ, ಆ ಎನರ್ಜಿ ಕೊಡುತ್ತೆ. ಹಾಗಾಗಿ ರೇಖಿಯಲ್ಲಿ ಒಂದು ಪವರ್ ಇದೆ, ಅದ್ರ ಹೆಸರು ಏನು ಅಂದ್ರ ರೋಗ ನಿರೋಧಕ ಶಕ್ತಿ ಅಂತ. ನಾವೆಲ್ಲ ರೋಗ ನಿರೋಧಕ ಶಕ್ತಿಗಾಗಿ ಪೌಡರ್ಗಳು ಕುಡಿತೀವಿ, ಇಂಜೆಕ್ಷನ್ ತಗೊಳ್ಳೋದು, ಗ್ಲುಕೋಸ್ ತಗೊಳ್ಳೋದು, ಏನೆಲ್ಲವೂ ಮಾಡ್ತೀವಿ. ಬಟ್ ರೇಖಿಯಲ್ಲಿ ನಮ್ಮ ಮೈಂಡ್ ಏನಿದೆ ನೋಡ್ರಿ, ಪೀನಿಯಲ್ ಮತ್ತು ಪಿಟ್ಯೂಟರಿ ಅನ್ನುವಂತಹ ಗ್ರಂಥಿಗಳು. ಬರ್ಕೋರಿ, ಪೀನಿಯಲ್ ಮತ್ತು ಪಿಟ್ಯೂಟರಿ ಅನ್ನುವಂತಹ ಗ್ರಂಥಿಗಳು ಸ್ಪಿರಿಚುವಲಿ ಕನೆಕ್ಟ್ ಆಗಿರ್ತವು, ಆಧ್ಯಾತ್ಮಿಕವಾದ ವೈಬ್ರೇಷನ್ ಅನ್ನ ಪಡ್ಕೊಂಡಿರ್ತವು.
ಹಾಗಾಗಿ ಇಡೀ 2 ಗ್ರಂಥಿಗಳು ಸಮೇತ ನಮ್ಮ ಶರೀರಕ್ಕೆ ಏನೆಲ್ಲವೂ ಬೇಕಾಗುತ್ತೆ ನೋಡ್ರಿ ಎನರ್ಜಿ, ಅವೆಲ್ಲನೂ ಪಾಸ್ ಮಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಫೀಲಿಂಗ್ಸ್ಗಳು ಮತ್ತೆ ಥಾಟ್ಸ್ಗಳು ಮತ್ತೆ ವರ್ಡ್ಸ್ಗಳು ವರ್ಕ್ ಮಾಡುತ್ತೆ ರೇಖೆಯಲ್ಲಿ ವರ್ಕ್. ಶಬ್ದಗಳು ರೇಖೆಯಲ್ಲಿ ಏನೇನ್ ಕೆಲಸ ಮಾಡುತ್ತೆ ಅಂದ್ರೆ ಶಬ್ದಗಳ ಕೆಲಸ ಮಾಡುತ್ತೆ, ಆಮೇಲೆ ವಿಚಾರಗಳು ಕೆಲಸ ಮಾಡುತ್ತೆ, ಥಾಟ್ಸ್ಗಳು. ವಿಚಾರ ಏನ್ ಮಾಡ್ತೀವಿ, ವಿಚಾರಗಳ ಜೊತೆಗೆ ಫೀಲಿಂಗ್ಸ್ ಗಳ ಕೆಲವೊಂದನ್ನ ಆಡ್ ಮಾಡೋದಿರುತ್ತೆ. ಈ ಫೀಲಿಂಗ್ಸ್ ನಲ್ಲಿ ಬಂದಾಗ ನಾವು ರೇಖೆಯನ್ನ ಒಂದು ರಿಲೇಷನ್ ನ ಜೊತೆಗೆ ಜೋಡಿಸ್ಬಿಡ್ತೀವಿ. ಅದಕ್ಕೆ ಈಗ ನಾನ್ ರೇಖೆಯನ್ನ ತಾಯಿ ಅಂತ ಹೇಳಿ ಕರಿತೀನಿ. ನನ್ಗೆ ಫೀಲ್ ಆಗುತ್ತೆ ತಾಯಿ ತರ, ಈ ಮಕ್ಕಳಿಗೆ ಯಾವ ರೀತಿ ತಾಯಿ ಬಂದ್ ಸಪೋರ್ಟ್ ಮಾಡ್ತಾಳೆ, ರೇಖಿ ನನಗೆ ಸೇಮ್ ಅದೇ ರೀತಿ ಸಪೋರ್ಟ್ ಮಾಡುತ್ತೆ, ಈಗ್ಲೂ ಹೇಳ್ತೀನಿ ನಿಮ್ಮನ್ನ. ಸೊ ಹಾಗಾಗಿ ರೇಖೆಯಲ್ಲಿ ಅದ್ಭುತವಾಗಿರುವಂತಹ ಬ್ರಹ್ಮಾಂಡದ ಶಕ್ತಿ ಇದೆ. ಹಾಗಾಗಿ ನೀವು ಎಲ್ಲರೂ ಏನ್ ಮಾಡೋದಂದ್ರ ರೇಖೆಯ ಚಾನಲ್ ಆಗಿ ನಾವು ವರ್ಕ್ ಮಾಡ್ತೀವಿ. ಬರ್ಕೋರ್ಬೇಕಾದ್ರೆ ನೀವು ರೇಖೆ ನಮ್ ಹಕ್ಕಲ್ಲ, ನನ್ ಸಿಕ್ಕಿರುವಂತ ಗಾಡ್ ಗಿಫ್ಟು ಅಲ್ಲ, ಅದು ಒಂದು ಚಾನಲ್. ಅಲ್ಲಿಂದ ನನ್ನಿಂದ ಏನಾಗುತ್ತೆ ಅಂದ್ರೆ ಹರಿಯುತ್ತೆ. ಮತ್ತೆ ನನ್ಗೂ ನಿಮ್ಗೂ ಏನ್ ಅಂತ ದೊಡ್ಡ ವ್ಯತ್ಯಾಸ ಇದೆ ಅಂತ ಅನ್ಕೋಬೇಡ್ರಿ. ಬ್ರಹ್ಮಾಂಡದ ಎದುರಿಗೆ ಶ್ರೀದೇವಿ ಹೂಗಾರು ಅಷ್ಟೇ ಇದ್ದಾರೆ, ಸುಮಾನು ಅಷ್ಟೇ, ಸವಿತಾನು ಅಷ್ಟೇ, ಮಂಗಲನು ಅಷ್ಟೇ. ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ. ನಿನ್ನೆ ಹೇಳ್ದಲ್ಲ, ಯೂನಿವರ್ಸ್ ನ ನಿಯಮಗಳು ಹೇಳುವಾಗ ಈಕ್ವಾಲಿಟಿ ಇದೆ, ಸಮಾನತೆ ಇದೆ. ಅಲ್ಲಿ ವಯಸ್ಸಿನ ಅಂತರನು ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ, ಎಲ್ಲರೂ ಸಮಾನರಿದ್ದೀವಿ. ಆದ್ರೆ ಒಂದೇನು ಅಂದ್ರೆ ಯಾರು ಆ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಆಗಿರ್ತೀವಿ ಅದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಬರ್ಕೋರಿ, ರೇಖೆಯ ಪಂಚತತ್ವಗಳು. ಇವತ್ ಸ್ವಲ್ಪ ಟಾಪಿಕ್ ದೊಡ್ಡದಿದೆ, ಸ್ವಲ್ಪ ಸ್ಪೀಡ್ ಮಾಡೋಣ. ನಾಳೆ ದೀಕ್ಷೆ ಇರುತ್ತಲ್ಲ, ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಳೆ ನೇರವಾಗಿ ದೀಕ್ಷೆಗೆ ಬರ್ತೀವಿ ನಾವು. ರೇಖೆಯ ಪಂಚತತ್ವಗಳು. ಎಸ್. ಸೊ ಪ್ರತಿಯೊಂದು ಯಾವುದೇ ಒಂದು ಧರ್ಮ ನಡೀತಾ ಇದೆ ಅಂದ್ರೆ ಅದಕ್ಕೆ ಒಂದು ಸಿದ್ಧಾಂತ ಇರುತ್ತೆ, ಒಂದು ತತ್ವ ಇರುತ್ತೆ. ಗೊತ್ತಲ್ಲ ನಿಮ್ಗೆ? ಇಸ್ಲಾಂ ಧರ್ಮ ಇದೆ ಅಂದ್ರೆ ಅದಕ್ಕೂ ಒಂದು ತತ್ವಗಳು, ನಿಯಮಗಳಿವೆ. ಒಂದ್ ವೇಳೆ ಆ ನಿಯಮವನ್ನ ದಾಟವ್ರು ಏನಾದ್ರು ಮಾಡ್ತಾರಂದ್ರೆ ಧರ್ಮ ಬಾಹಿರ ಆಗ್ತಾರ ಅವ್ರು. ಅವ್ರಿಗೆ ಧರ್ಮದಲ್ಲಿ ವಾಪಸ್ ತಗೊಳಂಗಿಲ್ಲ, ಗೊತ್ತಿರ್ಲಿ ನಿಮ್ಗೆ. ಪ್ರತಿಯೊಂದಕ್ಕೂ ಧರ್ಮಕ್ಕೂ ಸಮೇತ ತನ್ನದೇ ಆಗಿರುವಂತ ನಿಯಮಗಳಿವೆ, ಸಿದ್ಧಾಂತಗಳಿವೆ, ಸೂತ್ರಗಳು ಅಂತ ಕೆಲಸ ಮಾಡುತ್ತೆ. ಸೇಮ್ ಅದೇ ರೀತಿ ನಮ್ಮ ರೇಖೆಯಲ್ಲೂ ಸಮೇತ ತತ್ವಗಳು ಅಂತ ಕೆಲಸ ಮಾಡುತ್ತೆ. ಇಡೀ ಜಗತ್ತಿನ ಅತ್ಯಂತ ಸರಳ ಸಹಜವಾಗಿರುವಂತಹ ತತ್ವಗಳು ಯಾವ್ದಾದ್ರು ಇದ್ರೆ ಅದು ರೇಖಿ ತತ್ವಗಳು. ನಿಜವಾಗ್ಲೂ ಹೇಳ್ತೀನಿ, ಕಷ್ಟ ಅನ್ನೋ ಮಾತೇ ಇಲ್ಲ. ನೀವು ಓನ್ಲಿ ಪ್ರಾಕ್ಟೀಸ್ ಮಾಡೋದಷ್ಟೇ ಕೆಲಸ ಇದೆ. ಹಾಗಾಗಿ ರೆಡ್ ಪೆನ್ ಯಾರಾದ್ರೂ ಹತ್ರ ಇದೆನಾ? ಇವತ್ ನಿಮ್ಗೆ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಹೇಳಿದ್ದ, ಯಾರ್ಯಾರಿಗೆ ನೆನಪಿದೆ? ಯಾರ್ಯಾರು ತಗೊಂಡಿರಿ ಹಿಂಗ್ ತೋರ್ಸ್ರಿ. ಹಾ, ಸ್ಕೆಚ್ ಪೆನ್ನು ಮತ್ತೆ ಡ್ರಾಯಿಂಗ್ ಸೀಟ್ ರೆಡ್ ಕಲರ್. ಎಸ್, ಯಾರ್ಯಾರು ತಗೊಂಡಿರಿ ಅವ್ರೆಲ್ಲಾರು ವರ್ಕ್ ಮಾಡೋದಿದೆ. ಒಂದ್ ವೇಳೆ ಯಾರಾದ್ರು ನಿಮ್ಗೊಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಯಾವ್ದೇ ಕ್ಲಾಸ್ ಮಾಡ್ತೀರಿ ಅವಾಗ ನಿಮ್ಗೆ ಕೆಲವೊಂದು ಮಟೀರಿಯಲ್ಸ್ ಗಳನ್ನ ಬರ್ಸಿರ್ತಾರೆ. ನೀವು ದಯವಿಟ್ಟು ಅದನ್ನ ತಗೊಂಡ್ ಕುಂತ್ರೆ ನಿಮ್ಗೆ ಅಲ್ಲಿ ವೈಬ್ರೇಷನ್ ಎನರ್ಜಿ ಕನೆಕ್ಟ್ ಆಗುತ್ತೆ. ನೀವು ರಫ್ ನಲ್ಲಿ ಬರ್ಕೊಂಡ್ರಿ ಏನ್ ತಪ್ಪಾಗೋದಿಲ್ಲ, ಪುನಃ ನಿಮ್ಗೆ ಫೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಸಮಯ ನಿಮ್ ಹತ್ರ ಇದೆ ಏನ್ ಹೇಳ್ರಿ. ಇಲ್ಲಿ ರಫ್ ನಲ್ಲಿ ಸಣ್ಣಾಗಿದ್ದಾಗ ಹೆಂಗ್ ಮಾಡ್ತಿದೇವ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಒಂದೇ ನೋಟ್ಬುಕ್ಕಿನ ಕಚ್ಚ ಬರ್ದ್ ಬಿಡ್ತಿದೇವ್ ರಫ್ ನಲ್ಲಿ. ಆಮೇಲೆ ಮನೆಗ್ ಬಂದು ಒಂದು ಗಣಿತದಲ್ಲಿ ಏನ್ ಬರ್ದಿವಿ, ಕನ್ನಡದಲ್ಲಿ ಏನ್ ಮತ್ತೆ ತೆಗೆದು ಮತ್ತೆ ಫೇರ್ ಮಾಡ್ತಿದೇವ್. ಅವಾಗ ಆ ಸಮಯ ಇತ್ತು. ಈಗ ನಮ್ಗೆ ಆಗ್ತದೇನು ಹೇಳ್ರಿ? ನಿಮ್ಗೂ ಆಗೋದಿಲ್ಲ, ನನ್ಗೂ ಆಗೋದಿಲ್ಲ. ಹಾಗಾಗಿ ಒಂದೇ ಸಲ ನೇರವಾಗಿ ನೀವು ನೀಟಾಗಿ ಬರ್ಕೊಂಡ್ರಂದ್ರ ಡೈರೆಕ್ಟ್ ಆಗಿ ವರ್ಕ್ ಮಾಡೋದಕ್ಕೆ ನನ್ಗೂ ಸಹಜ ಆಗುತ್ತೆ ಮತ್ತೆ ನಿಮ್ಗೂ ಸಹಜ ಆಗುತ್ತೆ. ಹಾಗಾಗಿ ಯಾರೆಲ್ಲರೂ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಅನ್ನ ತಗೊಂಡಿರಿ, ಅವ್ರು ಒಂದು ತತ್ವಗಳನ್ನ ಬರೆಯೋದಕ್ಕೆ ನೇರವಾಗಿ ಅದ್ರಲ್ಲೇ ಬರೀರಿ. ಮತ್ತೆ ಯಾರ ಹತ್ರ ಇಲ್ಲ, ನೀವು ನೋಟ್ ಬುಕ್ಕಿನಲ್ಲಿ ಬರಿಬೇಕು. ನಾಳೆ 7 ಗಂಟೆ ಒಳಗೆ, ಸಂಜೆ 7 ಗಂಟೆ ಒಳಗೆ ನೀವು ಯಾರು ಡ್ರಾಯಿಂಗ್ ಸೀಟ್ ನ ಫೋಟೋ ಕಳಿಸ್ತೀರಿ ಅವ್ರಿಗೆ ಮಾತ್ರ ದೀಕ್ಷೆ ಇರುತ್ತೆ. ನಿಮ್ ತತ್ವನೇ ಗೊತ್ತಿಲ್ಲ ಅಂದ್ರೆ ದೀಕ್ಷೆ ಕೊಟ್ಟು ಏನ್ ಮಾಡ್ಲಿ ನಾನು? ಓಕೆನಾ? ತಿಳಿತಾ ಇದೆ ಎಲ್ಲಾರಿ? ಸ್ವಲ್ಪ ಹಿಂಗ್ ಮಾಡ್ರಿ. ಎಸ್, ಎಲ್ಲಾರು ಎರಡನೇ ಸ್ಕ್ರೀನ್ ದವರು. ಹಾ, ಇವತ್ ವಿಡಿಯೋ ಆನ್ ಇದೆ ನೋಡ್ರಿ. ಒಟ್ಟು ಗಣೇಶ್ ಕೃಪೆ ಮಾಡ್ಯ ನಿಮ್ಮೆಲ್ಲ ಅನ್ಸ್ತು ನನಗೆ. ಎಲ್ಲಾರಿಗೆ ವಿಡಿಯೋ ಆನ್ ಮಾಡ್ರಿ. ಸೊ ನಾವು ವಿಡಿಯೋ ಆನ್ ಮಾಡ್ರಿ ಹೇಳೋದು ಯಾಕಂದ್ರೆ ನೀವು ಏಕಾಗ್ರತೆ ಬರ್ಲಿ ನಿಮ್ ಹತ್ರ. ನಿಮ್ಮೊಳಗೆ ಏಕಾಗ್ರತೆ ಬಂತು ಅಂದ್ರೆ ನಿಮ್ ವರ್ಕ್, ನಿಮ್ ಮಾಡೋ ಕೆಲಸ ಇದೆ ನೋಡ್ರಿ, ಅದು ಸಹಜ ಆಗುತ್ತೆ, ಸರಳ ಆಗುತ್ತೆ. ವಿಡಿಯೋ ಆಫ್ ಇಟ್ರೆ ನೀವ್ ಏನ್ ಮಾಡ್ತೀರಿ ನಮಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಮನ್ಸು ಒಂದ್ ಕಡೆ, ಶರೀರ ಒಂದ್ ಕಡೆ ಇಟ್ರೆ ಅದು ಆಗೋದಿಲ್ಲ. ಸೊ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ಮೊದಲನೇ ತತ್ವ ಬರೀರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ.
ಇದು ನಮ್ಮ ರೇಖೆಯ ಮೊದಲ ತತ್ವ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇದನ್ನ ನೀವೇನ್ ಮಾಡ್ಬೇಕಂದ್ರ ಡ್ರಾಯಿಂಗ್ ಸೀಟ್ ಮೇಲೆ ಸ್ವಲ್ಪ ದಪ್ಪ ಅಕ್ಷರಗಳಲ್ಲಿ ಈ ಸೈಜ್ ಇರುತ್ತೆ ನೋಡ್ರಿ, ಈ ಸೈಜ್ ನಲ್ಲಿ ದೊಡ್ಡದಾಗಿ ಡ್ರಾಯಿಂಗ್ ಸೀಟ್ ನಲ್ಲಿ ಬರಿಬೇಕು. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈ 5 ತತ್ವಗಳನ್ನ ಬರೆದು ನಿಮ್ಮನೆ ಹಾಲ್ ನಲ್ಲಿ ಎಲ್ಲಿ ಮೇನ್ ಎಂಟರ್ ಇರ್ತೀರಿ ಅಥವಾ ಜಾಸ್ತಿ ಓಡಾಡ್ತಾ ಇರ್ತೀರಿ ನೋಡ್ರಿ, ಅಲ್ಲಿ ನೀವ್ ಅದನ್ನ ಹಚ್ಬಿಡ್ಬೇಕು ಗೋಡೆ. ನಿಮ್ ಹತ್ರ ಒಂದ್ ವೇಳೆ ವಿಷನ್ ಬೋರ್ಡ್ ಇದೆ ಅಂದ್ರೆ ವಿಷನ್ ಬೋರ್ಡಿಗೆ ಹಚ್ಬೇಕು. ವಿಷನ್ ಬೋರ್ಡ್ ನೀವು ಯೂಸ್ ಮಾಡೋದಿಲ್ಲ ಅಥವಾ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಸೈಡಿಗೆ ಎಲ್ಲಾದ್ರೂ ಅದನ್ನ ನೀವು ಪೇಸ್ಟ್ ಮಾಡಿಬಿಡ್ಬೇಕು. ಸೊ ಈಗ ಮೊದಲನ ತತ್ವ ಏನ್ ಹೇಳುತ್ತೆ ಅಂದ್ರೆ ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಸೊ ಈಗ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಕೋಪ ಅನ್ನುವುದು ಸಕಾರಾತ್ಮಕ ಇದೆನಾ ನಕಾರಾತ್ಮಕ ಇದೆ? ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ಕೋಪ ಇದೆ ನೋಡ್ರಿ, ಸಿಟ್ಟು ಮಾಡ್ಕೊಳ್ಳೋದು. ಸಿಟ್ಟು ಸಕಾರಾತ್ಮಕ ಇದೆನಾ ನಕಾರಾತ್ಮಕ ಇದೆ? ಬೇಗ ಬೇಗ ಟೈಪ್ ಮಾಡ್ರಿ. ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆ ಸಿಟ್ಟು ಮಾಡೋದು? ಹಾ ಮಂಗಲ ಮ್ಯಾಮ್, ನೆಗೆಟಿವ್ ಇದೆ, ನಕಾರಾತ್ಮಕ ಇದೆ. ಎಸ್, ಎಲ್ಲರಿಗೂ ಗೊತ್ತಿದೆ ಸಿಟ್ಟು ಮಾಡೋದು ನೆಗೆಟಿವ್ ಇದೆ. ಓಕೆ, ಯಾವ್ದು ನೆಗೆಟಿವ್ ಇದೆ ಅಂತ ಗೊತ್ತಿದ್ದು ನಾವು ಮಾಡ್ತಾ ಇರ್ತೀವಿ ನೋಡ್ರಿ, ಅದು ಸರಿ ಇರುತ್ತೆ ತಪ್ಪಿರುತ್ತೆ? ನೆಗೆಟಿವ್ ಇದೆ ಅಂತ ಗೊತ್ತಿದೆ ಆದ್ರೂ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕೆಲಸ ಏನು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಹಾ, ರಾಂಗ್ ಇದೆ, ಅದು ನೆಗೆಟಿವ್ ಇದೆ, ತಪ್ಪಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ರೇಖೆ ಏನ್ ಹೇಳುತ್ತೆ ಅಂದ್ರ ನಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಹೈ ಲೆವೆಲ್ ತಗೊಂಡ್ ಬರ್ಬೇಕಂದ್ರ ನಮ್ಮೊಳಗಿರುವಂತಹ ಕೋಪ ತಾಪ ಇದೆ ನೋಡ್ರಿ, ಅದು ಸೈಲೆಂಟ್ ಮೋಡಿಗೆ ಬರ್ಬೇಕು, ಕಡಿಮೆ ಆಗ್ಬೇಕು. ಹಾಗಾಗಿ ಈಗ ನಾನು ಒಂದೇ ಸಲಕ್ಕೆ ಸಿಟ್ಟು ಬಿಟ್ಟು ಹಾಕ್ತೀನಿ ಅಂದ್ರೆ ಸಾಧ್ಯ ಇದೆಯೇನು ಹೇಳ್ರಿ ನನ್ಗೆ? ಯಾರಿಗಾದ್ರೂ ಸಾಧ್ಯ ಇದೇನು? ಒಂದಿನ ಈಗ ಶ್ರೀದೇವಿ ಹೂಗಾರ್ ಮೇಡಮ್ ಕ್ಲಾಸ್ ಮಾಡಿದ್ರಿ, ರಾತ್ರೋ ರಾತ್ರಿ ಸಿಟ್ಟೆಲ್ಲ ಬಿಟ್ಟಿರಿ, ಹಿಂಗ ಏನಾದ್ರೂ ಚಮತ್ಕಾರ ಸಾಧ್ಯ ಇದೆನಾ? ರಮೇಶ್ ಸರ್, ಇಲ್ಲೆಲ್ಲ ಹೊಸಬ್ರು ಇದ್ರಿ ಕೆಲವ್ರು, ಹಂಗೇನಾದ್ರೂ ಆಗ್ಬಹುದಾ ಚಮತ್ಕಾರ? ನೋ, ಹಂಗ ಆಗೋದಿಲ್ಲ. ಮನುಷ್ಯನ ಸ್ವಭಾವ ಇದೆ ನೋಡ್ರಿ, ಅದು ಜನ್ಮಾಂತರದಿಂದ ಪ್ರಭಾವ ಬೀರಿದ್ದಿರುತ್ತೆ. ಅದಾದ್ಮೇಲೆ ನಮ್ಮ ಕಾನ್ಸಿಯಸ್ ಮೈಂಡ್ ಇದೆ ನೋಡ್ರಿ, ಜಾಗೃತ ಮನಸ್ಸು, 10% ಮನಸ್ಸು ಎಲ್ಲಾರು ಆಕ್ಟಿವ್ ಮಾಡಿರ್ತಾರೆ. ನಮ್ಮ ಫ್ಯಾಮಿಲಿ ಇರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಎಜುಕೇಶನ್ ಸಿಸ್ಟಮ್, ನಮ್ಮ ಸಮಾಜ, ನಮ್ಮ ಸ್ಪಿರಿಚುವಲ್ ಗುರುಗಳು, ಇವರೆಲ್ಲಾರು ಕುಂತ ನಮ್ಮ ಜಾಗೃತ ಮನಸ್ಸನ್ನ ಇನ್ನೂ ಜಾಗೃತ ಮಾಡಿಬಿಡ್ತಾರೆ. ಹಾಗಾಗಿ ಬಾಲ್ಯದಿಂದಲೂ ನಾವು ಸಿಟ್ ಮಾಡೋರನ್ನ ನೋಡಿರ್ತೀವಿ. ಸಿಟ್ಟಿಲಿಂದ ಕೆಲಸ ಆಗಿದ್ದು ಗೊತ್ತಿದೆ. ನಿಮ್ಗೆ ಗೊತ್ತಾ, ವೆಲ್ಕಮ್ ಮಾಡ್ಲತ್ರ ಅನ್ನನ್ನೇ ಹೇಳ್ದೋಡು, ಯಾರ್ ವಿಡಿಯೋ ಆನ್ ಮಾಡಿಲ್ಲ ಎಲ್ಲರಿಗೆ ರಿಮೂವ್. ಸಿಟ್ಟು ಏನಾಯ್ತು ರಿಸಲ್ಟ್? ಎಲ್ಲರೂ ಎದ್ದು ಬಿದ್ದು 90% ಇದ್ದವ್ರೆಲ್ಲ ಏನ್ ಮಾಡಿದಿರಿ ನೀವು? ವಿಡಿಯೋ ಆನ್ ಮಾಡಿದ್ರಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಬಾಲ್ಯದಿಂದಲೂ ನಮ್ಮ ಮೈಂಡ್ ಸೆಟ್ ನಲ್ಲಿ ನಾವು ಸೇವ್ ಮಾಡ್ಕೊಂಡ್ ಬಿಟ್ಟಿವಿ, ಸಿಟ್ಟಿಲಿಂದ ಕೆಲಸ ಆಗುತ್ತೆ ಅಂತ. ಆದ್ರೆ ಸಿಟ್ಟಿಲಿಂದ ಕೆಲಸ ಆಗೋದಕ್ಕಿಂತ ಹೆಚ್ಚಿಗೆ ಹಾನಿನೂ ಆಗುತ್ತೆ. ಹಾಗಾಗಿ ಒಬ್ಬ ಹೀಲರ್, ಒಬ್ಬ ಮೆಡಿಟೇಟರ್, ನಾವೇನಾದ್ರೂ ಜಾಸ್ತಿ ಭಯಂಕರ ಸಿಟ್ಟು, ರೋಷ, ದ್ವೇಷ ಇದ್ದಾಗ ನಮ್ಮ ವೈಬ್ರೇಷನ್ ಇದೆ ನೋಡ್ರಿ, ಅದು ಪಾಸಿಟಿವ್ ಆಗಿ ವರ್ಕ್ ಮಾಡೋದಿಲ್ಲ. ಆದ್ರೆ ಇದನ್ನ ನಮ್ಗೆ ಈಗ ಬಿಡ್ಬೇಕಾಗಿದೆ. ತ್ಯಾಗ ಮಾಡೋದಕ್ಕೆ ನಾವು ತಯಾರಾಗಿದ್ದೀವ? ಯಾರ್ಯಾರಿದ್ರಿ? ಮೇಡಮ್ ಏನಾದ್ರೂ ಆಗ್ಲಿ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಏನಾರ ಮಾಡಿ ಸಿಟ್ಟು ಬಿಟ್ಟು ಹಾಕಂಬಂತ ನೀವೆಲ್ಲ ಪ್ಲಾನ್ ಮಾಡಿ. ಒಂದು ಮಾತನ್ನ ಹೇಳ್ತೀನಿ ದೇವರಾಡಿ ನಿಮ್ಗೆ, ನೀವ್ ಯಾವಾಗ್ಲೂ ಟೆಸ್ಟ್ ಮಾಡ್ರಿ. ಯಾವತ್ತು ನೀವು ಸಿಟ್ಟು ಬಿಡ್ಬೇಕಂತ ಪ್ಲಾನ್ ಮಾಡಿರಿ ಅವತ್ತು ಹೆಚ್ಚಿಗೆ ಸಿಟ್ಟು ಬಂದಿದೆ ನಿಮ್ಗೆ? ಯಾರ್ಯಾರಿಗೆ ಬಂದಿದೆ? ಯಾರ್ಯಾರಿಗೆ ಬಂದಿದೆ ಹೇಳ್ರಿ? ಯಾವತ್ ಸಿಟ್ಟು ಬಿಡ್ಬೇಕಂತ ನೀವ್ ಏನಾರ ಪ್ಲಾನ್ ಮಾಡಿ ನಮ್ ಬೀದರ್ ಕಡೆ ಹೇಳ್ತೀವಿ ಟೊಂಕ ಕಟ್ ನಿಂದ್ರು, ಟೊಂಕ ಕಟ್ ಪೂರ್ತಿ ಡಿಸೈಡ್ ಮಾಡಿರ್ತೀವಿ, ಅವತ್ ಜಾಸ್ತಿ ಸಿಟ್ಟು ಬರುತ್ತೆ. ರೀಸನ್ ಏನು ಅಂತ ಹೇಳ್ತೀನಿ ನೋಡ್ರಿ. ನಮ್ಮ ಒಳಗಿನ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ಪಾಸಿಟಿವ್ ಕಿಂತನೂ 100 ಪಟ್ಟು ಹೆಚ್ಚು ಶಕ್ತಿಶಾಲಿ ಇರುತ್ತೆ. ನೆಗೆಟಿವ್ ಎನರ್ಜಿ ನಕಾರಾತ್ಮಕತೆ ಅಂತ ಇದೆ ನೋಡ್ರಿ, ಅದು 100 ಪಟ್ಟು ಹೆಚ್ಚು ಶಕ್ತಿಶಾಲಿ ಇರುತ್ತೆ. ಅದಕ್ಕಾಗಿ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಮೆಸೇಜ್ ಹೋಗಿರುತ್ತೆ, ನಾನ್ ಸಿಟ್ಟು ಬಿಡ್ತೀನಿ ಅಂತ. ಆ ಮೆಸೇಜ್ ನೋಡಿದ ತಕ್ಷಣ ಅದು ಆದಷ್ಟು ತಾನು ಒಳಗಿರುವ ಪ್ರಯತ್ನವನ್ನ ಮಾಡಿ ಬ್ಲಾಸ್ಟ್ ಆಗೋದು ಶುರು ಆಗುತ್ತೆ. ಅವಾಗ ಡಿಸೈಡ್ ಮಾಡಿದ್ವಿ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೀವಿ. ಆದ್ರೆ ನಮ್ಮ ರೇಖೆ ಗ್ರ್ಯಾಂಡ್ ಮಾಸ್ಟರ್ಸ್ ಏನ್ ಕಂಡು ಹಿಡಿದ್ರು ಜಗತ್ತಲ್ಲಿ ಮೊಟ್ಟ ಮೊದಲ ಸಲ ಅಂದ್ರ ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಇದು ಸಾಧ್ಯ ಇದೆನಾ? ಬೆಳಗಾಗಿ ಹೇಳ್ಬೇಕು, ಈಸಿ ಟ್ರಿಕ್. ನಿಮ್ಗೆ ಏನ್ ಕಷ್ಟ ಅಂಬದ್ ಮಾತಿಲ್ಲ ನೋಡ್ರಿ ಇದ್ರಲ್ಲಿ. ಹೇಳ್ಬೇಕು, ಎದ್ದ ತಕ್ಷಣ ನಿಮ್ಮ ಬೋರ್ಡ್ ಅನ್ನ ನೋಡ್ಬೇಕು, ಮಂತ್ರಗಳನ್ನ ತತ್ವಗಳನ್ನ ನೋಡ್ಬೇಕು, ಫೀಲ್ ಮಾಡ್ಕೋಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಏನಾದ್ರೂ ಬರುತ್ತೆ ನೋಡ್ರಿ. ಒಂದ್ ಮಾತು ಹೇಳ್ತೀನಿ, ಜೀವನ ಏನು ಸುಖದ ಸುಪ್ಪತ್ತಿಗೆ ಇಲ್ಲೇ ಇಲ್ಲ. ಅದೇನ್ ಯಾರಿಗಾದ್ರು ಹೂವಿನ ಹಾಸಿಗೆ ಇದೆನಾ? ಬೆಳಗಾಗಿ ಎದ್ದ ತಕ್ಷಣ ನಮ್ಮ ಮನೆಯವರು ಹಿಂಗ ರಾಶಿ ರಾಶಿ ಹೂವಾಗ್ ಬಾ ಮಹಾರಾಣಿ,
ಹೂವಿನ ಮೇಲೆ ನಡಿ ಅಂತ ಏನಾರ ತರ್ತಾರನೋ, ಎಲ್ಲಾರ ಮನೇಲಿ ಯುದ್ಧನೇ ಇದೆ, ನಾನು ಒಪ್ತೀನಿ. ಹಾಗಾದ್ರೆ ಆ ಯುದ್ಧಕ್ಕೆ ನಾನು ಎಷ್ಟು ನಕಾರಾತ್ಮಕ ಶಕ್ತಿಯನ್ನ ಕೊಡ್ತೀನಿ ನೋಡ್ರಿ, ಅವಾಗ ನನ್ನ ಸಕಾರಾತ್ಮಕ ಶಕ್ತಿ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಹಾಗಾಗಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಏನ್ ಹೇಳ್ತಾರ, ಇವತ್ತಿಗೆ ಮಾತ್ರ ಪ್ಲಾನ್ ಮಾಡಿ. ಈಸಿ ಮೈಂಡಿಗೆ ಮೆಸೇಜ್ ಏನು ಹೋಗುತ್ತೆ, ಇವತ್ತೊಂದಿನ ಸಿಟ್ ಬಿಡ್ಬಹುದಲ್ಲ ನಾನು, ಒಂದಿನ ಬಿಟ್ರಿ ಇಡೀ ದಿನ ಏನಾದ್ರೂ ಬರುತ್ತೆ, ಸಮಸ್ಯೆ ಬರೋದಿಲ್ಲ ಅಂತಿಲ್ಲ. ಆದ್ರ ಮೈಂಡಿಗೆ ಏನ್ ಮೆಸೇಜ್ ಇರುತ್ತೆ, ಒಂದಿನ ಸಿಟ್ ಮಾಡೋದಿಲ್ಲ, ಆಯ್ತು. ಮತ್ತೆ ನಾಳೆ ಎದ್ರಿ, ಮತ್ತೆ ನಾಳೆ ನೋಡ್ರಿ, ನಾಳೆ ನೋಡಿದ್ಮೇಲೆ ಮತ್ತೆ ಸೇಮ್ ಅದೇ ತತ್ವ ಇವತ್ತಿಗೆ. ಇದನ್ನ ಕಂಟಿನ್ಯೂ 21 ಡೇಸ್ ಮಾಡಿದ್ರೆ ಬರ್ಕೋರಿ, ಕರೆಕ್ಟ್ ಆಗಿ ಮಾಡ್ಬೇಕು ನೀವು. ಫಾಲೋ ಅಪ್ ಮಾಡೋದು ನಿಮ್ ಕಡೆ. 21 ದಿವಸ ಯಾರು ಮಾಡಿರ್ತೀರಿ, 22ನೇ ದಿವಸ ನಿಮ್ಮ ಒಳಗಿಂದು 80% ಸಿಟ್ಟಿದೆ ನೋಡ್ರಿ, ಅದು ಕಡಿಮೆ ಆಗುತ್ತೆ. ರೆಡ್ ಇಂಕ್ ಅಲ್ಲಿಲ್ಲ, ರೆಡ್ ನಲ್ಲಿ ಬರಿಬೇಕು ಸರ್. ಹಾ, ರೆಡ್ ಇಂಕ್ ನಲ್ಲಿ. ಎಸ್, ಇದು ಒಂದನೇದು ಗೊತ್ತಾಯ್ತಾ. ಹಾ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ನಾನು ಇವತ್ತಿಗೆ ಮಾತ್ರ ಸಿಟ್ ಮಾಡೋದಿಲ್ಲ. ಖುಷಿಲಿಂದ ಒಪ್ಕೋರಿ. ಯಾವಾಗ ಬರುತ್ತೆ ನೋಡ್ರಿ, ಅವಾಗ ಮೈಂಡಿಗೆ ಮೆಸೇಜ್ ಕೊಡ್ರಿ. ಇಲ್ಲ, ರೇಖಿ ತತ್ವ ಏನ್ ಹೇಳುತ್ತೆ, ನಾನ್ ರೇಖಿ ಮಾಸ್ಟರ್ ಇದೀನಿ, ನೀವು ಹೇಳ್ರಿ. ಮಾಸ್ಟರ್ ಆಗದ್ ಯಾವಾಗದ್ರ ಆಗಟ್ರಿ, ಯಾವತ್ತರ ಅದು ಸರ್ಟಿಫಿಕೇಟ್ ಬರ್ಲಿ, ಮೈಂಡಿಗೆ ಮೆಸೇಜ್ ಆದ್ರೂ ಕೊಡ್ರಿ, ನಾನ್ ಮಾಸ್ಟರ್ ಇದ್ದೀನಿ ಅಂತ. ಈಗ ನಾನೇ ಹೇಳ್ತೀನಿ, ನಾನು ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ. ನನ್ಗೆ ಏನಾದ್ರೂ ಸಮಸ್ಯೆ ಬರುತ್ತೆ ನೋಡ್ರಿ, ನನ್ನ ಪ್ರಾಬ್ಲಮ್ಸ್ ಗಳನ್ನ ನಾನು ಹೆಂಗ್ ಇದು ಮಾಡ್ತೀನಿ. ನನ್ಗೆ ಏನಾದ್ರೂ ಸಮಸ್ಯೆ ಬಂದಾಗ ನಾನು ಸ್ವಲ್ಪ ಥಿಂಕ್ ಮಾಡ್ಲಕ್ ಶುರು ಮಾಡಿದ, ಅವಾಗ ಮೆಸೇಜ್ ಕೊಡ್ತೀನಿ, ನಾನ್ ಮಾಸ್ಟರ್ ಮೈಂಡ್ ಇದ್ದೀನಿ, ನನ್ ಮೈಂಡೇ ಮಾಸ್ಟರ್ ಇದೆ, ನಾನೇ ಟೆನ್ಷನ್ ಮಾಡ್ಕೋಬೇಕು. ಥಿಂಕ್ ಮಾಡ್ತೀನಿ, ಕಣ್ ಮುಸ್ತೀನಿ, ಕೂಡ್ತೀನಿ, ಅರ್ಧ ತಾಸು ಮೆಡಿಟೇಷನ್ ಮಾಡ್ತೀನಿ, ನನ್ ಪರಿಹಾರ ಗೊತ್ತಾಗುತ್ತೆ, ಎದ್ ಬಂದ್ ನನ್ ಕೆಲಸ ಮಾಡ್ತೀನಿ, ಅದು ಪೂರ್ತಿ ಮುಗ್ದಿರುತ್ತೆ ಕೆಲಸ. ಸೊ ಹಾಗಾಗಿ ನೀವ್ ಎಷ್ಟೆಷ್ಟು ರಿಲ್ಯಾಕ್ಸ್ ಆಗಿರ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಗೆ ಪರಿಹಾರಗಳು ಸಿಕ್ಕಿರುತ್ತೆ. ಇದು ಮೊದಲನೇ ತತ್ವ. ಸೊ ಎರಡನೇ ತತ್ವ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ನೀವು ಮೈಂಡಿಗೆ ಹೇಳ್ಬೇಕು, ಚಿಂತೆ ಎಲ್ಲರಿಗೂ ಇರುತ್ತಲ್ಲ. ಇಲ್ಲಿ ಯಾರಾದ್ರೂ ಇಂಥವ್ರು ಒಬ್ರು ಇದೀವಿ, ನಾವು ನಿಶ್ಚಿಂತ ಇದೀವಿ, ಏನಿಲ್ರಿ ಮೇಡಮ್, ಎಲ್ಲಾ ನಮ್ ತಂದೆ ತಾತ ಮುತ್ತಾತ ಎಲ್ಲಾರು ಭರ್ಜರಿ ಎಲ್ಲ ಗಳಿಸಿ ಕೋಟ್ಯಾಂತರ ರೂಪಾಯಿ ಎಲ್ಲ ಇಟ್ಟು ಹೋಗ್ಯಾರ, ಏನ್ ಚಿಂತೆ ಇಲ್ಲ, ಹಂಗ ಯಾರಾದ್ರೂ ಇದ್ದೀವ? ನೋ. ಪ್ರತಿಯೊಬ್ಬರ ಲೈಫ್ ಇದೆ ನೋಡ್ರಿ, ಜೀರೋದಿಂದಾನೇ ಶುರು ಆಗೋದು, ಶೂನ್ಯದಿಂದನೇ ಶುರು ಆಗೋದು. ಯಾರ್ದು ಜೀವನ ಶೂನ್ಯದಿಂದ ಶುರು ಆಗಿದೆ ನೋಡ್ರಿ, ಅದು ಸ್ಟ್ರಗಲ್ ಮೋಡ್ ಇರೋದೇ. ಅಲ್ಲಿ ಚಿಂತೆಗಳಿರುತ್ತೆ, ಟೆನ್ಷನ್ಗಳಿರುತ್ತೆ, ಅವಾಗವಾಗ ಡಿಪ್ರೆಷನ್ ನಲ್ಲಿ ಹೋಗಿರುತ್ತೆ, ಎಂಗ್ಸೈಟಿ ಜಾಸ್ತಿ ಆಗುತ್ತೆ, ಇದೆಲ್ಲ ಕಾಮನ್ ಇದೆ. ಆದ್ರೆ ರೇಖೆ ಏನ್ ಹೇಳುತ್ತೆ, ಇವತ್ತಿಗೆ ಮಾತ್ರ ನಾನು ಏನ್ ಮಾಡ್ಬಾರ್ದು, ಚಿಂತೆ ಮಾಡ್ಬಾರ್ದು. ಯಾವಾಗ ಚಿಂತೆ ಮಾಡೋದಿಲ್ಲ ಅಂತ ಮೆಸೇಜ್ ಹೋಗುತ್ತೆ ನೋಡ್ರಿ, ಅವಾಗ ನಿಮ್ ಜೊತೆಗೆ ನಿಶ್ಚಿಂತ ಆಗುವಂತ ವೈಬ್ರೇಷನ್ ಕನೆಕ್ಟ್ ಆಗುತ್ತೆ, ನಿಮ್ಗೆ ರಿಲ್ಯಾಕ್ಸ್ ಕೊಡುವಂತಹ ಜನರ ಸಂಪರ್ಕ ಬರುತ್ತೆ. ಮೆಡಿಟೇಷನ್ ಮಾಡೋರು ನಿಮ್ ಜೊತೆ ಕನೆಕ್ಟ್ ಆಗಿರ್ತಾರೆ. ನೀವು ನೆನ್ಪಿಟ್ಕೋರಿ, ನಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ, ನಮ್ ಜೊತೆಗೆ ಅಂತಹ ಜನನೇ ಕನೆಕ್ಟ್ ಆಗಿರ್ತಾರೆ. ಗೊತ್ತಿರ್ಲಿ, ಇದು ಗೊತ್ತದಲ್ಲ ಎಲ್ಲರಿಗೂ. ಹಾ, ಈಗ ಎಕ್ಸಾಂಪಲ್ ನೋಡ್ರಿ, ಈಗ ನಮ್ದು ಬೀದರ್ ಇದೆ, ಬೀದರ್ ಬಹಳ ದೊಡ್ಡದು ನಮ್ದು. ಹಾ, ದೊಡ್ಡ ಏರಿಯಾ, ನಮ್ ಜಿಲ್ಲೆ. ಈಗ ಬೀದರ್ ನಲ್ಲಿ ಒಳ್ಳೆ ಜನನು ಇದ್ದಾರೆ, ಪಾಸಿಟಿವ್ ಇದ್ದಾರೆ, ನೆಗೆಟಿವ್ ಇದ್ದಾರೆ. ಅದ್ರಲ್ಲಿ ಒಬ್ಬರದ್ದು ಒಂದ್ ಕ್ಯಾಟಗರಿನ ತಗೊಳ್ಳೋಣ. ಇಡೀ ಬೀದರ್ ಜಿಲ್ಲೆನಲ್ಲಿ ಬಹಳ ಆದ್ರೆ ಒಂದ್ 10 ಜನ ಕಳ್ತನ್ ಮಾಡೋರು, ಕಳ್ರಿ. ಹಾ, ನಿಮ್ಗೆ ಇಂಟ್ರೆಸ್ಟಿಂಗ್ ಏನು ಅಂದ್ರ, ಆ 10 ಜನ ಎಲ್ಲ ಹೇಳ್ತೀನಿ ಕ್ಲೋಸ್ ಫ್ರೆಂಡ್ಸ್ ಅರ, 10 ಜನ ಫ್ರೆಂಡ್ಸ್ ಅರ. ಈ ಊರಲ್ಲಿ ಎಲ್ಲಾರು ಕಳ್ತನ ಆಗಿದೆ, ಏನಾದ್ರೂ ಚೂರು ಹೆಚ್ಚು ಕಡಿಮೆ ಅದಂದ್ರ ಯಾವ ಕದ್ದನ ಅದು ಅವ್ರಿಗೆ ಹಿಡಿಯೋದಿಲ್ಲ ಪೊಲೀಸರು, ಅದ್ರಲ್ಲಿ ಒಬ್ನಿ ತಗೊಂಡ್ ಬಂದ್ ಹೊಡ್ತಿ ಕಡ್ತಿ, ಅವನಿಗೆ ಬಡಿ ಬಡದ ಮೇಲೆ ಅವ ಯಾರ್ ಕದ್ದಾರ, ಎಲ್ಲಿಂದ ಕದ್ದಾರ ಅವನಿಗೆ ಪೂರಾ ಪಕ್ಕ ಮಾಹಿತಿ ಇರುತ್ತೆ. ಯಾಕಂದ್ರೆ ಫ್ರೆಂಡ್ ಇರ್ತಾನಲ್ಲ, ಅವ ಹೆಸರು ಹೇಳ್ತಾನೆ. ಆಮೇಲೆ ಅಷ್ಟು ಮಂದಿ ಎಳ್ಕೊಂಡ್ ತಂದು ಪೆಟ್ಟ ಹಾಕ್ತಾನೆ. ಇದ್ರ ಅರ್ಥ ಏನು ಅಂದ್ರ, ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಒಂದೇ ಕಡೆಗೆ ಬರುತ್ತೆ. ಬರ್ಕೋರಿ, ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿ, ಒಂದೇ ರೀತಿಯ ಸ್ವಭಾವಗಳು, ಒಂದೇ ರೀತಿಯ ಭಾವನೆಗಳಿವೆ ನೋಡ್ರಿ, ಒಂದೇ ಕಡೆಗೆ ಬರುತ್ತೆ. ಈಗ ಇವತ್ತು ನನ್ನ ಎದುರಿಗೆ ನೀವು 119 ಜನ ಇದ್ದೀರಿ. ರೀಸನ್ ಏನು ಅಂದ್ರ, ನನ್ನ ವೈಬ್ರೇಷನ್ ನಿಮ್ಮ ವೈಬ್ರೇಷನ್ ಈಕ್ವಲ್ ಇವೆ, ಯಾರ್ದು ಹೆಚ್ಚು ಯಾರ್ದು ಕಡಿಮೆ ಇಲ್ಲ, ಸೇಮ್ ವೈಬ್ರೇಷನ್. ಹಾಗಾಗಿ ಯಾವಾಗ್ಲೂ ಒಳ್ಳೆಯವ್ರ ಜೊತೆಗೆ ಕೂಡ್ತಾರ, ಕೆಟ್ಟವರಿಗೆ ಕೆಟ್ಟವರೇ ಫ್ರೆಂಡ್ಸ್ ಇರ್ತಾರ, ಅವ್ರಕ್ಕಿಂತ ಇವ್ರು ಡೇಂಜರ್ ಇರ್ತಾವ್, ನೆನ್ಪಿಟ್ರಿ ನೀವು. ಈ ಮೋಸ ಮಾಡೋರ್ದು ಜಬರ್ದಸ್ತ್ ಮೋಸಗಾರರದೇ ಒಂದ್ ಟೀಮ್ ಇರುತ್ತೆ, ಅವ್ರು ಧೋಕಾ ಮಾಡೋರ್ದೇ ಒಂದ್ ಟೀಮ್ ಇರುತ್ತೆ, ಇನ್ನೊಬ್ರು ಮನೆ ಹಾಳು ಮಾಡೋದೇ ಒಂದ್ ಟೀಮ್ ಇರುತ್ತೆ. ರೀಸನ್ ಏನು, ಸೇಮ್ ವೈಬ್ರೇಷನ್. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ, ನೀವು ನಿಶ್ಚಿಂತವಾಗಿ ಇರ್ಬೇಕಂದ್ರ ನಿಶ್ಚಿಂತ ಆಗಿರುವಂತ ಜನರ ಜೊತೆಗಿರ್ರಿ. ಮುಂಜಾನೆ ಹಿಡಿದು ಸಂಜೆ ತನಕ ಟೆನ್ಷನ್ ಮಾಡ್ಕೊಳ್ಳೋರು, ಆಳೋರು, ಏನೇನೋ ನೆಗೆಟಿವ್ ಮಾಡ್ತಿರ್ತಾರೆ, ನೀವು ಅವ್ರ ಸಂಪರ್ಕದಲ್ಲಿ ಇದ್ರ ನಿಮ್ಮ ಎನರ್ಜಿ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ಇವತ್ತಿಗೆ ಮಾತ್ರ ಒಂದ್ ದಿನ ಚಾಲೆಂಜ್ ತಗೋ. ಲೈಫ್ ಅಂತೂ ಸ್ಟ್ರಗಲ್ ಇದೆ,
ಅಲ್ಲಿ ಸುಖ ಅನ್ನುವಂಥದ್ದು ಬಹಳ ಕಡಿಮೆ ಪರ್ಸೆಂಟೇಜ್ ಇದೆ ಸುಖ ಅನ್ನುವಂಥದ್ದು ಜೀವನದಲ್ಲಿ. ಬಟ್ ನೀವೇನ್ ಡಿಸೈಡ್ ಮಾಡ್ಬೇಕು, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಎಸ್, ಮೈಂಡ್ ಅಲ್ಲಿ ಅವಾಗ ಅವಾಗ ಹೇಳ್ತಾ ಇರ್ಬೇಕು, ಅಫರ್ಮೇಶನ್ ಮಾಡ್ಬೇಕು. ಎಸ್, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನೀವ್ ಎಷ್ಟು ಹೇಳ್ತಾ ಹೇಳ್ತಾ ಬರ್ತೀರಿ, ಅವಾಗ ಮತ್ತೆ ನಿಮ್ಗೆ ಏನ್ ಇದು ಪ್ರೊಸೆಸ್ ಇದೆ ನೋಡ್ರಿ, ಇದು 5 ತತ್ವಗಳು 21 ಡೇಸ್ ನಂತರ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಆಗುತ್ತೆ, ನಿಮ್ಗೆ ಇಂತಿಂತ ಒಂದು ಸಹಾಯ ಸಹಕಾರಗಳು ಸಿಗುತ್ತೆ, ನಿಮ್ಗೆ ಚಿಂತೆ ಮಾಡ್ಲಾರ್ದಂಗ, ಕೋಪ ಬರ್ಲಾರ್ದಂಗ ಎಲ್ಲಾ ವ್ಯವಸ್ಥೆ ಯೂನಿವರ್ಸ್ ನಿಮ್ಗೆ ಮಾಡುತ್ತೆ. ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೆನ್ಪಿಡ್ರಿ, ನಾನ್ ನಿನ್ನೆ ಹೇಳಿನಿ, ಇವತ್ತು ಹೇಳ್ತೀನಿ, ನಾವೆಲ್ಲರೂ ರೇಖಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಿದೆ, ಚಾಯ್ಸ್ ಮಾಡ್ಕೊಂಡಿದೆ ರೇಖಿ ನಮ್ಗೆ. ನಾವು ರೇಖಿಯನ್ನ ಚಾಯ್ಸ್ ಮಾಡ್ಲಿಲ್ಲ. ಇವನ್ ನನ್ಗೆ ರೇಖಿ ಅಚಾನಕ್ಕೆ ಸಿಕ್ಕಿದ್ದು, ನನ್ಗೆ ಗೊತ್ತೂ ಇರ್ಲಿಲ್ಲ ರೇಖಿ ಅನ್ನೋ ಪದ, ಏನು ಗೊತ್ತಿಲ್ಲ ಅದು ಯಾವ್ದು ರೇಖಿ ಅಂತ. ಇದು ಹೊಸದೇ ಕೇಳ್ತಾ ಇದ್ದೀನಿ. ನನ್ಗೆ ಧ್ಯಾನ ಗೊತ್ತಿತ್ತು, ಜಪ ಗೊತ್ತಿತ್ತು, ಮಂತ್ರ ತಂತ್ರ ಎಲ್ಲಾ ಗೊತ್ತಿತ್ತು, ಆದ್ರೆ ರೇಖಿ ಅನ್ನುವಂಥದ್ದು ಜಗತ್ತಲ್ಲಿ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಯಾವಾಗ ರೇಖಿ ನಮ್ಮನ್ನ ಆಯ್ಕೆ ಮಾಡಿದೆ ಅಂದ್ರ ನಮ್ಮಲ್ಲೂ ಏನಾದ್ರೂ ಒಳ್ಳೆತನ ಇರ್ಬೋದಲ್ಲ, ಏನೋ ಒಂದ್ ನೋಡಿರ್ಬೋದು, ಯಾವ್ದೋ ಒಂದ್ ಸ್ವಭಾವ ಇಷ್ಟ ಆಗಿರ್ಬೋದು ರೇಖಿ. ಹಾಗಾಗಿ ಆ ರೇಖಿಯ ಮೇಲಿನ ಗೌರವಕ್ಕಾಗಿ ಆದ್ರೂ ನೀವು ನಿಮ್ಮ ಜೀವನದಲ್ಲಿ 5 ತತ್ವಗಳನ್ನ ಅಳವಡಿಸ್ಕೊಡ್ರಿ. ಅದಾದ್ಮೇಲೆ 3ನೇದ್ ಬರೀರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಎಸ್, ನಾವು ಬಹಳಷ್ಟು ಸಲ ನಿಮ್ಗೆ ಹೇಳ್ತೀನಿ, 100ಕ್ಕೆ 60% ಜನರಿಗೆ ಅವರು ಮಾಡುವಂತ ಜಾಬ್ ಇದೆ ನೋಡ್ರಿ, ಅವ್ರಿಗೆ ಇಷ್ಟ ಇಲ್ಲ. ಅವ್ರೇನ್ ಜಾಬ್ ಮಾಡ್ತಾ ಇದ್ದಾರೆ, ಟೀಚರ್ ಆದವ್ರಿಗೆ ಕೇಳ್ರಿ ನೀವು, ಟೀಚರ್ ಆಗೋದು ಇಷ್ಟ ಆಯ್ತಂತೆ. ಇಲ್ಲ, ಯಾವ್ದು ಜಾಬ್ ಸಿಗ್ಲಿಲ್ಲ ಅದಕ್ಕೆ ಟೀಚರ್ ಆದೇವು. ಯಾವ್ದು ಸಿಗ್ಲಿಲ್ಲ ಅಂತ ಯಾವ್ದಕ್ಕೆ ಒಂದ್ ಹಿಡ್ಕೊಂಡ್ ಬಿದ್ದವ್ರು ನಾವೆಲ್ಲರೂ. ಆದ್ರೆ ನಾವ್ ಅಲ್ಲಿ ಸ್ಯಾಲ್ರಿ ತಗೋತಾ ಇದ್ದೀವಿ, ಆದ್ರೆ ಅದಕ್ಕೆ ನ್ಯಾಯ ಕೊಡ್ತಾ ಇಲ್ಲ. ರೀಸನ್ ಏನು ಅಂದ್ರೆ ನಮ್ಗೆ ಅದು ಇಷ್ಟ ಇಲ್ಲ. ಅದ್ರ ರೇಖಿ ಹೇಳುತ್ತೆ, ನಿನ್ನ ಕರ್ತವ್ಯ, ನನ್ ಕರ್ತವ್ಯ ಏನಿದೆ ನೋಡ್ರಿ, ಅದನ್ನ ನಿಷ್ಠೆಯಿಂದ ಮಾಡೋಣ, ಇಮಾನ್ದಾರ್ಲಿಂದ ಮಾಡೋಣ. ನಾನು ಇಷ್ಟಪಟ್ಟು ಬಂದಿನೋ, ಕಷ್ಟಪಟ್ಟು ಬಂದಿನೋ, ಮತ್ತೆ ಹಂಗಾರ ಬಂದಿನೋ, ಒಟ್ಟು ಇದ್ರಲ್ಲಿ ನಿಂತೀನಿ ಅಂದ್ರೆ ನನ್ ಕರ್ತವ್ಯ ಏನು ಅಂದ್ರೆ ನಿಷ್ಠೆಯಿಂದ ಮಾಡೋದು. ಈಗ ನಾನ್ 3 ದಿವಸ ನಿಮ್ಗೆ ಕ್ಲಾಸ್ ಮಾಡೋದು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ, ಕಷ್ಟಪಟ್ಟು ನಾನ್ ಮಾಡ್ತಾ ಇಲ್ಲ, ಇಮಾನ್ದಾರ್ಲಿಂದ ಮಾಡ್ತಾ ಇದ್ದೀನಿ. ನೀವೆಲ್ಲ ನನ್ ಮಕ್ಳಿದ್ದೀರಿ, ನಿಮ್ಗೆಲ್ಲ ಕಲ್ಸೋದು ನನ್ ಜವಾಬ್ದಾರಿ ಇದೆ, ನಾನು ಕಲಿಸ್ತಾ ಇದ್ದೀನಿ. ಹಾಗಾಗಿ ನೀವು ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡೋದ್ರಿಂದ ಏನಾಗುತ್ತೆ ಅಂದ್ರ ಸಮಾಜದಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಸಾಮಾಜಿಕ ಪರಿವರ್ತನೆ ಇದೆ ನೋಡ್ರಿ, ಅದು ನ್ಯಾಯ ನೀತಿ ನಿಷ್ಠೆಯಿಂದ ಸಾಧ್ಯ ಇದೆ. ಹಾಗಾಗಿ ರೇಖಿ ನೀವು ಮಾಸ್ಟರ್ ಆಗ್ಬೇಕು, ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕಂದ್ರೆ ನಿಮ್ಮ ಕರ್ತವ್ಯ ಮುಂದೆ ಬರ್ತಾ ಬರ್ತಾ ನೀವು ಒಬ್ಬ ಹೀಲರ್ ಆಗಿರ್ತೀರಿ, ಟ್ರೈನರ್ ಆಗಿರ್ತೀರಿ, ಮೆಡಿಟೇಟರ್ ಆಗಿರ್ತೀರಿ. ಅವಾಗ ನಿಮ್ಗೆ ನಿಷ್ಠೆ ಬೇಕಾಗುತ್ತೆ. ಈ ಫೀಲ್ಡ್ ಅಲ್ಲಿ ಇನ್ನೊಬ್ರಿಗೆ ಚಿಕಿತ್ಸೆ ಕೊಡೋದು, ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದು, ಇದೆಲ್ಲ ನಿಷ್ಠೆಯಿಂದ ನಡೆಯುವಂತ ಕೆಲಸ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತೇನೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 4ನೇದು ತತ್ವ, ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಎಸ್, ಸೊ ನಮ್ಮ ಸಮಸ್ಯೆ ಹೇಳ್ತೀನಿ ನೋಡ್ರಿ, ಕಾಮನ್ ಪರ್ಸನ್, ಸಾಮಾನ್ಯ ಜನರದು. ನಾವೆಲ್ಲಾರು ಸರಿಯಾಗಿರ್ತೀವಿ, ಒಳ್ಳೆ ರಿಲೇಶನ್ ಇರುತ್ತೆ. ಮೊಬೈಲ್ ಅಲ್ಲಿ ಯಾರೋ ಫ್ರೆಂಡ್ ಇದ್ದಾರೆ, ಅವ್ರಿಗೆ ನನ್ಗೆ 500 ಕಿಲೋಮೀಟರ್ ಇದೆ, 700 ಕಿಲೋಮೀಟರ್, ಆದ್ರೂ ದಿನ ಅವ್ರ ಜೊತೆಗೆ ಮಾತಾಡ್ತೀವಿ ಅಥವಾ ಮೆಸೇಜ್ ಮಾಡ್ತೀವಿ, ಹಾಯ್ ಹಲೋ ಹಾಕ್ತೀವಿ. ನಮ್ ಕಂಪೌಂಡ್ ಬಾಜುನೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ 10 ವರ್ಷದಿಂದ, ಅವ್ರಿಗೆ ನಾವು ಮಾತಾಡಂಗಿಲ್ಲ. ಎಸ್ ಆರ್ ನೋ? ನಿಮ್ಗೆ ಗೊತ್ತಾ, ಅವ್ರ ಮನೇಲಿ ಎಷ್ಟು ಮಕ್ಕಳಾರ ನಮ್ಗೆ ಗೊತ್ತಿಲ್ಲ, ಆ ಮಕ್ಕಳ ಹೆಸರು ಏನದ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಏನ್ ತೊಂದ್ರೆ ಇದೆ ನಮ್ಗೆ ಗೊತ್ತಿಲ್ಲ, ಆದ್ರೂ ಕಂಪೌಂಡ್ ಪಕ್ಕದಲ್ಲಿ ಇದ್ದೀವಿ. ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ ನೋಡ್ರಿ, ಇವತ್ತು ನಮ್ಗೆ ಏನಾದ್ರೂ ಒಂಚೂರು ಆ ಕಡೆ ಈ ಕಡೆ ಆದ್ರ 60 ಸೆಕೆಂಡ್ ಒಳಗೆ ಯಾರಾದ್ರೂ ನಮ್ ಗೇಟ್ ದಾಟ್ ಬರೋರ್ ಇದಾರೆ ಅಂದ್ರೆ ಅವ್ರು ನಮ್ ನೆರೆ ಹೊರೆಯವ್ರು ಮಾತ್ರ ಇದ್ದಾರೆ. ಈಗ ನಮ್ದು ಯಜಮಾನ್ರು ಕೋರ್ಟ್ ಡ್ಯೂಟಿ ಮಾಡ್ತಾರೆ, ಅವ್ರ ಮನೆಗೆ ಬರೋದಕ್ಕೆ 20 ನಿಮಿಷ ಟೈಮ್ ಬೇಕವ್ರಿಗೆ. ಸುಮಾರು 10-12 ಕಿಲೋಮೀಟರ್ ಇದೆ, ಕೋರ್ಟ್ ಇದೆ, ಕೋರ್ಟ್ಲಿಂದ ನೌಬಾದ್ ತನಕ ಬರೋದಕ್ಕೆ ಮಿನಿಮಮ್ 20 ನಿಮಿಷ ಬೇಕು, ಅದು ಕಾರ್ನಲ್ಲಿ ಬಂದ್ರು. ಆದ್ರೆ 1 ನಿಮಿಷದಾಗ ನನ್ನ ಬಾಜುದವ್ರು ನನ್ನ ಬಲ್ ಬಂದಿರ್ತಾರ. ಆದ್ರೆ ನಾವು ಏನ್ ಮಾಡ್ತೀವಿ, ನಮ್ಮ ಮನುಷ್ಯ ಸ್ವಭಾವ, ನಮ್ಮ ಸುತ್ತ ಇರೋರಿಗೆ ಏನ್ ಮಾಡ್ತೀವಿ ಅಂದ್ರೆ ಕೇರ್ಲೆಸ್ ಮಾಡ್ತೀವಿ ನಾವು, ಅವ್ರನ್ನ ಪರಿಗಣನೆಗೆ ತಗೊಳ್ಳೋದಿಲ್ಲ. ಯಾರೋ ದೂರದಲ್ಲಿ ಇದ್ದಾರೆ ನೋಡ್ರಿ, ಅವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡ್ತೀವಿ, ಗೌರವ ಕೊಡ್ತೀವಿ, ಬಹಳ ಎಲ್ಲಾನು ಧಾರೆ ಇರೋದಕ್ಕೆ ಸಿದ್ಧವಾಗಿರ್ತೀವಿ. ರೇಖಿ ಏನ್ ಹೇಳುತ್ತೆ, ನಿನ್ನ ನೆರೆ ಹೊರೆಯವರು ಇದ್ದಾರೆ ನೋಡು, ಅವ್ರನ್ನ ಕಾಳಜಿಯಿಂದ ನೋಡ್ಕೊಳ್ರಿ. ನಾವು ಅವ್ರನ್ನ ಕಾಳಜಿಯಿಂದ ನೋಡ್ಕೊಂಡಾಗ ಅವರು ನಮ್ಗೆ ಕಾಳಜಿಯಿಂದ ನೋಡ್ಕೊಳ್ತಾರ. ನೆನ್ಪಿಡ್ರಿ,
ಒಂದ್ ವೇಳೆ ಅಕ್ಕಪಕ್ಕದವ್ರು ನಮ್ಗೆ ಸರಿಯಾಗಿ ಸಿಗ್ಲಿಲ್ಲ ಅಂದ್ರ ನರಕ ಬೇಕು, ನರಕದ್ಗಿಂತ ಆಚೆ ಮಾಡ್ಬಿಡ್ತಾರ ಅವ್ರು. ಗೊತ್ತಿರ್ಲಿ ನಿಮ್ಗೆ, ಸಾಕಷ್ಟು ಜನ ಮನೆ ಮಾರ್ಕೊಂಡು ಹೋಗಿದ್ದು ಇದೆ ಸರಿ ಇಲ್ಲ ಅಂತ ಹೇಳಿ ಏರಿಯಾ. ಗೊತ್ತಲ್ಲ ಯಾರಿಗಾದ್ರು? ಹಾಗಾದ್ರೆ ಇದು ನಾವು ಜೀವನ ಮಾಡೋದಕ್ಕೆ ಇದು ಬಹಳ ಮಹತ್ವದ್ದು. ಹಾಗಾಗಿ ಏನೋ ಒಂಚೂರು ಆ ಕಡೆ ಈ ಕಡೆ ಆಗಿರುತ್ತೆ, ತಪ್ಪುಗಳು ಕಾಣಿಸುತ್ತೆ, ಕ್ಷಮಿಸೋದು. ಕ್ಷಮಿಸಿ ನೀವು ಅವ್ರ ಜೊತೆಗೆ ಒಳ್ಳೆ ರೀತಿಯಿಂದ ಇದ್ದಾಗ ಏನಾಗುತ್ತೆ ಅಂದ್ರೆ ಅವ್ರ ವೈಬ್ರೇಷನ್ ನಿಮ್ಗೆ ಕನೆಕ್ಟ್ ಆಗಿರುತ್ತೆ, ಅವ್ರ ನೆಗೆಟಿವ್ ವೈಬ್ರೇಷನ್ ಕಟ್ ಆಗಿರುತ್ತೆ. ಈಗ ನಿಮ್ ಪ್ರತಿ ಅವ್ರ ತಪ್ಪು ಭಾವನೆಗಳಿವೆ, ನಿಮ್ಮನ್ನ ಚುಚ್ಚು ಮಾತಾಡ್ತಾ ಇದ್ದಾರೆ, ನಿಮ್ ಹಿಂದೆ ನಿಂದನೆ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಎಲ್ಲಿಗೆ ಬರುತ್ತೆ? ನಿಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ನೀವು ಅವ್ರಿಗೆ ಕಾಳಜಿಯಿಂದ ನೋಡ್ಕೊಳಕ್ ಶುರು ಮಾಡ್ತೀರಿ ನೋಡ್ರಿ, ಅವಾಗ ಅವ್ರೊಳಗ್ ಪಶ್ಚಾತ್ತಾಪ ಬರುತ್ತೆ. ಅಯ್ಯೋ ನಾನು ಇವ್ರ ಬಗ್ಗೆ ಹಿಂಗ್ ಅನ್ಕೊಂಡಿದ್ದಾದ್ರೆ ಇವ್ರು ಈ ರೀತಿ ಇಲ್ಲ. ಯಾವಾಗ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತೆ ನೋಡ್ರಿ, ನಮ್ಮ ರಿಲೇಶನ್ ಇದೆ ನೋಡ್ರಿ, ಅದು ಸರಿಯಾಗಿ ಕೆಲಸ ಮಾಡುತ್ತೆ, ಎನರ್ಜಿ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಬರ್ಕೋರಿ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಎಸ್, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಇದಕ್ಕೆ ಬ್ರಾಕೆಟ್ ನಲ್ಲಿ ಬರ್ಕೋರಿ, ಗ್ರಾಟಿಟ್ಯೂಡ್ ಮೈಂಡ್ ಸೆಟ್, ಧನ್ಯತಾ ಭಾವ. ಎಸ್, ನಮ್ಮ ಸಮಸ್ಯೆ ಹೇಳ್ತೀನಿ ನೋಡ್ರಿ, ನಮ್ದು ಪ್ರಾಬ್ಲಮ್ ಏನು, ನಮ್ಮ ಮೈಂಡ್ ಸೆಟ್ ಯಾವ ರೀತಿ ನಾವು ಬೆಳೆಸ್ಕೊಂಡಿವಂದ್ರ, ನಮ್ಮ ಹತ್ರ 100ಕ್ಕೆ 99% ಎಲ್ಲವೂ ಪರಮಾತ್ಮ ಈಗಾಗ್ಲೇ ಕೊಟ್ಟಿದ್ದಾನೆ. ಯಾರ್ಯಾರಿ ನಂಬಿಕೆ ಇದೆ? 100ಕ್ಕೆ 99% ಪರಮಾತ್ಮ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಮ್ಗೆ ಒಳ್ಳೆ ಶರೀರ ಇದೆ, ಹೆಲ್ತ್ ಇದೆ, ಇರೋದಕ್ಕೊಂದು ಮನೆ ಇದೆ, ಮಾಡೋದಕ್ಕೊಂದು ಜಾಬ್ ಇದೆ, ಕೈಯಲ್ಲಿ ಕಾಸು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಇಷ್ಟೆಲ್ಲಾನು ಇದೆ. ಯಾವ್ದು 1% ನಮ್ ಹತ್ರ ಇಲ್ಲ ನೋಡ್ರಿ, ಆ 1% ಸಲುವಾಗಿ 99%ಗೆ ಕೇರ್ಲೆಸ್ ಮಾಡ್ತೀವಿ ನಾವು. ಮಾಡ್ತೀವಲ್ಲ? ನಮ್ಮಲ್ಲಿ ಏನ್ ಇಲ್ಲ ನೋಡ್ರಿ, ಆ ಇಲ್ಲದ್ರ ಮೇಲೆ ಫೋಕಸ್ ಮಾಡಿ ನಮ್ಮ ಎನರ್ಜಿ ಏನ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಕಡಿಮೆ ಮಾಡ್ಕೊಳ್ತೀವಿ, ಮತ್ತೆ ಯೂನಿವರ್ಸ್ಗೆ ಬ್ಲೇಮ್ ಮಾಡ್ತೀವಿ. ಯೂನಿವರ್ಸ್ಗೆ ಅಂದ್ರೆ ಹಣೆ ಬರಕೆ, ಅಥವಾ ನಮ್ಮ ತಂದೆ ತಾಯಿಗೆ, ನಮ್ಮ ಫ್ಯಾಮಿಲಿಯವರಿಗೆ. ಹೆಣ್ಮಕ್ಳಿಗೆ ಇದು ಮೈಂಡ್ ಸೆಟ್ ಜಾಸ್ತಿ, ನಮ್ ತಾಯಿ ಹಂಗ, ನಮ್ ತಂದೆ ಹಿಂಗ, ನಂಗೆ ಸರಿ ಮನೆ ಸಿಗ್ಲಿಲ್ಲ, ಗಂಡ ಸರಿ ಇಲ್ಲ, ಅತ್ತೆ ಸರಿ. ನೋ, ನೀವ್ ಎಷ್ಟೆಷ್ಟು ಸರಿ ಇಲ್ಲ ಅಂತೀರಿ ನೋಡ್ರಿ, ಸರಿ ಇಲ್ಲದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ನನ್ನ ಹತ್ರ ಏನಿದೆ, ನಿಮ್ಗ್ ಗೊತ್ತಾ, ಜಗತ್ತಿನ ಸುಮಾರು 2 ಕೋಟಿ ಜನ ಇದ್ದಾರೆ, 2 ಕಣ್ಣಿಲ್ಲವ್ರಿ. ಜಗತ್ತಿನ 2 ಕೋಟಿ ಜನರಿಗೆ ನೋಡೋದಕ್ಕೆ ದೃಷ್ಟಿ ಇಲ್ಲ. ನೀವಿಷ್ಟು ಸುಂದರವಾದ ಜಗತ್ತನ್ನ ಬೆಳಗಾಗಿ ಎದ್ದು ನೋಡ್ತೀರಿ. ನಮ್ 2 ಕಣ್ಗಳು, ಇಷ್ಟು ಸೈಜ್ ಇರುವಂತ ಕಣ್ಗಳು 1,00,000 ಕಲರ್ಸ್ ಗಳನ್ನ ಗುರ್ತಿಸ್ತಾವ. ಈ ಸುಂದರವಾಗಿರುವಂತ ವರ್ಣರಂಜಿತವಾಗಿರುವಂತ ಬಣ್ಣ ಬಣ್ಣದ ಜಗತ್ತನ್ನ ನೋಡೋ ಕಣ್ಣೇ 2 ಕೋಟಿ ಜನರಿಗಿಲ್ಲ. ಹಾಗಾದ್ರೆ ನಮಗಿದೆ ಅಂದ್ರೆ ನಾವು ಥ್ಯಾಂಕ್ ಯು ಹೇಳ್ಬೇಕಾ? ಹೇಳ್ಬೇಕಾ ಇಲ್ಲ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ನಾವು ಥ್ಯಾಂಕ್ ಯು ಹೇಳಂಗಿಲ್ಲ. ಹೊಟ್ಟೆ ನಿಮ್ಗೆ ಗೊತ್ತಿರ್ಲಿ, ಇದೇ ಕಣ್ಮೇಲೆ ಸುಮ್ನೆ ಜಸ್ಟ್ ಒಂದ್ ಪೊರೆ ಬಂದಿರುತ್ತೆ. ಪೊರೆ ಅಂದ್ರೆ ಸೆಲ್ಸ್ ಗಳು ಡೆಡ್ ಆಗಿರ್ತಾವ, ಡೆಡ್ ಆಗಿರುವಂತದ್ ಒಂಥರ ಲೇಯರ್ ಆಗಿರುತ್ತೆ. ಸುಮ್ಮನೆ ಬಂದಿರುವಂತ ಪೊರೆ ಡಾಕ್ಟರ್ ಹಿಂಗ್ ಮಾಡಿ ಹಿಂಗ್ ತೆಗೆದ್ರೆ ಸಾಕು, 1 ತಾಸಿನ ಕಣ್ಣಿನ ಆಪರೇಷನ್ ಆಗ್ಬಿಡುತ್ತೆ. ಅದೇ ಡಾಕ್ಟರ್ಗೆ 25,000 30,000 ಪೇಮೆಂಟ್ ಮಾಡಿ ಬರ್ತೀವಿ ನಾವು, ಬರೀ ಹಿಂಗ್ ತೆಗೆದ್ರೆ ಸಾಕು. ಇದನ್ನ ರೆಡಿ ಮಾಡಿದವ್ರಿಗೆ ಒಂದ್ಸಲ ಥ್ಯಾಂಕ್ ಯು ಹೇಳಿವಾ? ಹೇಳ್ಬೇಕಿತ್ತಲ್ಲ, ಹೇಳ್ರಿ. ನಾವು ತಂದೆ ತಾಯಿಗೆ ಬ್ಲೇಮ್ ಮಾಡ್ತೀವಿ, ನೀನ್ ಹಂಗ್ ಮಾಡಿದಿ ಹಿಂಗ್ ಮಾಡಿದಿ. ನಿಮ್ಗೆ ಗೊತ್ತಾ, ಒಂದು ಜೀವವನ್ನ ನೀವ್ ಎಷ್ಟು ಕೋಟಿ ಕೊಟ್ರಿ ಯಾರಾದ್ರೂ ಜಗತ್ತಿಗೆ ತರೋದಕ್ ರೆಡಿ ಏನ್ ಹೇಳ್ರಿ ನನಗೆ? ಅದನ್ನ ನಮ್ ತಾಯಿ ಎಷ್ಟು ದೊಡ್ಡ ತ್ಯಾಗ ಮಾಡಿರ್ಬೇಕು, ಯೋಚನೆ ಮಾಡಿ. ಇಷ್ಟೆಲ್ಲ ನಮ್ ತಂದೆ ಇಡೀ ಜೀವನ ಒಳ್ಳೆ ಬಟ್ಟೆ ಹಾಕ್ಲಿಲ್ಲ. ಬೇಕಾದ್ರೆ ನಿಮ್ ತಂದೆ ಕಡೆ ಯೋಚನೆ ಮಾಡಿ ನೋಡ್ರಿ, ಹೊಸ ಬಟ್ಟೆ ಹಾಕ್ಲಿಲ್ಲ ನಿಮ್ ತಂದೆ. ಯಾವ್ದೋ ಹೋಟೆಲ್ದೊಳಗೆ ಹೋಗಿ 4 ದಿನ ಉಳ್ದಿಲ್ಲ, ಯಾವ್ದೋ ಚೆನ್ನಾಗಿರುವ ಊಟ ಮಾಡ್ಲಿಲ್ಲ. ಬರೀ ಯಾರ ಸಲುವಾಗಿ? ನಮ್ ಸಲುವಾಗಿ ದುಡ್ದು. ನಮ್ ಹತ್ರ ಗ್ರಾಟಿಟ್ಯೂಡ್ ಇಲ್ಲ. ಅದೇ ತಂದೆ ತಾಯಿ ಕೇಳ್ತೀವಿ, ಏನ್ ಮಾಡಿದ್ರಿ? ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ನನ್ ಹತ್ರ ಏನಿದೆ ನೋಡ್ರಿ ಅದಕ್ಕಾಗಿ ಗ್ರಾಟಿಟ್ಯೂಡ್ ಮಾಡಿ. ಸಾಕಷ್ಟು ಜನ ಹೆಣ್ಮಕ್ಳು ಗಂಡಗ್ ಬೈಲಾಕ್ ಶುರು ಮಾಡ್ತಾರ. ನಿಮ್ಗ್ ಗೊತ್ತಾ, ಈ ಪ್ರಪಂಚದಲ್ಲಿ ಲಕ್ಷಾಂತರ ಹೆಣ್ಮಕ್ಳಿಗೆ ಗಂಡನೇ ಇಲ್ಲ. ಬೈಯೋದ್ರ ಬಾಳ್ ದೂರಿನ ಮಾತು. ಅವಳು ನಮ್ ಸಂಸಾರ ನೋಡಿ ಕಣ್ಣೀರ್ ಹಾಕ್ತಾ ಇರ್ತಾಳ, ಅವ್ರದ್ದು ಹೆಂಗದ ನೋಡ್ರಿ. ನಾವ್ ಇದ್ದವ್ರು ಏನ್ ಮಾಡ್ತೀವಿ ಅಂದ್ರೆ ಕೇರ್ಲೆಸ್ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ನೀವ್ ಎಲ್ಲಿಯವರೆಗೆ ನಿಮ್ ಹತ್ರ ಇರುವುದಕ್ಕೆ ಗ್ರಾಟಿಟ್ಯೂಡ್ ಮಾಡ್ತೀರಿ ನೋಡ್ರಿ, ಅಲ್ಲಿಯವರೆಗೆ ನಿಮ್ಮ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ ಜೊತೆಗೆ ಕನೆಕ್ಟ್ ಇರುತ್ತೆ. ನಾನ್ ಹೇಳೋ ಸತ್ಯ ಅನಿಸ್ತಾ ಇದೀನಾ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ ನೋಡೋಣ, 1 ಸೆಕೆಂಡ್. ಸುಳಿದ್ರೆ ಒಪ್ಪಬೇಡ್ರಿ, ನನ್ಗೇನಿಲ್ಲ, ಹೇಳೋದಿದೆ ಹೇಳ್ತೀನಿ. ಬಟ್ ನಾನು ಅನುಭವಿಸಿದ್ದು ಹೇಳ್ತೀನಿ ನಿಮ್ಗೆ. ಇವ್ ರಿಲೇಶನ್ ಅಂತ ಏನಿರುತ್ತೆ ನೋಡ್ರಿ, ಯಾವುದೇ ಒಂದು ಸಂಬಂಧಗಳಿವೆ ಅಂತ ನಾವು ಸೇಫ್ ಝೋನ್ ಅಲ್ಲಿ ಇದ್ದೀವಿ.
ಸೇಫ್ ಝೋನ್ ನಲ್ಲಿ ಯಾಕಿದೀವಿ ಅಂದ್ರೆ ನಮಗೂ ಹೇಳೋರು ಯಾರೋ ಒಬ್ರು ಹಿಂದಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ಹೆಣ್ಮಕ್ಳಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ನೀವು ರಿಲೇಶನ್ ಅನ್ನ ಸರಿಯಾಗಿ ಯಾರು ನಿಭಾಯಿಸ್ತೀರಿ ನೋಡ್ರಿ, ಅವ್ರು ಮಾತ್ರ ಸಕ್ಸಸ್ ಆಗಿರ್ತಾರೆ. ಸಾಕಷ್ಟು ಜನರ ಮೈಂಡ್ ಸೆಟ್ ನಾಗ ಏನು ಅಂದ್ರೆ ಈ ಸಂಸಾರ ಜಂಜಾಟ್ ಬಿಟ್ಟು ನಾನು ಹೊರಗೆ ಬಂದ್ಮೇಲೆ ಸಕ್ಸಸ್ ಆಯ್ತಿ. ನೋ, ಹಂಗೇನ ಆಗದೇ ಇಲ್ಲ ಜಗತ್ತಲ್ಲಿ. ಎನರ್ಜಿ ವರ್ಕ್ ಆಗೋದಿಲ್ಲ. ಹಾಗಾಗಿ ರೇಖೀಯ ಸೂತ್ರಗಳಿವೆ ನೋಡ್ರಿ, ಪಂಚ ಸೂತ್ರಗಳು ನಮ್ಮ ಜೀವನದ ಮಹಾ ಪರಿವರ್ತನೆ ಮಾಡೋದಕ್ಕೆ ಕಾರ್ಯ ಮಾಡುತ್ತೆ. ಆದ್ರೆ ನಮ್ಮ ಕೆಲಸ ಏನು ಅಂದ್ರ ಅದ್ರ ಜೊತೆಗೆ ಕನೆಕ್ಟ್ ಆಗ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ. ಯಾವಾಗ ಬರುತ್ತೆ ನೋಡ್ರಿ, ಈಗ ಯಾರು ಅಕ್ಕಪಕ್ಕದವ್ರು ಏನೋ ಅಂದಾರಂತ ಅವಾಗಿಂದ ಅವಾಗ ಹೇಳೋದು ನೋ. ನಾನ್ ನೆರೆ ಹೊರೆಯವ್ರನ್ನ ಏನ್ ಮಾಡೋದಿದೆ, ಕಾಳಜಿಯಿಂದ ನೋಡ್ಕೊಳ್ಳೋದಿದೆ. ನಾನ್ ರೇಖಿ ಮಾಸ್ಟರ್ ಇದ್ದೀನಿ ಅಂದ್ರೆ ನನ್ ಕೆಲಸ ಇದೆ, ಅವ್ರು ಮಾಡ್ತಾ ಇಲ್ಲ, ಇಟ್ಸ್ ಓಕೆ, ಬಿಟ್ಟು ಹಾಕ್ರಿ, ಕ್ಷಮಿಸ್ರಿ, ಬಿಡ್ರಿ. ಫರ್ಗಿವ್ ಅಂಡ್ ಫರ್ಗೋಟ್ ಅಂತ ಇದೆ ನೋಡ್ರಿ, ಅದು ಒಂದ್ ದೊಡ್ಡ ಧ್ಯಾನ ಇದೆ, ಮೆಡಿಟೇಷನ್ ಇದೆ. ನೀವ್ ಯಾವಾಗ ಕ್ಷಮಾಭಾವ ನಿಮ್ಮಲ್ಲಿ ಬರುತ್ತೆ ನೋಡ್ರಿ, ಯೂನಿವರ್ಸ್ ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಮಾಹಿತಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? ಯಾರ್ಯಾರಿಗೆ ಅರ್ಥ ಆಗಿದೆ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಮತ್ತೆ 2ನೇ ಹಂತಕ್ಕೆ ಹೋಗೋಣ. 1 ನಿಮಿಷ ನಿಮ್ಗೆ ಚಕ್ರಗಳ ಬಗ್ಗೆ ತೆಗೆದು ತೋರಿಸ್ತೀನಿ. ಈಗ ಟಾಪಿಕ್ ಬರ್ಕೋರಿ, ಚಕ್ರಗಳು ಅಂತ ಹೇಳಿ. ಹಾ, ಮೇಲ್ ಬರ್ಕೋರಿ ಚಕ್ರಗಳು. ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಮ ಶರೀರದಲ್ಲಿ ಪಂಚಕೋಶಗಳು ಕೆಲಸ ಮಾಡುತ್ತೆ. ಮೇಲ್ ಬರೀರಿ, ಪಂಚಕೋಶಗಳು. ಈ ಕೋಶಗಳ ಬಗ್ಗೆ ರೇಖಿ ಲೆವೆಲ್ 2 ನಲ್ಲಿ ಇದು ಟಾಪಿಕ್ ಬರುತ್ತೆ. 1 ಡೇ ಕೋರ್ಸ್ ಇದೆ ಇದು ಪೂರ್ತಿ ಕೋಶಗಳದು. ನಿಮ್ಗೆ ಜಸ್ಟ್ ಇವತ್ತು ನಾವು ಚಕ್ರ ಎಲ್ಲಿ ಬರುತ್ತೆ ಅಂತ ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಈ 5 ಕೋಶದಲ್ಲಿ 2ನೇ ಕೋಶ ಬರುತ್ತೆ ಪ್ರಾಣಮಯ ಕೋಶ ಅಂತ ಹೇಳಿ. ಅದ್ರ ಹೆಸರು ಬರೀರಿ, ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳು ವರ್ಕ್ ಮಾಡ್ತಾ ಇವೆ. ಆ ಚಕ್ರಗಳು ಎಷ್ಟಿವೆ ಅಂದ್ರೆ 114 114 ಚಕ್ರಗಳು ಕೆಲಸ ಮಾಡ್ತಾ ಇವೆ ನಮ್ಮ ಶರೀರದಲ್ಲಿ. 114 ಚಕ್ರಗಳು ನಮ್ಮ ಶರೀರದಲ್ಲಿ ಏನ್ ಮಾಡ್ತಾ ಇವೆ ಅಂದ್ರೆ ಕೆಲಸ ಮಾಡ್ತಾ ಇವೆ. ಆ 114 ಚಕ್ರಗಳಲ್ಲಿ 7 ಚಕ್ರಗಳು ಪ್ರಮುಖ ಚಕ್ರಗಳು. ಇವು ಸೆಂಟರ್ ಪಾಯಿಂಟ್ ಅಲ್ಲಿ ಇರುತ್ತೆ. ಇವು ಚಕ್ರಗಳು ಶರೀರದ ಸೆಂಟರ್ ಪಾಯಿಂಟ್, ಇಲ್ಲಿಂದ ಪೂರ್ತಿ ಮಧ್ಯದಲ್ಲಿ. ಆ 7 ಚಕ್ರಗಳ ಹೆಸರನ್ನ ಬರ್ಕೋರಿ ಒಂದೊಂದಾಗಿ. ಕೇವಲ ಹೆಸರು ಬರ್ದಿರಿ ಸಾಕು, ಮತ್ತೆ ಪ್ಲೇಸ್ ಹೇಳ್ತೀನಿ ನಿಮ್ಗೆ, ಹೆಸರು ಪ್ಲೇಸು. ಮೊದಲನೇದು ಬರುತ್ತೆ ಮೂಲಾಧಾರ ಚಕ್ರ ಅಂತ. ಈಗ ಒಂದು 10 ಡೇಸ್ ಒಂದು ಕೋರ್ಸ್ ಮಾಡ್ಬೇಕಂತ ಪ್ಲಾನ್ ಇದೆ ನಮ್ ಚಕ್ರಗಳದ್ದು. ಬಹಳಷ್ಟು ಜನರಿಗೆ ಚಕ್ರಗಳ ಮಾಹಿತಿ ಗೊತ್ತಿಲ್ಲ, ನೋಡೋಣ ಒಂದ್ಸಲ ಸಮಯ ತೆಗೆದು. ಓಕೆ, ಸೊ ಫಸ್ಟ್ ಬರೀರಿ ಮೂಲಾಧಾರ ಚಕ್ರ. ಸೊ ಇದು ಮೂಲಾಧಾರ ಚಕ್ರ ಅಂದ್ರೆ ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿದ್ದೀರಿ ನೋಡ್ರಿ, ಅದು ಮಧ್ಯದಲ್ಲಿ ಇರುವಂತದ್ದು. ನೀವ್ ಅಲ್ಲೇ ಕುಂತೀರಿ, ಮಧ್ಯದಲ್ಲಿ ಏನಿದೆ ನೋಡ್ರಿ ಅದು ಮೂಲಾಧಾರ ಚಕ್ರ. ಆ ಕಲರ್ ಯಾವುದು ಅಂದ್ರೆ ರೆಡ್ ಕಲರ್, ಕೆಂಪು ಬಣ್ಣ, ಮೊದಲನೇ ಚಕ್ರ. ಅದಾದ್ಮೇಲೆ 2ನೇದು ಬರೀರಿ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಪ್ಲೇಸ್ ಬರೀರಿ ನಾಭಿಯ ಕೆಳಗೆ 2 ಇಂಚ್. ನಾಭಿ ಅಂದ್ರೆ ಹೊಕ್ಕಳ ಅಂತಾರ ನೋಡ್ರಿ, ಹಾ ಅದು ನಾವು ನಾಭಿ ಅಂತ ಹೇಳ್ತೀವಿ. ನಾಭಿಯ ಕೆಳಗೆ 2 ಇಂಚ್, ಇದು ಸ್ವಾದಿಷ್ಠಾನ ಚಕ್ರ. ಇದ್ರ ಬಣ್ಣ ಇದೆ ನೋಡ್ರಿ, ಅದು ಕೇಸರಿ ಬಣ್ಣ. ಅದಾದ್ಮೇಲೆ 3ನೇದು ಬರೀರಿ, ಸ್ಲೋ ಆಗಿ ಹೇಳ್ತೀನಿ, ಸ್ಪೀಡ್ ಆಗ್ತಾ ಇದ್ದೀನಿ ಯಾರಿಗಾದ್ರು. 3ನೇದು ಬರೀರಿ ಮಣಿಪುರ ಚಕ್ರ. ಮಣಿಪುರ ಚಕ್ರ ಇದು ನಾಭಿಯ ಮೇಲೆ 2 ಇಂಚ್. ನಾಭಿಯ ಮೇಲೆ 2 ಇಂಚ್ ಮಣಿಪುರ ಚಕ್ರ. ಅದ್ ಕಲರ್ ಬರೀರಿ ಹಳದಿ ಬಣ್ಣ. ಹಳದಿ ಬಣ್ಣ. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ ಹೃದಯ ಚಕ್ರ. ಅದಕ್ಕೆ ಹಾರ್ಟ್ ಚಕ್ರ ಅಂತ ಹೇಳಿ ಕರೀತಾರ, ಅಥವಾ ಅನಾಹತ ಚಕ್ರನು ಅಂತ ಕರೀತಾರ. ಹೃದಯ ಚಕ್ರ ಇದು ಹೃದಯದ ಮಧ್ಯಭಾಗದಲ್ಲಿ.
ಕಲರ್ ಇದೆ ಹಸಿರು ಬಣ್ಣ. ಕಲರ್ ಏನಿದೆ ಹಸಿರು ಬಣ್ಣ. ಇದು ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೋರಿ, ನಿಮ್ಗೆ ಈಸಿ ಆಗುತ್ತೆ. ಹಾ, ಅದಾದ್ಮೇಲೆ ಇಲ್ಲಿ ಬರುತ್ತೆ ಥ್ರೋಟ್ ಚಕ್ರ, ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ. ಎಸ್, ವಿಶುದ್ಧಿ ಚಕ್ರ ಇಲ್ಲಿ ಬರೋದು. ಇದು ಕಲರ್ ಬರ್ಕೋರಿ, ತಿಳಿ ನೀಲಿ ಬಣ್ಣ. ತಿಳಿ ನೀಲಿ ಬಣ್ಣ. ಅದಾದ್ಮೇಲೆ ಬರೀರಿ ಇಲ್ಲಿ ಆಜ್ಞಾಚಕ್ರ. ಆಜ್ಞಾಚಕ್ರ ಇದು ಭ್ರುಕುಟಿಯ ಮಧ್ಯದಲ್ಲಿ 2 ಹುಬ್ಬುಗಳಿರುತ್ತೆ ನೋಡ್ರಿ, ಅದ್ರ ಮಧ್ಯದಲ್ಲಿ ಸ್ವಲ್ಪ ಮೇಲೆ, ಭ್ರುಕುಟಿಯ ಮಧ್ಯದಲ್ಲಿ. ಕಲರ್ ಬರೀರಿ ಗಾಢ ನೀಲಿ ಬಣ್ಣ. ಗಾಢ ನೀಲಿ ಬಣ್ಣ. ಅದಾದ್ಮೇಲೆ ಕೊನೆಗೆ ಬರೀರಿ ಸಹಸ್ರಾರ ಚಕ್ರ. ಇಲ್ಲಿ ಸಹಸ್ರಾರ ಚಕ್ರ. ಇದು ಕಲರ್ ಬರೀರಿ ನೇರಳೆ ಬಣ್ಣ, ವೈಲೆಟ್ ಕಲರ್, ನೇರಳೆ ಬಣ್ಣ. ಪ್ಲೇಸ್ ಬರೀರಿ ತಾಳಿಗೆ. ತಾಳಿಗೆ ಅಂದ್ರೆ ಇಲ್ಲಿ ಇಲ್ಲಿ ಮಧ್ಯ ತಲೆಯಲ್ಲಿ. ನೆತ್ತಿ, ತಾಳಿಗೆ. ಎಸ್. ಹಾ, ಸೊ ಈ ಎಲ್ಲಾ ಚಕ್ರಗಳೇನಿವೆ ನೋಡ್ರಿ, ಒಟ್ಟ ಟೋಟಲ್ ನಮ್ಮ ಶರೀರದಲ್ಲಿ 114 ಚಕ್ರ ಇವೆ. ಈ 114 ಚಕ್ರಗಳಲ್ಲಿ ಈ 2 ಅಂಗೈ ಇವೆ ನೋಡ್ರಿ, ನಮ್ಮ ಅಂಗೈಯಲ್ಲೂ ಮತ್ತೆ ಅಂಗಾಲುಗಳಲ್ಲಿ ಹೆಚ್ಚು ವೈಬ್ರೇಟ್ ಮಾಡುವಂತ ಚಕ್ರಗಳಿವೆ. ಬರ್ಕೋರಿ, ಈ ಚಕ್ರಗಳಂತೂ ಇವೆ ಮಧ್ಯದಲ್ಲಿ. ಇವು ಮೇನ್ ಬೇಸ್ ಚಕ್ರಗಳು, ಇವು ಬೇಸ್ಮೆಂಟ್ ನಮ್ದು. ಈ ಚಕ್ರಗಳಿಗೆ ಬಿಟ್ಟು ಉಳಿದ ಚಕ್ರಗಳೆಲ್ಲ ಶರೀರದ ಎಲ್ಲಾ ಭಾಗಗಳಲ್ಲೂ ಚಕ್ರಗಳು ಕೆಲಸ ಮಾಡ್ತಾ ಇವೆ. ಆದ್ರೆ ನಮ್ಮ ತುದಿ ಬೆರಳೇನಿದೆ ನೋಡ್ರಿ, ಅಂಗೈನ ತುದಿ ಬೆರಳು, ಮತ್ತೆ ಇಲ್ಲಿ ಮಧ್ಯದಲ್ಲಿ ಮತ್ತೆ ಈ ಭಾಗದಲ್ಲಿ ಇಲ್ಲಿ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಇಲ್ಲಿ ರೇಖೀಯ ಎನರ್ಜಿ ಇದೆ ಅಂತ ಹೇಳ್ತಾರೆ. ಅಥರ್ವ ವೇದದಲ್ಲಿ, ನೆನ್ಪದಲ್ಲ ನಿನ್ನೆ ಹೇಳಿದ್ದು, ಅಥರ್ವ ವೇದದಲ್ಲಿ ಏನ್ ಹೇಳ್ತಾರಂದ್ರ, ನನ್ನ ಅಂಗೈಯಲ್ಲಿ ಬ್ರಹ್ಮಾಂಡದ ಶಕ್ತಿ ಇದೆ, ಅದನ್ನ ನಾನು ವಿಶ್ವ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಅನ್ನುವಂಥದ್ದು ಅಥರ್ವ ವೇದದಲ್ಲಿ ನಿನ್ನೆ ಹೇಳಿದ್ದ. ಎಲ್ಲರಿಗೂ ನೆನಪಿದೆ ಅಂತ ಹೇಳಿ ಅನ್ಕೊಂಡಿದ್ದೆ. ಆಮೇಲೆ ಒಂದ್ ವರ್ಡ್ ಬರುತ್ತೆ, ಈಗ್ಲೂ ಬರ್ಕೋರಿ, ಅಪ್ನಾ ಹಾತ್ ಜಗನ್ನಾಥ್ ಅಂತ. ನಮ್ ಕೈಯೊಳಗೆ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಬರುತ್ತೆ, ಒಂದು ವಾಕ್ಯ ಬರುತ್ತೆ. ಸೊ ಹಾಗಾಗಿ ನಮ್ಮ ಈ ಅಂಗೈಯಲ್ಲಿ ಏನ್ ಎನರ್ಜಿ ಇದೆ ನೋಡ್ರಿ, ಇದು ಏನ್ ಮಾಡುತ್ತೆ ಅಂದ್ರೆ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಬಹಳ ಬೇಗ ಅಟ್ರಾಕ್ಟ್ ಮಾಡೋ ಪವರ್ ಇದೆ ಇದ್ರೆ. ಇದಕ್ಕೆ ಇದು ಎನರ್ಜಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ. ರೀಸನ್ ಏನು ಅಂದ್ರ, ನಮ್ಮ ಶರೀರಕ್ಕೆ 5 ಕೋಶಗಳನ್ನ ಸರಿಯಾಗಿ ಇಡೋದಕ್ಕೆ 6ನೇದು ಇನ್ನೂ ಒಂದು ಕೋಶ ಇದೆ, ಅದ್ರ ಹೆಸರು ಬರ್ಕೋರಿ ದಯವಿಟ್ಟು, ಔರ ಅಂತ ಹೇಳಿ, ಪ್ರಭಾವಳಿ ಅಂತ. 6ನೇ ಕೋಶ ಇದೆ ನಮ್ಮಲ್ಲಿ ಒಂದು, ಅದ್ರ ಹೆಸರು ಪ್ರಭಾವಳಿ. ಎಸ್, 1 ಸೆಕೆಂಡ್, ನಿಮ್ಗೆ ಅದು ಪಿಕ್ಚರ್ ತೋರಿಸ್ತೀನಿ. ಪ್ರಭಾವಳಿ. ಈ 5 ಚಕ್ರಗಳ ಬಗ್ಗೆ ಗೊತ್ತಾಯ್ತಾ? 1 ನಿಮಿಷ. 7 ಚಕ್ರಗಳು ಗೊತ್ತಾಯ್ತಾ ಎಲ್ಲರಿಗೂ? ಹಾ, ಮೂಲಾಧಾರ ಚಕ್ರ, ಎಲ್ಲ ಕಲರ್ಸು, ಇದನ್ನ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಿದೆ. ನೀವು ನಾಳೆ ದೀಕ್ಷೆ ಕೊಡುವಾಗ ನಾವು ಚಕ್ರಗಳ ಮೇಲೆ ನೀವು ಕೈ ತಗೊಂಡು ಹೋಗ್ರಿ ಅಂತಿನ್ನ, ನೀವು ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ಎಡವಟ್ ಮಾಡ್ಕೊಂಡಿರ್ತೀರಿ. ನಾಳೆ ಏನೇನೆಲ್ಲ ನೀವು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ನೋಡಿ, ಸ್ವಲ್ಪ ಬರೀರಿ, ನಾವು ಅವ್ರ ಆಮೇಲೆ ನಿಮ್ಗೆ ಹೇಳ್ತೀನಿ. ನಾಳೆ ಏನ್ ಮಾಡ್ಬೇಕಂದ್ರೆ ಈ ಚಕ್ರಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ರಿ. ಡೈರೆಕ್ಟ್ ನೀವು ಮೆಡಿಟೇಷನ್ ಮಾಡಿದಾಗ ಕೆಲವೊಂದ್ಸಲ ಏನ್ ಮಾಡ್ತೀರಿ ಅಂದ್ರೆ ಕಣ್ ತೆರೆದು ಅವ್ರಿಗೆ ಇವ್ರಿಗೆ ನೋಡ್ತೀರಿ, ಅವ್ರು ಎಲ್ಲಿ ಕೈ ಇಟ್ಟಾರ, ಹೃದಯ ಚಕ್ರ ಅಂದ್ರೆ ಎಲ್ಲಿ ಕೈ ಇಡ್ಬೇಕು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪಿಕ್ಚರ್ಸ್ ಗಳು ಏನಿವೆ ನೋಡ್ರಿ, ಅದ್ರ ಮೇಲೆ ಕೈ ಇಡ್ತಾ ಹೋಗೋದಿರುತ್ತೆ ನಾಳೆ. ಹಾಗಾಗಿ ಇದನ್ನ ಪರ್ಫೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಒಂದು. 2ನೇದು, ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ, ಬೇಕಾದ್ರೆ ಹಾಕೋರಿ ದೀಕ್ಷೆ. ರೇಖಿ ಲೆವೆಲ್ 1 ದೀಕ್ಷೆ ನಡೆಯುತ್ತೆ ನಾಳೆ. ಹಾಗಾಗಿ ಸಾಯಂಕಾಲ ನಾವು ನಾಳೆ ಏನ್ ಮಾಡ್ತೀವಿ ಅಂದ್ರೆ 7 ಗಂಟೆಯಿಂದನೇ ನಮ್ ಕ್ಲಾಸ್ ಶುರು ಆಗುತ್ತೆ. 7ರಿಂದ ನಾಳೆ ಹೆಚ್ಚು ಕಡಿಮೆ 8, 8:15 ತನ ನಡೆಯುತ್ತೆ ಕ್ಲಾಸ್. ಸ್ವಲ್ಪ ಲೆಂದಿ ಇರುತ್ತೆ, ದೀಕ್ಷೆ ಇದೆ ನೋಡ್ರಿ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ದಯವಿಟ್ಟು 7 ಗಂಟೆ ತನಕ ಕೆಲಸ ಮುಗಿಸ್ರಿ. ಕೆಲವ್ರ ಮನೆಯಲ್ಲಿ ಗಣೇಶ ಅದು ಇದು ಇರ್ಬೋದು, ಬಟ್ ಏನಾದ್ರೂ ಸೆಟ್ ಮಾಡಿ.
ಇದು ಗಣೇಶ ಅಂತ ತಿಳ್ಕೊರಿ, ಇದು ಸರಸ್ವತಿ ಕೆಲಸಾನೇ ಇದೆ. ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಬೇಕಷ್ಟೇ ಜೀವನದಲ್ಲಿ. ನೋಡ್ರಿ, ಒಂದ್ ಅದುರ ಆಗುತ್ತೆ, ಒಂದ್ ಇದುರ ಆಗುತ್ತೆ. ನಂದ್ ಅದು ಬಿ ಆಗ್ಬೇಕು, ಇದು ಬಿ ಆಗ್ಬೇಕಂದ್ರೆ ಅಂತ ಆಪ್ಷನ್ಗಳಿಲ್ಲ. ನೀವ್ ಯಾವ್ದಕ್ ಮಹತ್ವ ಕೊಡ್ತೀರಿ ನೋಡ್ರಿ, ಆ ಎನರ್ಜಿ ನಿಮ್ಗೆ ವರ್ಕ್ ಮಾಡುತ್ತೆ. ಹಾಗಾಗಿ ಮೇಡಮ್, ನಾಳೆ ಗಣೇಶ ಕೂಡ್ಸೋದಿದೆ, ಹೆಂಗ್ ಮಾಡೋರು? ನಾನ್ ಅಂತೀನಿ 2 ದಿನ ಹಿಂದೆ ನಾವು ಕೂಡ್ಸಿದೆವು, ಈಗ ಅದಕ್ಕೆ ಕಲೀರಿ ನೀವು ಹೆಂಗ್ ಮಾಡ್ಬೇಕು ಅಂತೇಳಿ. ಯಾರ್ಯಾರು ಇದ್ರಿ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಪ್ರೋಗ್ರಾಮ್ 3 days ಕೋರ್ಸ್ ಮಾಡಿದೆವು. ಹಾ, ನಮ್ ಮಂಗಲ ಇದ್ವಾ, ಅಲ್ಲಿ ಗಣೇಶನ್ ಮಹತ್ವನೇ ಇತ್ತು. ಗಣೇಶ ಕೂಡ್ಸೋದು ಏನು ಎತ್ತ ಹಿಂಗ ಅಂತ ಹೇಳಿ ಪೂರ್ತಿ ಕೋರ್ಸ್ ಇತ್ತು 3 days. ಹಾಗಾಗಿ ನಾಳೆ ಕಂಪಲ್ಸರಿ ನಿಮ್ಗೆ ದೀಕ್ಷೆ ಇರುತ್ತೆ. ಮತ್ತೆ ನೋಡ್ರಿ, ನಿಮ್ದು ಅದೃಷ್ಟ, ಗಣೇಶ ಕೂಡಿಸೋ ದಿನ ನಿಮ್ಗೆ ದೀಕ್ಷೆ ಸಿಗ್ತಾ ಇದೆ. ಯೋಚನೆ ಮಾಡ್ರಿ ನೀವು. ಅದೆಷ್ಟೋ ಬ್ಯಾಚ್ಗಳು ಮುಗ್ದು ಹೋದು ನಮ್ದು. ಒಂದೊಂದ್ ಬ್ಯಾಚ್ ಅಲ್ಲಿ 300 ಜನ ಇರ್ದ್ರು. ಹೋದ್ ಬ್ಯಾಚ್ ಅಲ್ಲಿ 300+ ಇರ್ತಿರು ಒಂದೊಂದ್ ದಿವ್ಸ. ಅವ್ರಿಗೆ ಯಾರಿಗೂ ಈ ರೀತಿಯ ಹಬ್ಬ ಹರಿದಿನಗಳು ಬರ್ಲಿಲ್ಲ ಪಾಪ. ಕಾಮನ್ ದಿನನೇ ನೀವು ದೀಕ್ಷೆ ಕೊಟ್ಟೆ, ಅವ್ರ ಹಂಗೆ ತಗೊಂಡ್ರು ನಡೀತವ್ರು. ಈಗ ರೇಖಿ ಲೆವೆಲ್ 2 ನಲ್ಲಿ ಅವ್ರೆಲ್ಲರೂ ಕಲಿತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ಶುಭ ದಿನ ನಿಮ್ಗೆ ದೀಕ್ಷೆ ಸಿಗ್ತಾ ಇದೆ. ಯಾರು ತಪ್ಪಿಸ್ಕೊಳ್ಬೇಡ್ರಿ. ಮತ್ತೆ ಕಂಪಲ್ಸರಿ ನಾಳೆ ವಿಡಿಯೋ ಆನ್ ಮಾಡ್ಬೇಕು. ಇವತ್ತವಳು ಸುಮ್ನೆ ಹೇಳಿದಾಳ, ನಾಳೆ ನಾನ್ ಖರೆ ಹೇಳತ್ತೀನಿ. ನನ್ನಂತೂ ಸುಳ್ಳು ಮಾತಾಡಂಗಿಲ್ಲ. ತೆಗಿತೀವಿ ಅಂದ್ರೆ ತೆಗಿತೀವಿ, ಅದು ಖರೆ ಹೇಳ, ಸುಳ್ಳು ಹೇಳಂಗಿಲ್ಲ. ಹಂಗಾಗಿ ವಿಡಿಯೋ ಆನ್ ಇಡ್ಬೇಕು. ಮತ್ ಸಂಜೆ ನೀವು ಸ್ನಾನ ಮಾಡಿನೇ ಕೂಡೋದಿದೆ, ಬರ್ಕೋರ್ಬೇಕಾದ್ರೆ ಸ್ನಾನ ಮಾಡಿ ವೈಟ್ ಬಟ್ಟೆ ಹಾಕೋದಿದೆ. ನಾಳೆ ದೀಕ್ಷೆ ಇರುತ್ತೆ ನಿಮ್ಗೆ. ವೈಟ್ ಡ್ರೆಸ್ ಹಾಕ್ಬೇಕು. ಯಾಕಂದ್ರೆ ರೇಖಿ ಪಾವರ್ ಇದೆ ನೋಡ್ರಿ, ಅದು ವೈಟ್ ಡ್ರೆಸ್ಸಿಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಪೀಸ್ಫುಲ್ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ 108 ಸಲ ಓಂಕಾರವನ್ನ ಹೇಳೋದಿದೆ ನಾಳೆ ನಿಮ್ಗೆ. ಒಳಗ್ ಬರೋಕ್ಕಿಂತ ಮುಂಚೆದ್ ಕೆಲಸ ಇದೆ ಇದು, ಸಿದ್ಧತೆ, ರೇಖಿಯ ಸಿದ್ಧತೆ. 108 ಸಲ ಓಂಕಾರವನ್ನ ಹೇಳ್ರಿ ನೀವು. 5 ಗಂಟೆ 5:30 ಸ್ನಾನ ಮಾಡ್ಕೊಂಡ್ ಬಂದು ವೈಟ್ ಡ್ರೆಸ್ ಹಾಕಿ 108 ಸಲ ಓಂಕಾರ ಮಾಡ್ರಿ. ಮತ್ತೆ ನಾಳೆ ನಿಮ್ಗೆ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಏನು ಅಂದ್ರೆ, ಆದಷ್ಟು ಸ್ವಲ್ಪ ಸಮಾಧಾನಲಿಂದಿರ್ರಿ. ಮೈಂಡಿಗೆ ಬಾಳ್ ವೈಬ್ರೇಟ್ ಮಾಡ್ಬೇಡ್ರಿ, ರಿಲ್ಯಾಕ್ಸ್ ಮಾಡ್ಬಿಡ್ರಿ ಅದಕ್ಕೆ. ಯಾಕಂದ್ರ ಸಂಜೆ ನಿಮ್ ದೀಕ್ಷೆ ಕೊಡುವಾಗ ಯೂನಿವರ್ಸ್ ನಿಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಬೇರೆ ಬೇರೆ ಶಕ್ತಿಗಳು ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿರ್ತಾವ್. ನೀವ್ ಇಡೀ ದಿನ ಹೋರಾಟ ಗುದ್ದಾಟ ಬಡದಾಟ ಮಾಡಿರ್ ನೋಡ್ರಿ, ಅದು ಎನರ್ಜಿ ಬಂದಿದ್ದು ವಾಪಸ್ ಹೋಗಿರುತ್ತೆ. ಕೆಲವ್ರಿಗೆ ಫೀಲಿಂಗೇ ಆಗೋದಿಲ್ಲ. ಉಳ್ದವ್ರಿಗೆ ಅನ್ಸೋ, ಮೇಡಮ್ ಬಾಳ್ ಚೆನ್ನಾಗಿತ್ತು. ಯಾರಿಗ್ ಚೆನ್ನಾಗಿತ್ತು ಅಂದ್ರೆ ನಾವ್ ಏನ್ ಹೇಳಿವಿ ಅದು ಯಾರು ಮಾಡಿರಿ ಅವ್ರಿಗೆ ರಿಸಲ್ಟ್ ಬರುತ್ತೆ. ಇಲ್ಲಿ ಯಾರು ಮಾಡ್ತೀರಿ ಅವ್ರಿಗೆ ಮಾತ್ರ ರಿಸಲ್ಟ್ ಇದೆ. ಅದಕ್ಕೆ ಹಾಗಾಗಿ ಸ್ವಲ್ಪ ಮೌನಿರಿ ಅಂದ್ರೆ ಪೂರಾ ಮಾತು ಬಿಟ್ಟು ಎಲ್ಲಿಂದಲ್ಲಿ ಖಾಮೋಶ್ ಇರ್ಬೇಡ್ರಿ. ಹಿಂಗ್ ಮಾಡ್ಬೇಡ್ರಿ. ಮತ್ ನನಗ್ ಫೋನ್ ಬರುತ್ತೆ, ಏನ್ ಮಾಡಿಟ್ರು ಮೇಡಮ್ ಅಂತ. ಒಂದೇ ಹೇಳ್ರಿ, 2ಕ್ಕೆ ಹೇಳ್ರಿ, ಲಿಮಿಟ್ನಾಗ ಇರ್ರಿ. ತಿಳಿತಾ? ನಮ್ದ್ ಹೆಣ್ಮಕ್ಳಿಗೆ ಗೊತ್ತಲ್ಲ, 1 ಕೇಳ್ರು 9 ಹೇಳ್ತೀವಿ. ಕೇಳಬೇಡ್ದೆ ಯಾರು, ಹಂಗ್ ಮಾಡಿರ್ತೀವಿ ನಾವು. ಗಂಡ್ ಮಕ್ಳದೇನಿಲ್ಲ ಪಾಪ, ಎಲ್ಲ ಸಾಧು ಪ್ರಾಣಿಗಳು, ಮಾತಾಡಂಗಿಲ್ಲ. ಆಡ್ಸ್ರಿ ಆಡಲ್ಲ, ಇನ್ನ ಆಡಲ್ ಹೋದ್ರಿ ಯಾರು ಆಡ್ತಾರ ಹೇಳ್ರಿ. ನಮ್ದ್ ಹಂಗಿಲ್ಲ. ನಮ್ ಬಾಂಬೆದಾಗ ಏನಾರ ಆಗ್ಯದಂದ್ರೆ ಬಿ ನಮ್ ಮನ್ಯಾಗ ಪೈಲ ನ್ಯೂಸ್ ಬರ್ತದ, ಫಸ್ಟ್ ನ್ಯೂಸ್ ನಂಬಲ್ಲಿ. ಹಂಗಾಗಿ ಸ್ವಲ್ಪ ನಾಳೆ ಒಂದಿನ ಸೈಲೆಂಟ್ ಮೋಡ್ ನಲ್ಲಿರ್ರಿ. ಸ್ನಾನ ಮಾಡ್ರಿ, ವೈಟ್ ಡ್ರೆಸ್ ಹಾಕ್ರಿ, 108 ಸಲ ಓಂಕಾರವನ್ನ ಹೇಳ್ರಿ. ಪೂರ್ತಿ ಮಾನಸಿಕವಾಗಿ ಸಿದ್ಧತೆ ಇರಿ. ಆ ಭಾವದೊಂದಿಗೆ ಕನೆಕ್ಟ್ ಆಗ್ರಿ. ಇವತ್ ನನ್ಗೆ ದೀಕ್ಷೆ ಇದೆ ಅಂತ ಹೇಳಿ ಅವಾಗ ರೇಖಿ ಹೆಂಗ್ ಕನೆಕ್ಟ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾಳೆ ನಿಮ್ಗೆ ಫಸ್ಟ್ ಸ್ಟೆಪ್ ನಲ್ಲಿ ನಾಳೆ ಏನಿರುತ್ತೆ, ಫಸ್ಟ್ ಸ್ಟೆಪ್ ನಲ್ಲಿ ನಿಮ್ಗೆ ಸೆಲ್ಫ್ ಮೆಡಿಟೇಷನ್ ಯಾವ ರೀತಿ ಮಾಡ್ಬೇಕಂತ, ಸೆಲ್ಫ್ ಹೀಲಿಂಗ್ ಇರುತ್ತೆ ನಾಳೆ ನಿಮ್ಗೆ ಫಸ್ಟ್ ಕೋರ್ಸ್. ನಿಮ್ಗೆ ನೀವು ಸ್ವಯಂ ಚಿಕಿತ್ಸೆಯನ್ನ ಯಾವ ರೀತಿ ಕೊಟ್ಕೋಬೇಕು ಅನ್ನುವಂತ ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ ನಾಳೆ. ಮತ್ತೆ ನಾಳೆದು ರಿಕಾರ್ಡಿಂಗ್ ಸಿಗೋದಿಲ್ಲ. 134 ಜನರಿಗೆಲ್ಲರಿಗ ಸರಿಯಾಗಿ ಕೇಳ್ರಿ, ನಾಳೆ ರಿಕಾರ್ಡಿಂಗ್ ಕೊಡೋದಿಲ್ಲ, ನಾವು ಸಿಗೋದು ಇಲ್ಲ ಅದು ನಿಮ್ಗೆ. ನಾಳೆ ನೀವೇ ನೇರವಾಗಿ ಕೂಡ್ಬೇಕು, ಲೈವ್ ನಲ್ಲೇ ಎಲ್ಲಾ ನಡೆಯುತ್ತೆ. ರಿಕಾರ್ಡಿಂಗ್ ಕೊಡೋದಿಲ್ಲ, ದೀಕ್ಷೆದ್ ಮಾತ್ರ ಕೊಡೋದಿಲ್ಲ ಕಂಪಲ್ಸರಿ. ನಮ್ದು ಹಂಗೆ ಇದೆ, ರೂಲ್ಸೇ ಇದೆ. ನಮ್ದೆಲ್ಲ ನ್ಯಾಷನಲ್ ಲೆವೆಲ್ದೇ ಇದೆ ಇದು. ಹಾಗಾಗಿ ರಿಕಾರ್ಡಿಂಗ್ ಸಲುವಾಗಿ ಯಾರು ಕೇಳ್ಬೇಡ್ರಿ, ಫೋನ್ ಮಾಡ್ಬೇಡ್ರಿ, ಮೆಸೇಜ್ ಮಾಡ್ಬೇಡ್ರಿ, ಏನು ಇಲ್ಲ. ರಿಕಾರ್ಡಿಂಗ್ ಸಿಗೋದಿಲ್ಲ, ಇದ್ರ ಬಗ್ಗೆ ನೀವು ತಲೆಯಾಗಿಟ್ಕೋರಿ. ಹಾಗಾಗಿ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ದು ಸೆಲ್ಫ್ ಹೀಲಿಂಗ್ ಮಾಡೋದು ಯಾವ ರೀತಿ ಅಂತ ಫಸ್ಟ್ ಕಲಿಸ್ತೀವಿ. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರ, ರೇಖಿ ಲೆವೆಲ್ 2 ನಲ್ಲಿ ಯಾರಿಗಾದ್ರೂ ಆಸಕ್ತಿ ಇದೆ ಅಂತ ಈ ಕೊನೆ ಕೇಳ್ತೀನಿ. ಆಸಕ್ತಿ ಇದ್ದವ್ರು ಸ್ವಲ್ಪ ಜನ ಹೆಚ್ಚಿಗೆ ಕಾಣ್ತಾ ಇದ್ದೀರಿ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಸಕ್ತಿ ಇಲ್ಲ ಅಂದ್ರ ನೇರವಾಗಿ ನಿಮ್ಗೆ ದೀಕ್ಷೆ ಇರುತ್ತೆ ನಾಳೆ. ಬಟ್ 1-1.5 ತಾಸು ನಮ್ಗೆ ಸಮಯ ತೆಗೆದುಕೊಳ್ಳುತ್ತೆ. 3 ಭಾಗದಲ್ಲಿ ನಾಳೆ ಕೆಲಸ ಇದೆ. ಓಕೆನಾ? ಅರ್ಥ ಆಯ್ತಾ? ಹಾ. ಸೊ ಹಾಗಾಗಿ ಇದನ್ನ ಸ್ಪಷ್ಟವಾಗಿ ನಾನು ಹೇಳಿನಿ. ಈಗ ನೆಕ್ಸ್ಟ್ ಬರ್ಕೋರಿ, ಪ್ರಭಾವಳಿ ಅಂತ ಹೇಳಿ. ಎಸ್, ಪ್ರಭಾವಳಿ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಔರಾ ಅಂತ ಹೇಳಿ ಹೇಳ್ತಾರೆ. ಪ್ರಭಾವಳಿ ಅಂದ್ರೆ ಒಂದು ಬೆಳಕಿನ ಪದರು, ಸುರಕ್ಷಾ ಪದರು. ಹಾ, ಈ ಜಗತ್ತೇನಿದೆ ನೋಡ್ರಿ, ಪ್ರಪಂಚ ಬ್ಯಾಡ ದೂರ ಹೋಗೋದ್ ಬೇಡ. ಭೂಮಿ
ಈ ಭೂಮಿಯು ಇವತ್ತು ನಡೀತಾ ಇದೆ ಅಂದ್ರ ಅದಕ್ಕೆ ಒಂದು ಸುರಕ್ಷಾ ಕವಚ ಇದೆ, ಅದು ಓಝೋನ್ ಪದರು ಅಂತ ಗೊತ್ತಲ್ಲ ನಿಮ್ಗೆಲ್ಲರಿಗೆ. ಓಝೋನ್ ಪದರು ಇದೆ ಅಂತ ಹೇಳಿ ನಾವೆಲ್ಲರೂ ಏನಿದ್ದೀವಿ ಅಂದ್ರೆ ಸುರಕ್ಷಿತವಾಗಿ ಉಳ್ಕೊಂಡಿವಿ. ಬರೀ ಭೂಮಿಗಷ್ಟೇ ಸುರಕ್ಷಾ ಕವಚ ಇಲ್ಲ, ಈ ಜಗತ್ತಿನ ಪ್ರತಿಯೊಂದು ಸಜೀವಿಗಳಿಗೂ ನಿರ್ಜೀವಿಗಳಿಗೂ ಪ್ರತಿಯೊಂದಕ್ಕೂ ಅದರದೇ ಆಗಿರುವಂತ ಒಂದು ಬೆಳಕಿನ ಲೇಯರ್ ಇದೆ, ಪದರಿದೆ. ಆ ಪದರಿಗೆ ನಾವೇನಂತೀವಿ ಅಂದ್ರೆ ಔರ ಅಂತ ಹೇಳಿ ಕರಿತೀವಿ. ಹಾಗಾಗಿ ನಮಗೂ ಸಮೇತ ಒಂದು ಏನಿದೆ ಅಂದ್ರೆ ಶಕ್ತಿಯ ಒಂದು ಬೆಳಕಿನ ಪದರು ಇದೆ ನಮ್ಮಲ್ಲಿ. ನೀವು ದೇವತೆಗಳ ಫೋಟೋಗಳನ್ನ ನೋಡಿರ್ಬೋದಲ್ಲ, ಅವ್ರ ಹಿಂದೆ ಒಂದು ರೌಂಡ್ ಸೇಪಿನ ಒಂದು ಬೆಳಕಿರುತ್ತೆ. ಯಾರ್ಯಾರಿಗೆ ಗೊತ್ತಿದೆ ನೋಡಿದ್ರು? ಯಾರೇ ದೇವಿ ದೇವತೆಗಳು ತಗೋರಿ, ನೀವು ಮತ್ತೆ ಯಾವ ಧರ್ಮದ್ದು ತಗೋರಿ, ನೀವು ಹಿಂಗೆ ಅಂತ ಯೇಸು ಕ್ರಿಸ್ತವ್ರದ್ದು ಫೋಟೋ ನೋಡ್ರಿ, ಅವ್ರ ಹಿಂದೆ ಒಂದು ಬೆಳಕಿನ ಪದ್ರ ಇದೆ. ನೀವು ಗೌತಮ್ ಬುದ್ಧರನ್ನ ನೋಡ್ರಿ, ಹಿಂದೆ ಬೆಳಕಿನ ಪದ್ರ ಇದೆ. ಮಹಾವೀರರನ್ನು ನೀವು ಯಾರಿಗ್ ಬೇಕಾದವ್ರಿಗೆ ನೋಡ್ರಿ, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಯಾರೆಲ್ಲರೂ ಹೈ ವೈಬ್ರೇಷನ್ ಹೈ ಫ್ರೀಕ್ವೆನ್ಸಿ ಜೊತೆ ಕನೆಕ್ಟ್ ಆಗಿರ್ ನೋಡ್ರಿ, ಅವ್ರ ಹಿಂದೆ ಏನ್ ತೋರಿಸ್ತಾರಂದ್ರ ಅವ್ರ ತೋರಿಸ್ತಾರ ಫೋಟೋದಾಗ. ಬರೀ ಅವ್ರಿಗಷ್ಟೇ ಸುರಕ್ಷಾ ಕವಚ ಇಲ್ಲ, ಅದು ನಮಗೂ ಸಮೇತ ಇರುತ್ತೆ. ಜೀವ ಇದ್ದಿದ್ದಕ್ಕೂ ಇದೆ, ಜೀವ ಇಲ್ಲದಕ್ಕೂ ಸಮೇತ ಒಂದು ಔರ ಇದೆ. ಹಾಗಾಗಿ ಇದಕ್ಕೆ ಏನ್ ಕರೀತಾರಂದ್ರ ಬೆಳಕಿನ ಪದರು ಅಥವಾ ಶಕ್ತಿಯ ಪದರು. ಬರ್ಕೋರಿ. ಈ ಎನರ್ಜಿ ಏನ್ ಕನೆಕ್ಟ್ ಆಗುತ್ತೆ ನೋಡ್ರಿ, ಎನರ್ಜಿಯನ್ನ ವೈಬ್ರೇಟ್ ಮಾಡೋದು ಏನಿದೆ ನೋಡ್ರಿ, ಅದು ಔರ ಅಂತಾರೆ. ಹಾಗಾಗಿ ಪರ್ಫೆಕ್ಟ್ ಆಗಿ ರೇಖೆ ಯಾರಿಗ್ ವರ್ಕ್ ಮಾಡುತ್ತೆ ಅಂದ್ರ ಯಾರು ಔರ ಕ್ಲೆನ್ಸಿಂಗ್ ಕಲಿತಾರ ಅವ್ರದ್ದು ಮಾತ್ರ ರೇಖೆ ವರ್ಕ್ ಆಗುತ್ತೆ. ಈ ಹಿಂದೇನು ರೇಖೆ ನೀವು ಕೆಲವ್ರು ಕಲ್ತಿರ್ಬೋದು, ಬಹಳಷ್ಟು ಜನ ಕಲ್ತಿರ್ತೀರಿ, ಅಲ್ಲಿ ಇಲ್ಲಿ ಹೋರಾಟ ಮಾಡಿರ್ತೀರಿ ಪಾಪ ನೀವೆಲ್ಲ, ಆದ್ರೂ ಅದು ವರ್ಕೌಟ್ ಆಗಂಗಿಲ್ಲ. ಫೀಸು ಕಟ್ಟಿರ್ತೀರಿ, ಪ್ರಾಕ್ಟೀಸು ಮಾಡಿರ್ತೀರಿ. ಆದ್ರೆ ಮೇನ್ ಏನ್ ಮಾಡ್ಬೇಕು, ಇಂಡಿಯನ್ ರೇಖೆಯ ಸ್ಪೆಷಲ್ ಏನು ಅಂದ್ರ ಔರಾ ಕ್ಲೆನ್ಸಿಂಗ್ ಇದೆ ನೋಡ್ರಿ, ಇದು ಹೊಸದಿದೆ ಇಡೀ ಜಗತ್ತಲ್ಲಿ. ಇದು ಟಿಬೇಟಿಯನ್ ರೇಖೆಯಲ್ಲಿ, ಜಪಾನ್ ರೇಖೆಯಲ್ಲಿ ಇದು ಬರೋದಿಲ್ಲ, ಔರಾ ಕ್ಲೆನ್ಸಿಂಗ್ ಇರೋದಿಲ್ಲ, ನೇರವಾಗಿ ಹೀಲಿಂಗ್ ಮಾಡ್ತಾರ ಅವ್ರು. ಬಟ್ ಇಂಡಿಯನ್ ರೇಖೆಯಲ್ಲಿ ನೆಗೆಟಿವ್ ಔರಾನ ಏನ್ ಮಾಡೋದಿರುತ್ತೆ ಅಂದ್ರೆ ರಿಮೂವ್ ಮಾಡೋದಿರುತ್ತೆ. ಹಾಗಾಗಿ ನಾಳೆ ನಿಮ್ಗೆ ಫಸ್ಟ್ ಎನರ್ಜಿಯನ್ನ ರಿಮೂವ್ ಮಾಡಿಸ್ತೀವಿ, ಪೂರ್ತಿ ಎಲ್ಲ ತೆಗೆದು ಬಿಡ್ತೀವಿ, ಸ್ವಚ್ಛ ಮಾಡಿಬಿಡ್ತೀವಿ. ಅದಾದ ನಂತರ ನಿಮ್ಗೆ ಸೆಲ್ಫ್ ಹೀಲಿಂಗ್ ನಡೆಯುತ್ತೆ. ಹಾಗಾಗಿ ಇಲ್ಲಿ ಬರ್ಕೋರಿ. ಔರಾ ಏನಿದೆ ನೋಡ್ರಿ, ಅದಕ್ಕೆ EMF ಅಂತ ಕರೀತಾರೆ. EMF ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಎಂದು ಕರೆಯುತ್ತಾರೆ. ಸೊ ಇದನ್ನ ಯಾರು ಕಂಡು ಹಿಡಿದ್ರು ಅಂದ್ರೆ ಮೈಕಲ್ ಫೆರಡೆ ಅನ್ನುವಂತ ವಿಜ್ಞಾನಿ ಕಂಡು ಹಿಡಿದ ಔರಾ ಇದೆ ಅಂತ ಹೇಳಿ, ಬೆಳಕಿನ ಪದ್ರಿ ಎಲ್ಲರಿಗೂ ಇದೆ ಅಂತ ಹೇಳಿ. ಸೊ ಈಗ ಒಂದ್ ಬೆಳಕಿನ ಪದರು ಇದೆ ಅಂತ ಹೇಳಿ ಗುರುತಿಸೋದಕ್ಕೆ ಒಂದು ಆಕ್ಟಿವಿಟಿ ಮಾಡೋಣ. ಎಲ್ಲ ರೆಡಿ ಇದ್ದೀರಿ ಎಲ್ಲ? ಸೊ ನಿಮ್ ಹತ್ರ ಪೆನ್ ಇದೆನಾ? ಪೆನ್. ಈ ಪೆನ್ ಅನ್ನ ಏನ್ ಮಾಡ್ರಿ ಅಂದ್ರೆ 1 ಫೀಟ್ ಅಂತರದಲ್ಲಿ ಹಿಂಗ್ ಹಿಡದ್ ಬಿಡ್ರಿ, ಸ್ವಲ್ಪ ದೂರ. ಇದ್ರ ಮೇಲಿನ ಟಿಪ್ ಭಾಗ ಇದೆ ನೋಡ್ರಿ, ಅದನ್ನ ಸ್ವಲ್ಪ ಗಮನಿಸ್ರಿ. ಮೇಲಿಂದ ನೀವು ಮುಚ್ಚಳಾದ್ರೂ ತಗೋರಿ, ಹಿಂಗಾದ್ರೂ ತಗೋರಿ, ಸ್ವಲ್ಪ ದೂರ ಹಿಡೀರಿ, ನೋಡೋದಕ್ಕೆ ಶುರು ಮಾಡ್ರಿ. ಒಂದ್ ಕಂಡೀಷನ್, ಸ್ವಲ್ಪ ನೀವು ವೈಟ್ ಬೋರ್ಡು ಅಥವಾ ವೈಟ್ ಸೈಡ್ ಇರುವಂತ ಗೋಡೆ ಕಡೆ ಹಿಂಗ್ ಹಿಡೀರಿ, ನೀವು ಸರಿಯಾಗಿ ಕಾಣುತ್ತೆ. ಬೇರೆದು ಕಾಣಿಸ್ತೆ ಸ್ವಲ್ಪ ಡಿಸ್ಟರ್ಬ್ ಅನಿಸುತ್ತೆ ನಿಮ್ಗಷ್ಟೇ. ವೈಟ್ ಕಲರ್ ಇದ್ದಿನ ಕಡೆ ಹಿಡೀರಿ, ಅಥವಾ ಸ್ವಲ್ಪ ಏನಂತಾರ ಪೇಂಟಿಂಗ್ ಕಡಿಮೆ ಇರ್ಬೇಕು, ಡಿಮ್ ಇರೋದಿರುತ್ತೆ ನೋಡ್ರಿ, ಅದಕ್ಕೆ ಹಿಡಿದ್ ಬಿಡ್ರಿ. ಹಿಂಗ್ ಹಿಡೀರಿ, ನೋಡೋದಕ್ ಶುರು ಮಾಡ್ರಿ. ಅದ್ರ ತುದಿ ಇದೆ ನೋಡ್ರಿ, ಆ ತುದಿಗ್ ನೋಡ್ರಿ ಮೇಲಿಂದ. ವಿಶ್ವನಾಥ್ ಸರ್ ನೋಡ್ರಿ, ಅಕ್ಕೋರಿಗೆ ಏನ್ ನೋಡ್ತ್ರಿ, ದಿನಾನೇ ನೋಡ್ತ್ರಿ, ಪೆನ್ನಿಗ್ ನೋಡ್ರಿ. ಹಾ ಎಸ್, ಒಂದ್ 2-3 ನಿಮಿಷ ಹಾಗೆ ನೋಡ್ರಿ, ಅಂದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ ತುದಿಗ್ ನೋಡ್ರಿ. ಭಾಗ್ಯಲಕ್ಷ್ಮಿ ಮೇಡಮ್ ಬಾಳ ದೂರ ಹಿಡ್ದಿರಿ, ಸ್ವಲ್ಪ ಸಮೀಪ ತಗೋರಿ ನೀವು ಕೈ. ಹಾ ರೈಟ್, ಬಹಳ ದೂರನು ಹಿಡಿಬೇಡ್ರಿ, ಮೀಡಿಯಂ 1 ಫೀಟ್ ಅಂತರದಲ್ಲಿ ಹಿಡೀರಿ. ಶಶಿ ಮೇಡಮ್ ಮಾಡಿ ನೋಡ್ರಿ. ಪುಷ್ಪಲತಾ ಮೇಡಮ್ ಪೆನ್ ಹಿಡೀರಿ. ನನಗ್ ತೋರ್ಸ್ಬೇಡ್ರಿ, ನೀವು ನೋಡ್ರಿ. ನೀವ್ ನೋಡ್ಕೋರಿ. ಆ ಪೆನ್ ನೋಡ್ರಿ, ಅದ್ರ ತುದಿ ನೋಡ್ರಿ, ಮೇಲಿನ ಟಿಪ್ ಭಾಗ ಇರುತ್ತೆ ನೋಡ್ರಿ, ಅದು ನೋಡ್ರಿ. ಉಳ್ದವ್ರೆಲ್ಲ ವಿಡಿಯೋ ಆನ್ ಮಾಡ್ರಿ.
ಎಸ್. ಸೊ ಯಾರಿಗಲ್ಲಿ ಒಂದು ಲೇಯರ್ ಒಂದು ವೈಟ್ ಏನಾದ್ರೂ ಅನಿಸ್ತಾ ಇದೆನಾ ಅವ್ರೆಲ್ಲಾರು ಎಸ್ ಅಂತ ಟೈಪ್ ಮಾಡ್ರಿ. ಎಸ್, ಸುಮಾ ಅವ್ರಿಗೆ ಕಾಣ್ತಾ ಇದೆ, ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಓಕೆ, ಎಸ್. ಹಾ, ಇದಕ್ಕೆ ಏನಂತಾರಂದ್ರ ಔರಾ ಅಂತ ಹೇಳಿ ಕರೀತಾರೆ, ಬೆಳಕಿನ ಪದರು. ಓಕೆನಾ? ಇನ್ನೊಂದ್ ಸೆಕೆಂಡ್ ಏನಾದ್ರು ನೋಡ್ಬೇಕಂದ್ರೆ ನೀವು ಬರೆಯೋ ಡೈರಿ ಇದೆಯಲ್ಲ, ಆ ಡೈರಿಯನ್ನ ಹಿಂಗ್ ಹಿಡೀರಿ, ಇದ್ರ ತುದಿ ನೋಡ್ರಿ, ಈ ಸೈಡ್ ಸ್ವಲ್ಪ ಹಿಂಗ್ ದೂರ ಹಿಡೀರಿ. ಹಾ, ಡೈರಿ ನೋಡ್ರಿ. ಇಲ್ಲ ಯಾರಿಗಾದ್ರೂ ಎದುರು ನಿಲ್ಲಿಸಿ ಅವ್ರ ತಲೆ ಮೇಲೆ ನೋಡ್ರಿ. ಇನ್ನು ಬೇಕಾದ್ರು ಯಾರಾದ್ರೂ ಮನೇಲಿ ಮಕ್ಕಳು, ಹಾ ಇದ್ರಿ ಅವ್ರಿಗೆ ನಿಮ್ ಎದುರಿಗೆ ನಿಲ್ಲಿಸ್ಬಿಡ್ರಿ, ಗೋಡೆಗತ್ತಿ ನಿಲ್ಲಿಸ್ರಿ, ಸ್ವಲ್ಪ ದೂರ 1 ಫೀಟ್ 1.5 ಫೀಟ್ ಸ್ವಲ್ಪ ದೂರ ನಿಂದ್ರಿ. ಅವ್ರಿಗೆ ನೋಡ್ರಿ, ಇಲ್ಲಿ ಈ ಭಾಗಕ್ಕೆ ನೋಡ್ರಿ. ಸುತ್ತ ಪೂರ್ತಿ ಅವ್ರದೇ ಶರೀರ ತರ ಇನ್ನೊಂದ್ ಫಾಗ್ ತರ ಇರುತ್ತೆ, ಬೆಳಕಿನ ಪದರು. ಎಸ್. ಸೊ ಯಾರ್ಯಾರಿಗೆ ಕಾಣಿಸಿದೆ ಅವ್ರೆಲ್ರೂ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಹಾ, ನೀವು ಪೆನ್ನಿಗೆ ನೋಡ್ಬೋದು. ಇನ್ನೊಂದು ಐಡಿಯಾ ಕೊಡ್ತೀನಿ ನೋಡ್ರಿ, ಬೇಕಾದ್ರೆ ನಾಳೆ ಬೆಳಿಗ್ಗೆ ನೀವು ಪರೀಕ್ಷೆ ಮಾಡ್ರಿ. ಮನೆ ಹತ್ರ ನಿಮ್ದು ಯಾವ್ದಾದ್ರು ದೊಡ್ಡ ದೊಡ್ಡ ಮರಗಳಿರುತ್ತೆ ನೋಡ್ರಿ, ಬೇವಿನ ಮರ, ಆಲದ ಮರ ಎಲ್ಲ. ಸೂರ್ಯೋದಯದ ಸಮಯ, ಸೂರ್ಯ ಬರಬಾರ್ದು, ಪೂರ್ತಿ ಸೂರ್ಯ ಬಂದ್ರು ನೀವು ಸರಿಯಾಗಿ ಕಾಣಂಗಿಲ್ಲ, ಅದು ಬೆಳಕು ಕಾಣಿಸಂಗಿಲ್ಲ. ಸೂರ್ಯೋದಯಕ್ಕಿಂತ ಮುಂಚೆ ಸ್ವಲ್ಪ ನೀವು ಅದ್ರ ಹತ್ರ ದೂರ ನಿಂತು ಅದ್ರ ತುದಿ ಇದೆ ನೋಡ್ರಿ, ತುದಿಗ್ ನೋಡ್ರಿ, ಪೂರ್ತಿ ಆ ಮರ ತರನೇ ಇನ್ನೊಂದು ಬೆಳಕಿನ ಮರ ಕಾಣುತ್ತೆ ನಿಮ್ಗೆ. ಅದ್ರ ಮೇಲೆ ಲೇಯರ್ ಇರುತ್ತೆ ಅದನ್ನ ಸುರಕ್ಷಿತವಾಗಿಡೋದಕ್ಕೆ. ಸೊ ಹಾಗಾಗಿ ಈಗ ನೆನ್ಪಿಡ್ರಿ, ಈ ಲೇಯರ್ ಏನಿದೆ ನೋಡ್ರಿ, ಇದು ಎನರ್ಜಿಯನ್ನ, ಯೂನಿವರ್ಸಲ್ ಪವರ್ ಅನ್ನ ನಮ್ಮ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ಜನ್ಮತಃ ನಮ್ ಜೊತೆಗೆ ಬಂದಿರುವಂತದ್ದಿದೆ. ಇದು ಈ ಲೇಯರ್ ಜನ್ಮತಃನೇ ಬಂದಿದೆ, ನಮ್ಮಲ್ಲಿ ಮೊದ್ಲಿನಿಂದಾನೇ ಬಂದಿರುವಂತದ್ದಿದೆ. ಇದು ಒಂದ್ಸಲ ನಿಮ್ಗೆ ಇದು ತೋರಿಸ್ತೀನಿ. ಹಾ, ಇದು ಇದೆ ನೋಡ್ರಿ, ನಮ್ದು ಕೈಯಲ್ಲಿರುವಂತ ರೇಖೀಯ ಔರ. ಎರಡು ಕೈಯಲ್ಲಿ ನೀವ್ ಯಾವಾಗ ರೇಖಿಯನ್ನ ಆಹ್ವಾನ ಮಾಡ್ತೀರಿ ನೋಡ್ರಿ, ಈ ರೀತಿಯ ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ನಿಮ್ಮ ಅಂಗೈಯಲ್ಲಿ ಹರಿಯುತ್ತೆ, ನಿಮ್ ಕೈಯಲ್ಲಿ ಬರುತ್ತೆ. ಅದಾದ್ಮೇಲೆ ಹಾ, ಒಂದ ಸೆಕೆಂಡ್, ಇದೆಲ್ಲಾ ರೇಖೆಯ ಅಚೂನ್ಮೆಂಟ್ ಕೊಡೋದಿದೆ. ಹಾ, ಈ ರೀತಿ ಇದೆ ನೋಡ್ರಿ, ವೈಬ್ರೇಷನ್ ನಮ್ಮ ಅಂಗೈಯಲ್ಲಿ ಎಲ್ಲಾ ತುದಿಗಳಲ್ಲೂ ಸಮೇತ ರೇಖೀಯ ಎನರ್ಜಿ ಅಟ್ರಾಕ್ಟ್ ಆಗುವಂತ ಶಕ್ತಿ ಇದೆ. ಅದರಲ್ಲಿ ನಮ್ಮ ಅಂಗೈ ಇದೆ ನೋಡ್ರಿ, ಇದ್ರ ಭಾಗದಲ್ಲಿ ಮತ್ತೆ ಇಲ್ಲಿ ಇದು ಜಾಸ್ತಿ ಏನ್ ಮಾಡುತ್ತೆ ಅಂದ್ರೆ ರೇಖೆಯನ್ನ ಅಟ್ರಾಕ್ಟ್ ಮಾಡೋದಿರುತ್ತೆ. ಇದನ್ನ ಸ್ವಲ್ಪ ಹೇಳ್ತೀನಿ, ಒಂದ್ 2 ನಿಮಿಷ. ಹಾ, ನೀವು ರೇಖೀಯ ಅಟ್ಯೂನ್ಮೆಂಟ್ ನ ನಂತರ, ದೀಕ್ಷೆಯ ನಂತರ, ಮೊದಲು ದೀಕ್ಷೆ ಇರ್ಲಾರ್ದಾಗ ನಿಮ್ ಹತ್ರ ಯಾವ್ದು ಇಂಟ್ಯೂಷನ್ಗಳು ಇರಂಗಿಲ್ಲ ನಿಮ್ಗೆ. ಅಂದ್ರೆ ಯಾವ್ದು ಅಂದ್ರೆ ಹೇಳ್ತಾರೆ ನೋಡ್ರಿ, ಅಧ್ಯಾತ್ಮವನ್ನ ಕುರಿತು ಅಷ್ಟೊಂದು ಹೈ ಲೆವೆಲ್ ನಿಮ್ಮಲ್ಲಿ ಶಕ್ತಿ ಇರೋದಿಲ್ಲ. ಈ ರೀತಿ ನೀವು ಸಾಧಾರಣ ಇದ್ದಿರ್ತೀರಿ ರೇಖಿ ಕಲಿಯೋಕ್ಕಿಂತ ಮುಂಚೆ, ರೇಖಿ 1 ಬರೋಕ್ಕಿಂತ ಮುಂಚೆ. ಈ ರೀತಿ ಚಕ್ರಗಳಿವೆ ಅಂತ ಯಾರೋ ಹೇಳಿರ್ತಾರ, ಕೇಳಿರ್ತೀರಿ ಅಷ್ಟೇ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡುವುದಿಲ್ಲ. ಬಟ್ ಯಾವಾಗ ರೇಖಿ ಲೆವೆಲ್ 1ಗೆ ಬಂದಿರ್ತೀರಿ ನೋಡ್ರಿ, ರೇಖಿ 1 ದೀಕ್ಷೆಯ ನಂತರ ನಿಮ್ಮಲ್ಲಿ ನಿಮ್ಮ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಬರ್ಕೊರ್ಬೇಕಾದ್ರೆ ಫ್ರೀದೊಳಗೆ ₹1 ನಮಗ್ ಫೀಸ್ ಕೊಡೋದ್ ಬೇಕಾಗಿಲ್ಲ, ನಿಮ್ ಚಕ್ರಗಳೆಲ್ಲಾನು ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ ರೇಖಿ ಲೆವೆಲ್ 1 ದೀಕ್ಷೆಯ ನಂತರ. ನೆನ್ಪಿಡ್ರಿ, ಅದಕ್ಕೆ ದೀಕ್ಷೆ ಬಹಳ ಮಹತ್ವದ್ದು. ನೀವು ವಿದೌಟ್ ದೀಕ್ಷೆ ನನ್ಗೆಲ್ಲ ಗೊತ್ತದರಿ ಅಂದ್ರೆ ಬರೀ ಜ್ಞಾನಿ ಆಗಿರ್ತೀರಿ, ಅನುಭವಿ ಆಗೋದಿಲ್ಲ ನೀವು. ಎಸ್, ಚಕ್ರಗಳು. ಅದಾದ್ಮೇಲೆ ಯಾವಾಗ ರೇಖಿ ಲೆವೆಲ್ 2 ಬಂದಿರ್ತೀರಿ ನೋಡ್ರಿ, ಅವಾಗ ನಿಮ್ಮ ಚಕ್ರಗಳು, ನಿಮ್ಮ ರೇಖಿ ಇದೆ ನೋಡ್ರಿ, ಅದು ಅದರ್ ಸೀಲಿಂಗ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಟಚ್ ಹೀಲಿಂಗ್ ಅನ್ನ ಕಲಿಸ್ತೀವಿ ನಿಮ್ಗೆ ರೇಖಿ ಲೆವೆಲ್ 2 ಬಂದಾಗ. ನಿಮ್ಮ ಎನರ್ಜಿ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರ, ಇನ್ನೊಬ್ರಿಗೆ ನೀವು ಶಕ್ತಿ ಕೊಡುವಷ್ಟು ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ ರೇಖಿ ಲೆವೆಲ್ 2 ಬಂದಾಗ. ಅವಾಗ ಮತ್ತೆ ಇಲ್ಲಿ ದೀಕ್ಷೆ ಕೊಟ್ಟಿರ್ತೀವಿ ರೇಖಿ ಲೆವೆಲ್ 2. ಹಾ, ಯಾವಾಗ ನೀವು ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ ರೇಖಿ ಲೆವೆಲ್ 3 ಮತ್ತು ಲೆವೆಲ್ 4 ಬಂದಾಗ, ಯೂನಿವರ್ಸ್ ನ ಎಲ್ಲಾ ಶಕ್ತಿಗಳು ನಿಮ್ಗೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಹೈ ಪವರ್ ಬರುತ್ತೆ ನಿಮ್ ಹತ್ರ, ಹೈ ವೈಬ್ರೇಷನ್, ಹೈ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಇದು ನಿಮ್ ಹತ್ರ ಬರುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ, ಒಂದೇ ದಿನಕ್ಕೆ ಆಗೋ ಕೆಲಸ ಅಲ್ಲ. ನೀವು ಇನ್ನೊಂದು ಕೇಳಿರ್ಬೇಕು, ರೇಖಿ 3 ದಿನದಲ್ಲೇ ಕಲ್ಸೋರಿದ್ದಾರೆ. ಯಾರ್ಯಾರು ಕಲ್ತೀರಿ 3 ದಿವಸದ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಿ? ಕೆಲವ್ರು ಇದ್ದಿರ್ತೀರಿ, ಈಗ ರೇಖಿಯನ್ನ ಕಲ್ತವ್ರು ಇದೀನಿ. 3 ದಿವಸನಾಗೆ ರೇಖಿಯನ್ನ ಕಲ್ಸ್ಯಾರ, ನಾನು ಕಲ್ತಕ್ಕಿದ್ದೀನಿ, ನನ್ಗೇನು ಅರ್ಥ ಆಗ್ಲಿಲ್ಲ ಆ ಟೈಮ್ನ. ನಾನು ಅಷ್ಟು ದಡ್ಡ ಇರ್ಬೋದು, ನನಗೂ ಗೊತ್ತಿಲ್ಲ. ಕೆಲವ್ರು ಇರ್ದಿರಿ 3 ದಿನದಾಗೂ ಕಲ್ತವ್ರು ಇದ್ರಿ.
ನಿಮ್ಗೆ ಹೇಳ್ತೀನಿ, ಇದು 3 ದಿನ 4 ದಿನಕ್ಕೆ ಆಗ ಕೆಲಸ ಇಲ್ಲೇ ಇಲ್ಲ. ರೇಖಿ ಇದೆ ನೋಡ್ರಿ, ಮಿನಿಮಮ್ 21 ಡೇಸ್ ಬೇಕದು ಎನರ್ಜಿ ಕನೆಕ್ಟ್ ಆಗೋದಕ್ಕೆ. 21 ದಿವಸದ ತನಕ ನಮ್ಮ ಒಳಗೆ ಸೇವ್ ಆಗಿರುವಂತ, ಈಗಾಗಲೇ ಒಳಗಿರುವಂತ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಬಿಲೀಫ್ ಏನಿವೆ ನೋಡ್ರಿ, ಅದೆಲ್ಲ ಹೋಗೋದಕ್ಕೆ 21 ದಿನ ತಗೊಂಡಿರುತ್ತೆ ಟೈಮ್. ಅದಾದ್ಮೇಲೆ ಶಕ್ತಿ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾವು ರೇಖಿ ಲೆವೆಲ್ 2 ಇದೆ ನೋಡ್ರಿ, ಅದನ್ನ 21 ಡೇಸ್ ಕಂಪಲ್ಸರಿ ಮಾಡೋದಿದೆ ನಾವು. ಓಕೆನಾ? ಸೊ ಅವರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಾಯ್ತಾ? ಈಗ ಅವರ ಕಟ್ ಆದ್ರೆ ಯಾವ ರೀತಿ ಇರ್ತಾರ ಅವರು ಅಂತ, ಅವ್ರ ಕಟ್ ಇದೆ ಅಥವಾ ನಿಮ್ಮ ಅವರ ಸರಿ ಏನಾ ಇಲ್ಲ ಅಂದಾಗ, ಈ ರೀತಿ ಇದೆ ನೋಡ್ರಿ ಇದು ಪವರ್. ಇದು ಯೂನಿವರ್ಸ್ಲಿಂದ ನಿಮ್ಮ ಎಲ್ಲಾ ಚಕ್ರಗಳೇ ಆಕ್ಟಿವೇಟ್ ಇದೆ. ರೇಖಿ ನಿಮ್ಮೊಳಗ್ ಶಕ್ತಿ ಮಾಡೋದು, ಕೆಲಸ ಮಾಡೋದಕ್ ಶುರು ಆದಾಗ ನಿಮ್ಮೊಳಗೊಂದು ಬ್ರಹ್ಮಾಂಡೀಯ ಶಕ್ತಿ ಇದೆ ನೋಡ್ರಿ, ಅದು ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ರೇಖಿಯ 4 ಲೆವೆಲ್ಗಳು ಬರುತ್ತೆ, ಬರ್ಕೊರ್ಬೇಕಾದ್ರೆ. ರೇಖಿಯ 4 ಲೆವೆಲ್ಗಳಲ್ಲಿ ರೇಖಿಯನ್ನ ನಾವು ಕಲಿಸ್ತೀವಿ. ಅದ್ರ ಹೆಸರಿದೆ ಸ್ವಭಾಸ್ ಹೀಲರ್ ಟ್ರೈನಿಂಗ್ ಅಂತ ಹೇಳಿ, ರೇಖಿ ಲೆವೆಲ್ 1. ಈಗ ನೀವು ಕುಂತಿರುವಂತದ್ದು ಸೆಲ್ಫ್ ಹೀಲಿಂಗ್ ಸಲುವಾಗಿ ಕುಂತೀರಿ, ಇದ್ರ ಹೆಸರು ಸ್ವಭಾಸ್ ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ 2ನೇದು ಬರುತ್ತೆ ರೇಖಿ ಲೆವೆಲ್ 2 ಇದೆ ನೋಡ್ರಿ, ಅದು ಸೀನಿಯರ್ ಹೀಲರ್ ಟ್ರೈನಿಂಗ್ ಕೋರ್ಸ್, ಅದು ಸಂಜೀವಿನಿ ಅಂತ ಹೇಳಿ. ಇದನ್ನ ನಾವು 21 ಡೇಸ್ ಮಾಡ್ತೀವಿ. ಅದಾದ್ಮೇಲೆ 3ನೇದು ಬರುತ್ತೆ ಕರ್ತಾ ಸೂತ್ರ ಅನ್ನುವಂತ ಮಾಸ್ಟರ್ ಹೀಲರ್ ಟ್ರೈನಿಂಗ್ ಇದೆ, ಅದು ಲೆವೆಲ್ 3 ನಲ್ಲಿ. ಅದಾದ್ಮೇಲೆ ಕೊನೆಗೆ ಬರುತ್ತೆ ರೇಖಿ ಲೆವೆಲ್ 4 ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಇರುತ್ತೆ, ಅದು ಬೋಧ ಅಂತ ಬರುತ್ತೆ. ಬೋಧ ಅಂದ್ರೆ ಅದು ದೊಡ್ಡ ಅಟ್ಯೂನ್ಮೆಂಟ್, ಅದು ವಿಶ್ವದ ಜೊತೆಗೆ ಕನೆಕ್ಟ್ ಆಗುವಂತದ್ದು ರೇಖಿ ಲೆವೆಲ್ 4 ಅಲ್ಲಿ ಇರುತ್ತೆ. ಸಮಯ ಆಗ್ತಾ ಇದೆ, ನಿಮ್ಗೆ ಇದು ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ಏನಿದೆ ನೋಡ್ರಿ, ಇದು ಔರಾದಿದೆ. 2 ಪಿಕ್ಚರ್ಗಳು ನಿಮ್ಗೆ ಕಾಣ್ತಾ ಇವೆ ಅಂತ ಅನ್ಕೊಂಡಿನಿ ಎಲ್ಲರಿಗೂ. ಈಗ ಯಾವಾಗ ನೀವು ಹೀಲಿಂಗ್ ಮಾಡ್ಕೊಳ್ಳಾರ್ಕಿಂತ ಮುಂಚೆ ನಿಮ್ಮ ಔರಾ ಇರುತ್ತೆ ನೋಡ್ರಿ, ಅದು ಕಟ್ ಆಗಿರುತ್ತೆ, ಅಲ್ಲಿ ಇಲ್ಲಿ ಕಟ್ ಆಗಿರುತ್ತೆ ಎನರ್ಜಿ. ಸೊ ಔರಾ ಕಟ್ ಆಗೋದಕ್ಕೆ ಅಥವಾ ಔರಾ ಸರಿಯಾಗಿ ಕಾರ್ಯ ಮಾಡೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಯಾವಾಗ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ, ಸೆಲ್ಫ್ ಹೀಲಿಂಗ್ ಮಾಡ್ತೀವಿ, ಅದರ್ಸ್ ಹೀಲಿಂಗ್ ಮಾಡ್ತೀವಿ, ಹೀಲಿಂಗ್ ಮೊಡಾಲಿಟಿಗಳು ನಾವು ಕಲ್ತಿರ್ತೀವಿ ನೋಡ್ರಿ, ಅವಾಗ ನಮ್ಮ ಎನರ್ಜಿ ಈ ರೀತಿ ಸುರಕ್ಷಾ ಕವಚ ನಮ್ಮಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅವಾಗ ನಮ್ಗೆ ಶಾರೀರಿಕವಾದ ಬರ್ಕೋರಿ, ಯಾರ್ ಅವರ ಸರಿಯಾಗಿ ವರ್ಕ್ ಮಾಡುತ್ತೆ ನೋಡ್ರಿ, ಅವರು ಶಾರೀರಿಕವಾಗಿ ಶಕ್ತಿಶಾಲಿ ಆಗಿರ್ತಾರ, ಅಂದ್ರೆ ಹೆಲ್ದಿ ಆಗಿರ್ತಾರ. 1ನೇದು ಹೆಲ್ತ್ ಸಲುವಾಗಿ. ಅದಕ್ಕೆ ರೇಖಿಯಲ್ಲಿ ಮಾಡೋ ಮೊದಲ ಕೆಲಸ ಯಾವುದು ಅಂದ್ರೆ ನಾವು ಹೆಲ್ತ್ ಮೇಲೆ ಫೋಕಸ್ ಮಾಡ್ತೀವಿ ಫಸ್ಟ್, ಉಳಿದಿದ ಆಮೇಲೆ ಆರೋಗ್ಯವೇ ಭಾಗ್ಯ. ಫಸ್ಟ್ ನಾವು ಹೆಲ್ತ್ ಮೇಲೆ ವರ್ಕ್ ಮಾಡ್ತೀವಿ. ಅದಾದ್ಮೇಲೆ ಸೆಕೆಂಡ್ ನಾವು ಮಾಡೋದು ಎದ್ರ ಮೇಲೆ ರೇಖಿ ವರ್ಕ್ ಅಂದ್ರ ವೆಲ್ತ್ ಮೇಲೆ, ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಯಾವಾಗ ನೀವು ಹೆಲ್ದಿ ಆಗಿರ್ತೀರಿ ನೋಡ್ರಿ, ದುಡ್ಡು ಕಾಸು ಆಟೋಮೆಟಿಕ್ ಕೈದೊಳಗ್ ನಿಂದಿರ್ತಾವ್. ನೆನ್ಪಿಡ್ರಿ, ಯಾರ ಮನೆಯಾಗ ಹೆಲ್ತ್ ಸಮಸ್ಯೆ ಇರುತ್ತೆ ನೋಡ್ರಿ, ದಿನ ಎದ್ದು ಹಾಸ್ಪಿಟಲ್ಗೆ ಹೋದ್ರೆ ಎಲ್ಲಿಂದ ಬರುತ್ತೆ? ಬಡತನ ಬಂದೇ ಬರುತ್ತೆ. ಮತ್ತಲ್ಲಿ ನೀವು ಹಾಸ್ಪಿಟಲ್ಗೆ ಹೋಗೋದ್ ನಿಂತ್ ಬಿಡ್ತು, ನೀವು ಅಲ್ಲಿ ಇಲ್ಲಿ ವೇಸ್ಟ್ ಖರ್ಚು ಮಾಡೋದ್ ಬಿಡ್ತು ಅಂದ್ರೆ ನೀವು ವೆಲ್ತ್ ಕ್ರಿಯೇಷನ್ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಇದೆ. 2ನೇದು ಅಂತ. ಅದಾದ್ಮೇಲೆ 3ನೇದು ಬರ್ಕೋರಿ, ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡುತ್ತೆ ರೇಖಿ. ನಿಮ್ಗೆ ಯಾರಿಗಾದ್ರೂ ಅನಿಸುತ್ತೆ ನೋಡ್ರಿ, ನನ್ ಮಾತು ಯಾರು ಕೇಳೋದಿಲ್ಲ, ನನ್ಗೆ ಗೌರವ ಕೊಡೋದಿಲ್ಲ, ನಮ್ ಬಾಸಿಗೂ ನನ್ಗ ಆಗೋದಿಲ್ಲ, ಇವೆಲ್ಲ ಯಾವ್ದೇ ರಿಲೇಶನ್ಶಿಪ್ ಇದೆ ನೋಡ್ರಿ, ನೀವು ರೇಖಿ ಕಲ್ತ ಮೇಲೆ ಅವ್ರಿಗೆಲ್ಲರಿಗೂ ನಿಮ್ಮ ಅವರ ಜೊತೆಗೆ ಅವರನ್ನ ಕನೆಕ್ಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ನೀವು. ಹಂಗಂತ ನಾವು ನೆಗೆಟಿವ್ ಕಲ್ಸಂಗಿಲ್ಲ, ಒಳ್ಳೇದೇ ಕಲಿಸ್ತೀವಿ. ರಿಲೇಶನ್ಶಿಪ್ ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹ್ಯಾಪಿನೆಸ್ ಮೇಲೆ ವರ್ಕ್ ಮಾಡ್ತೀವಿ. ನೀವು ಖುಷಿಯಾಗಿರೋದಕ್ಕೆ ನಮ್ದು ಹೇಳಿ ನೋಡ್ರಿ, ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳೇನಿವೆ ನೋಡ್ರಿ, ಆ ಗ್ರಂಥಿಯಗಳ ಜೊತೆಗೆ ಕನೆಕ್ಟ್ ಆದಾಗ ಸೆರೋಟೋನಿನ್ ಇರ್ಬೋದು, ಬೇರೆ ಬೇರೆ ಎಲ್ಲಾನು ದ್ರವಗಳೇನ್ ಬರುತ್ತೆ ನೋಡ್ರಿ, ಅವುಗಳೆಲ್ಲವೂ ಮೆಡಿಟೇಷನ್ ನ ಪವರ್ಲಿಂದ ಅವುಗಳನ್ನ ನಾವು ಪಾಸಿಟಿವ್ ಮಾಡ್ಬೋದು. ಡೋಪಮೈನ್ ಇರ್ಬೋದು, ಸೆರೋಟೋನಿನ್ ಇರ್ಬೋದು, ಹ್ಯಾಪಿ ಹಾರ್ಮೋನ್ಸ್ ಗಳಿವೆ ನೋಡ್ರಿ, ಅವು ಆಟೋಮೆಟಿಕ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಅದು ರೇಖಿಯಲ್ಲಿ. ಅದಕ್ಕೆ ರೇಖಿ ಮಾಸ್ಟರ್ ಯಾವತ್ತು ಕಣ್ಣೀರ್ ಹಾಕೋದಿಲ್ಲ, ಗೊತ್ತಿರುತ್ತೆ ಅವನಿಗೆ ಎಲ್ಲಿ ಏನ್ ಮಾಡ್ಬೇಕು ಅಂತ, ಬ್ರೇಕ್ ಗೊತ್ತಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸೋಷಿಯಲ್, ಅಂದ್ರೆ ಸಾಮಾಜಿಕವಾಗಿ ನೀವು ಬೆಳೆಯೋದಕ್ಕೆ ನಿಮ್ಗೆ ರೇಖಿ ಸಪೋರ್ಟ್ ಮಾಡುತ್ತೆ. ಯಾವಾಗ ರೇಖಿ ಮಾಸ್ಟರ್ ಅಂತ ಆಗಿರುತ್ತೆ ನೋಡ್ರಿ, ನಿಮ್ ಗೌರವ ಚೇಂಜ್ ಆಗಿರುತ್ತೆ. ಬೇಕಾದ್ರೆ ಸುಮ್ನೆ ಥಿಂಕ್ ಮಾಡ್ರಿ, ನೀವು ಮೋಹನ್ ಸರ್ ಮತ್ತೆ ಮತ್ತೆ ಯಾಕೆ ಮೆಸೇಜ್ ಮಾಡ್ತೀರಿ ನನ್ಗೆ ಗೊತ್ತಾಗೋದಿಲ್ಲ. ನೀವು ಕೆಲವ್ರು ಇದ್ರಿ ಮತ್ ನಡು ಮೆಸೇಜ್ ಮಾಡ್ತೀರಿ, ಇದು ಸ್ಕ್ರೀನ್ ಮೇಲೆ ಬರುತ್ತೆ. ನಾನು ಯಾವಾಗ ಮೆಸೇಜ್ ಮಾಡ್ರಿ ಅಂತೀನಿ ನೋಡ್ರಿ, ಅವಾಗ ದಯವಿಟ್ಟು ಮಾಡ್ರಿ. ನಮ್ದೇನು ಒಂದು ಫ್ಲೋದಾಗ ಹೋಗ್ತಾ ಇರ್ತೀವಿ ಟ್ರೈನರ್, ಆದ್ರೆ ಏನಾರು ಒಂದ್ ತರ್ತ್ರಿ ಮೆಸೇಜ್ ಮಾಡ್ತಾ ಇರ್ತೀರಿ ನಿಮ್ಗೆ. ಅದಕ್ಕೆ ಇನ್ನೊಂದ್ಸಲ ನಮ್ ಕಾಲ್ ಬರುತ್ತೆ ನಿಮ್ಗೆ.
ಇದು ಬಾಳ ಸಲ ಮಾಡ್ತಾ ಇದ್ದೀರಿ ನೀವು ಮೋಹನ್ ಸರ್, ದಯವಿಟ್ಟು ಮಾಡ್ಬೇಡ್ರಿ. ಹಾ, ಡಿಸ್ಟರ್ಬ್ ಆಗುತ್ತೆ, ನಮಗೂ ಗೊತ್ತಾಗೋದಿಲ್ಲ. ಎಸ್, ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸೋಷಿಯಲ್ ಗೋಲ್. ಅಂದ್ರ ಸಾಮಾಜಿಕವಾಗಿ ನೀವು ಒಬ್ಬ ಮಾಸ್ಟರ್ ಆಗಿ, ಗ್ರ್ಯಾಂಡ್ ಮಾಸ್ಟರ್ ಆಗಿ ನೀವು ವರ್ಕ್ ಮಾಡ್ಬೇಕು. ಮತ್ತೆ ಇಲ್ಲಿ ಯಾವ್ದು ಡಿಗ್ರಿ ಅದನ್ನ ಏನು ಬೇಕಾಗಿಲ್ಲ. ನೀವು ಅದು ಪಾಸ್ ಆಗ್ಬೇಕು, ಇದು ಪಾಸ್ ಆಗ್ಬೇಕು, ನೋ. ನೀವು ಏನು ಪಾಸ್ ಆಗಿಲ್ಲ, 4 ಡಿಗ್ರಿ ತಗೊಂಡ್ಮೇಲೆ ನೀವು ಮಾಸ್ಟರ್ ಅಂತ ಹೇಳಿ ಅನ್ಸ್ಕೊಂಡಿರ್ತೀರಿ. ನೀವು ಮನೆ ಮುಂದೆ ಬೋರ್ಡ್ ಹಚ್ಬೋದು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ. ಇದು ಸೋಷಿಯಲ್ ಆಗಿ ವರ್ಕ್ ಮಾಡೋದಕ್ಕೆ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಸ್ಪಿರಿಚುವಲ್ ಗೋಲ್. ನೀವು ಆಧ್ಯಾತ್ಮಿಕ ಜಗತ್ತಿನೊಂದಿಗೆ ಜೋಡಿಸ್ಕೊಂಡಿರ್ತೀರಿ. ಆಧ್ಯಾತ್ಮಿಕ ಶಕ್ತಿ ಇದೆ ನೋಡ್ರಿ, ಅದು ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ರೇಖಿಯ ಇಷ್ಟು ಬೆನಿಫಿಟ್ಸ್ಗಳು ಇವೆ ನಿಮ್ಗೆ. ಓಕೆ, ಸೊ ಯಾರೆಲ್ಲರಿಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ? ಪ್ರತಿಯೊಬ್ಬರಿಗೆ ಅರ್ಥ ಆಗಿದೆ? ಹಾ, ಈಗ ಮೆಸೇಜ್ ಮಾಡ್ರಿ. ನಾನು ಹೇಳ್ತೀನಿ, ಮೆಸೇಜ್ ಮಾಡ್ರಿ ಅಂದ್ರೆ ಮಾಡಿ. ಒಳಗ್ ಮಾಡ್ತಿರ್ತಿರಲ್ಲ, ನಾವು ನಮ್ದು ಕಣ್ಣು ಆ ಕಡೆ ಹೋಗುತ್ತೆ. ಮತ್ತೆ ಯಾರು ಒಬ್ರು ಮೆಸೇಜ್ ಮಾಡ್ತೀರಿ, ಅಷ್ಟು ಜನರಿಗೆ ಹೇಳೋದೆಲ್ಲ ಕಟ್ ಆಗ್ಬಿಡುತ್ತೆ. ಹಾಗಾಗಿ ಉಳಿದವ್ರಿಗೆ ನೀವು ಸರಿಯಾಗಿದು ಕೊಡೋದಿಲ್ಲ. ಹಾ, ಈಗ ಯಾರ್ಯಾರಿಗೆ ಇವತ್ತಿಂದ ಅರ್ಥ ಆಗಿದೆ ಅವರೆಲ್ಲರೂ ಎಸ್ ಅಂತ ಟೈಪ್ ಮಾಡ್ರಿ. ನಾಳೆದಷ್ಟು ಮಾಹಿತಿಯನ್ನ ಇಟ್ಕೊಂಡಿರ್ರಿ. ಯಾರ್ಯಾರಿಗೆ ಅನಿಸುತ್ತೆ ರೇಖಿ ಲೆವೆಲ್ 2 ನಲ್ಲಿ ಬರ್ಬೇಕು ಅಂತ ಹೇಳಿ, ಯಾರಿಗ್ ಫೀಲ್ ಇದೆ ಸ್ವಲ್ಪ ಹಿಂಗ್ ಮಾಡ್ರಿ ಕೈ, ಅಥವಾ ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ರೇಖಿ ಲೆವೆಲ್ 2 ನೀವು ಕಲಿಬೇಕಂದ್ರೆ ಅದಕ್ಕೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ, ಮತ್ತೆ ಸೀಟ್ಗಳು ಕಡಿಮೆ ಇದೆ. ಈಗ ಆಲ್ರೆಡಿ ಒಂದ್ ಬ್ಯಾಚ್ ನಡೀತಾ ಇದೆ 100 ಮೆಂಬರ್ಸ್. ಇದ್ರಲ್ಲಿ ಯಾರಿದ್ದಾರೆ? ಮಂಗಲಂ ಮ್ಯಾಮ್, ನೀವು ಇದ್ದೀರಲ್ಲ ರೇಖಿ ಲೆವೆಲ್ 2 ನಲ್ಲಿ? ಹಾ, 100 ಇದಾರೆ. 100 ಆದ್ಮೇಲೆ ನಾವು ಕ್ಲೋಸ್ ಮಾಡ್ತೀವಿ ಯಾವಾಗ್ಲೂ. ಮತ್ತೆ ಇದೂನು 100ಕ್ಕೆ ಸಮೀಪ ಬರ್ತಾ ಇದೆ ನಮ್ದು ಈ ಬ್ಯಾಚ್ನು. 2ನೇ ಬ್ಯಾಚ್ ನಾವು ಶುರು ಮಾಡ್ತಾ ಇದೀವಿ. ಹಾಗಾಗಿ ನಾಳೆ ನಿಮ್ಗೊಂದು ಅವಕಾಶ ಇದೆ. ಮತ್ತೆ ಇದು ಬೆಳಗ್ಗಿನ ಅವಧಿಯಲ್ಲೇ ನಡೆಯೋದು, ನೆನ್ಪಿಟ್ಟು. ರಾತ್ರಿ ರೇಖೆಯನ್ನ ಮಾಡೋದಿಲ್ಲ ನಾವು. ಯಾಕೆ ಮಾಡೋದಿಲ್ಲ ಅಂದ್ರೆ ಬೆಳಿಗ್ಗೆನೆ ನಾ ಹೇಳ್ದಲ್ಲ, ಎಲ್ಲ ಆಕ್ಟಿವೇಟ್ ಆಗುತ್ತೆ. ನಮ್ ಬ್ರೈನ್ ವೇವ್ಸ್ ಗಳಿದೆ ನೋಡ್ರಿ, ಅವು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಿಮ್ಗೆ ರಿಸಲ್ಟ್ ಬರ್ಬೇಕಂದ್ರೆ ಬೆಳಗಿನ ಅವಧಿಯಲ್ಲೇ ರೇಖೆಯನ್ನ ಕಲಿಬೇಕು. ನೀವು ನನ್ಬಲ್ಲೇ ಇಲ್ಲ, ಎಲ್ಲಾದ್ರೂ ಕಲೀರಿ. ಬಟ್ ಆ ಗುರು ನಿಮ್ಗೆ ಮುಂಜಾನೆ ಕಲಿಸ್ಬೇಕು. ಬೆಳಗಿನ ಅವಧಿಯಲ್ಲಿ ಯಾರು ಕಲಿಸ್ತಾರೋ ಅವ್ರ ಹತ್ರ ನೀವು ಕಲಿಬಹುದು. ಆದ್ರೆ ಲೈಫ್ ನಲ್ಲಿ ಒಂದ್ ಸಲ ಆದ್ರೂ ರೇಖೆ ಕಲೀರಿ. ನಮ್ಮ ಗುರಿ ಏನಿದೆ, ನಿವೇದಿತಾ ಹೋಗ ಟ್ರೈನರ್ಸ್ ಅಕಾಡೆಮಿ ಗುರಿ ಏನು ಅಂದ್ರ ಮನೆಗೊಬ್ರಿಗೆ ರೇಖಿ ಮಾಸ್ಟರ್ ಮಾಡ್ಬೇಕಂತ ಹೇಳಿದೆ. ಮನೆಗೊಬ್ರು ಇದ್ರ ಸಾಕು. ಇವತ್ ಗೊತ್ತಲ್ಲ, ಯುನೈಟೆಡ್ ಕಿಂಗ್ಡಮ್ UK ನಲ್ಲಿ ಸುಮಾರು 800 ಹಾಸ್ಪಿಟಲ್ಗಳು ರೇಖಿ ಮಾಸ್ಟರ್ಸ್ ಗಳು ವರ್ಕ್ ಮಾಡ್ತಾ ಇದ್ದಾರೆ. 800 ಸರ್ಟಿಫೈಡ್ ಮೆಡಿಷನ್ ಅಂತ ಹೇಳಿ ಕರೀತಾರೆ. ಅದು ಒಂದು ಮೆಡಿಷನ್ ಇದೆ ಅಂತ ಹೇಳಿ, ಅದು ಔಷಧಿ ತರ ಕೆಲಸ ಮಾಡುತ್ತೆ ಅಂತ ಹೇಳಿ ಅಲ್ಲಿ ಒಪ್ಕೊಂಡ್ಬಿಟ್ಟಾರೆ. ಚೈನಾದಲ್ಲಿ ಸುಮಾರು 80% ಜನರಿಗೆ ರೇಖಿ ಗೊತ್ತಿದೆ. ಜಪಾನ್ದಲ್ಲಂತೂ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ನಮ್ಮಲ್ಲೇ ಜನ್ಮ ತಗೊಂಡಿರುವಂತ ರೇಖಿ ನಾವೇ ಪಡ್ಕೊಂಡಿಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ನಾನು ಅದು ಒಂಥರ ಕ್ರಾಂತಿ ಮಾಡ್ಬೇಕಂತ ಹೇಳಿ ನಿಂತು ಬಿಟ್ಟಿನ. ಹಾಗಾಗಿ ನೀವ್ ಯಾರು ಬರ್ತೀರಿ ಅವ್ರಿಗಂತೂ ಹರಿಯೋ ನೀರ್ ಜೊತೆಗೆ ಯಾವಾಗ್ಲೂ ನಿಲ್ರಿ, ನೀವು ಹರಿದು ಹೋಗ್ತೀರಿ. ನೀವು ಹರಿಲಾರ್ದವ್ರ ಜೊತೆಗೆ ನಿಂತ್ರಿ ಅಂದ್ರೆ ಅವರು ಹೋಗಲ್ಲ, ನಿಮ್ಗೂ ಕರ್ಕೊಂಡು ಹೋಗಲ್ಲ. ಅವರು ಕತೆ ಹೇಳ್ತಾರ, ನೀವು ಕತೆ ಕೇಳ್ಬೇಕಷ್ಟೇ. ಸೊ ಹಾಗಾಗಿ ಬೆಳೆಯೋರ್ ಜೊತೆಗೆ ನಿಂತು, ಹಾ, ಆಫ್ಲೈನು ಇದೆ, ಬಟ್ ಈಗ ಸದ್ಯ ಪ್ಲಾನ್ ಇಲ್ಲ. ಆಫ್ಲೈನು ಇದೆ ನಮ್ಮ ಹತ್ರ, ಮಾಸ್ಟರ್ ಮೈಂಡ್ ಟ್ರೈನಿಂಗ್ ನಡೆಯುತ್ತೆ, ಬಟ್ ಅದು ಪ್ಲಾನ್ ಇಲ್ಲ. ಸದ್ಯಕ್ಕೆ ನಾವು ರೇಖಿ ಮೇಲೆ ಫೋಕಸ್ ಮಾಡ್ತೀವಿ. ಟೋಟಲ್ ನಮ್ದು 18 ಕೋರ್ಸ್ ಗಳನ್ನ ಮಾಡ್ತೀವಿ ನಾವು. 18 ಕೋರ್ಸ್ಗಳಲ್ಲಿ ರೇಖಿನೂ ಸಮೇತ 1 ಕೋರ್ಸ್ ನಮ್ದು ರೇಖಿ. ಇದಕ್ ಬಿಟ್ಟು ಇನ್ನೂ 17 ಕೋರ್ಸ್ಗಳು ಇದೆ. 6 ಚಕ್ರ ಎಲ್ಲಿ ಹೋದ್ರಿ? ಏಳ್ತನ ಕೈ ನಿದ್ದಿ ಮಾಡಿದ್ರೆ 7 ಚಕ್ರದ ಹೆಸರು ಹೇಳ್ದಲ್ಲ, ಮತ್ ಇಲ್ಲಿ ಒಬ್ರು ಹಾಕ್ಯಾರ ಇನ್ನ 6 ಯಾವು ಅಂತ. ಲಾಸ್ಟ್ ಬಂದಿರ್ತ್ರಿ, ಒಳಗೆ ಎಂಟ್ರಿ ಆಗಿರ್ತ್ರಿ, ತಲೆ ಕೆಡ್ಸ್ಕೋತ್ರಿ ಐತಿ. ಅದಕ್ಕೆ ಹೇಳ್ತೀನಿ, ಟೈಮಿಗೆ ಬರ್ರಿಪ್ಪ ಒಳಗ. ನಮ್ದು ಏನ್ ಅರ್ಥನೇ ಆಗಲ್ಲ ನಿಮ್ಗೆ. ಅದ್ರಾಗ ನಿಮ್ಗೆ ಏನ್ ತಲೆಯಾಗನು ಫ್ರೀ ಕೊಡ್ಲತ್ತಾರ ಮೇಡಮ್. ನಿನ್ನೆ ಹೇಳ್ದ ಫ್ರೀ ನಿಮ್ಗಿಲ್ಲ, ನಿಮ್ಗೆ ಫ್ರೀ ಇದೆ, ನನ್ಗಿಲ್ಲ ಫ್ರೀ. ಒಬ್ಬೊಬ್ರಿಗೆ 120 ರೂಪಾಯಿ ಕಟ್ಟಿ 128 ಮಂದಿದ್ ಲೆಕ್ಕ ಮಾಡ್ರಿ ಕುಂತು. ಒಬ್ರಿಗೆ 120 ರೂಪಾಯಿ ಹೋಗ್ಬಿಟ್ಟಾವ್ ನಮ್ಮ ಅಕೌಂಟ್ ನಲ್ಲಿಂದ. ಇಷ್ಟು ಲಾಸ್ ನಾಗ ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ನಮ್ ಉದ್ದೇಶ ಏನು ಅಂದ್ರೆ ಬೆಳೀರಿ, ನೀವು ಕಲೀರಿ. ಅಟ್ಲೀಸ್ಟ್ ಸೆಲ್ಫ್ ಹೀಲಿಂಗ್ ಕಲ್ತ್ರಿ ಅಂದ್ರೆ ನಿಮ್ಗೆ ಒಳ್ಳೇದಾಗುತ್ತಲ್ಲ. ಸಣ್ಣ ಪುಟ್ಟದಕ್ಕೆ ತಲೆನೋ ಇಲ್ಲತ್ತು ಹಾಸ್ಪಿಟಲ್ಗೆ ಹೋಗ್ರಿ, ಜ್ವರ ಬಂತು ಎದ್ದೋ ಬಿದ್ದು ಗಂಡಗ್ ಫೋನ್ ಹಚ್ಚ್ರಿ. ಏನ್ ಮಾಡೋದ್ ಬೇಕಾಗಿಲ್ಲ, ಅಲ್ಲೇ ಕೂಡ್ರಿ, ನೀವು ಮೆಡಿಟೇಷನ್ ಮಾಡಿ ಠೀಕ್ ಮಾಡ್ಕೋಬಹುದು. ಹಾ, ಎಲ್ಲ ಫೀಸ್ ಎಲ್ಲ ನಾಳೆ ಹೇಳ್ತೀವಿ, ಓಕೆನಾ? ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಆ ಸೆಕೆಂಡ್ ಲೆವೆಲ್ ಸಂಜೀವಿನಿ, ಓಕೆ, ಎಸ್, ನಾವು ಸಪೋರ್ಟ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಸಮೇತ. ಇನ್ನೊಂದ್ಸಲ ಶರಣಾರ್ಥಿ. ಮತ್ತೆ ನಾಳೆ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಪೂಜೆ ಚಂದ ಭರ್ಜರಿಯಾಗಿ ಮಾಡ್ರಿ. ನಿಮ್ಮ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ರಿ. ನಾಳೆ ಜಬರ್ದಸ್ತ್ ನಿಮ್ದು ದೀಕ್ಷೆ ನಡೆಯುತ್ತೆ. ಹಾಗಾಗಿ ಎಲ್ರಿಗೂ ಶುಭವಾಗ್ಲಿ. ಶುಭರಾತ್ರಿ. ಥ್ಯಾಂಕ್ ಯು. ಬಾಯ್.